Second is the entire program 4 section ಅಲ್ಲಿ ಡಿವೈಡ್ ಆಗಿರುತ್ತೆ. ಒಂದು ವೆಂಡರ್ ಬೆನಿಫಿಟ್, ಅದರ್ ಬೆನಿಫಿಟ್ ಇಸ್ ಯೂಸರ್ ಬೆನಿಫಿಟ್. ಒಂದು ಯೂಸರ್ ಆಗಿ ನನಗೆ ಏನ್ ಬೆನಿಫಿಟ್ ಸಿಗ್ತಾ ಇದೆ. ಮೂರನೇದು ನಮ್ಮದೇ ಆದ ಒಂದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಇದೆ ಯುಪಾಸ್. ಅಂಡ್ ಫೋರ್ತ್ ಇಸ್ ಹೌ ಆಮ್ ಐ ಬೆನಿಫಿಟಿಂಗ್ ಇಫ್ ಐ ಬಿ ಎ ಪಾರ್ಟ್ ಆಫ್ ದಿಸ್ ಆಪರ್ಚುನಿಟಿ. ಪಾಸ್ ಆಗಿದ್ರೆ ಏನಾಗುತ್ತೆ ಅಂತ. 4 ಆಸ್ಪೆಕ್ಟ್ ಅಲ್ಲಿ ಈ ಎಂಟೈರ್ ಪ್ರೋಗ್ರಾಮ್ ಡಿವೈಡ್ ಆಗಿದೆ. ಸೊ clear your doubt. So let us go with the opportunity. What is this wow and the concept ಏನು ಅಂತ. So first of all, ನೀವೆಲ್ಲ you can connect with us through our Facebook page ಅಥವಾ ಟೆಲಿಗ್ರಾಮ್ ಇದೆ, ಒಂದು ಚಾನಲ್ ಇದೆ. ಸೊ ಯು ಕ್ಯಾನ್ ಟೈಪ್ ಜಸ್ಟ್ ಸೆಂಡ್ ವಾವ್ ಅಂತ ನಿಮ್ಮ ಒಂದು ಮೆಸೇಜ್, ಈ ನಂಬರ್ಗೆ ಮೆಸೇಜ್ ಕಳಿಸಿದ್ರೆ ಯು ವಿಲ್ ಬಿ ಅ ಪಾರ್ಟ್ ಆಫ್ ಅ ಗ್ರೂಪ್. ಸೊ ದಟ್ ಎಲ್ಲ ಕ್ವೆರೀಸ್ ಇದೆಲ್ಲ ನೀವು ನೆಕ್ಸ್ಟ್ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಆಲ್ಸೋ ಗೂಗಲ್ ಫಾರ್ಮ್ ಇದೆ, ಇದು ಫಿಲ್ ಮಾಡಿ ಯು ಕ್ಯಾನ್ ಸ್ಟೇ ಕನೆಕ್ಟೆಡ್ ವಿತ್ ಅಸ್. So what is this WOW? The WOW is nothing but ಇದು series of program all over India ನಡೀತಾ ಇದೆ. More than 600 such programs shortly ನಡೀತಾ ಇದೆ. One is to create the leaders of tomorrow. That is ಈ ಕಂಪನಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಏನು ಲೀಡರ್ಶಿಪ್ ಟೀಮ್ ಇದೆ, ಅದಕ್ಕೆ ಒಂದು ಎಂಟ್ರಿ ಪ್ರೋಗ್ರಾಮ್ ಆಗಿ ಇದನ್ನ ಮಾಡ್ತಾ ಇದೀವಿ, this program. So let's be a part of a mission to create world's biggest organization from India. End of the day, ಇವತ್ತು ಪ್ರಪಂಚದ ನಂಬರ್ 1 ಕಂಪನಿ ದಟ್ ಇಸ್ ಫ್ರಮ್ ಇಂಡಿಯಾ ಅನ್ನೋ ಒಂದು ದೃಷ್ಟಿಯಲ್ಲಿ ವಿ ಹ್ಯಾವ್ ಡೂಯಿಂಗ್ ದಿಸ್ ಪ್ರೋಗ್ರಾಮ್. ಸೊ ವಾಟ್ ಆರ್ ವಿ ಅನ್ನೋದು ಈಗ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇಲ್ಲ. ಬೈ 2022 63 lakh crore GMV ಟಚ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇಟ್ಕೊಂಡು ಈ ಕಂಪನಿ ಈ ಬಿಸ್ನೆಸ್ ಪ್ಲಾನ್ ಅನ್ನ ತಗೊಂಡು ಹೋಗ್ತಾ ಇದೆ. ಸೊ ಐ ವಿಲ್ ಟಾಕ್ ಅಬೌಟ್ ದಿಸ್ ಪ್ಲಾನ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದಿ ಸೆಕ್ಷನ್. ಎಸ್, ಈ ಓತು ನಾವು ಪ್ರತಿಯೊಂದು GGNs ತಗೊಳ್ಳುವಂತ ಓತದು. ಸೊ ಲೆಟ್ ಅದರ್ಸ್ ಲೀಡ್ ಅ ಸ್ಮಾಲ್ ಲೈಫ್ ಬಟ್ ನಾಟ್ ಮೀ, ಬಟ್ ಲೆಟ್ ಅದರ್ಸ್ ಆರ್ಗ್ಯೂ ಓವರ್ ಸ್ಮಾಲ್ ಥಿಂಗ್ ಬಟ್ ನಾಟ್ ಮೀ. ಸೊ ಐ ಬಿಲೀವ್ ಇನ್ ಮೈ ಮಿಷನ್ ದಟ್ ಗ್ರೀಟ್ ಲೈಫ್ ವಿತ್ ಅ ಚಿಯರ್. ಇದು ಈ ಒಂದು ಓತ್ ಪ್ರತಿಯೊಂದು GGNs ನಾವು ತಗೋತಾ ಇರುವಂತ ಓತ್. ಸೊ ಆಸ್ ಆಲ್ವೇಸ್ ಸೆಡ್, ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ, ಒಂದು ಕಂಪನಿ ವಿತ್ ಅ ಟ್ಯಾಗ್ ಲೈನ್ ಆರ್ ಪಂಚ್ ಲೈನ್ ಆಫ್ ಎಂಪವರಿಂಗ್ ಪೀಪಲ್ ಇಟ್ಕೊಂಡು ಆಲ್ವೇಸ್ ಸ್ಟ್ರೈವಿಂಗ್ ಟು ಅಚೀವ್ ನಂಬರ್ 1 ಸೇಲ್ಸ್ ಕಂಪನಿ ಇನ್ ಇಂಡಿಯಾ. So what is Global Garner? A very interesting question, because illinda namma main aspect shuru agtade. Why nannanna why have been I invited for this program? So what is the benefit? Nanige idrinda ಏನು benefit ಇದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಗ್ತಾ ಇದೆ. You after the end of this program you will ನಿಮ್ಮ ಎಲ್ಲಾ ಡೌಟ್ಸ್ ಒಂದು ಕ್ಲಿಯರ್ ಆಗುತ್ತೆ ಥ್ರೂ ಅವರ್ ಪ್ರೋಗ್ರಾಮ್. ಈ ನಾವು ಮಾತಾಡ್ತಾ ಇರುವಂತ ಪ್ರತಿಯೊಂದು ವಿಷಯ ಆಲ್ಸೋ ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಫ್ರಮ್ www.globalgarner.com ವೆಬ್ಸೈಟ್. ಯು ಕ್ಯಾನ್ ಚೆಕ್ ಅಂಡ್ ಯು ಕ್ಯಾನ್ ಆಲ್ಸೋ go through the entire thing from there also. So we are very proud to say that one Indian company, fully Indian promoters promoting company, no, without any foreign investors illene, a company exclusively a Indian company by name Global Garner Sales Service Private Limited. This is the company's full name. ಈ ಕಂಪನಿ ಒಂದು ಹಿನ್ನೆಲೆ ನೋಡೋಣ. ಜಸ್ಟ್ ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಇಯರ್ 2016 ಅಲ್ಲಿ ಸ್ಟಾರ್ಟ್ ಆಗಿದ್ದು with just a loan capital of 3 lakh rupees, 3,08,000 of the loan capital ಶುರು ಆಗಿರುವಂತ ಕಂಪನಿ. 2017 ಅಲ್ಲಿ we launched our universal app, one mobile application we launched, and right now we have already done a GMV, gross merchandise value of over 120 crores GMV already ಮಾಡಾಗಿದೆ. So this company is right now valued at around 216 crores. Valuation report recently ಆಗಿದೆ from a Cat 1 mercantile banker in year 2019 of November ali. A leading Cat 1 mercantile banker by name Panthomat Capital Advisory has done the valuation report. So you can see the founder and CEO, the photo nodabodu, getting some prestigious award from 2 reputed prime ministers across India. One is Vijay Rupani ji from Gujarat and Shivraj Singh Chauhan from Madhya Pradesh. So this slide, ನೀವು ನೋಡ್ತಾ ಇರೋದಂತ ಒಂದು ಸ್ಲೈಡ್, Bennett and Coleman ಅನ್ನುವಂತ ಗ್ರೂಪ್, ಟೈಮ್ಸ್ ಗ್ರೂಪ್, ವೆಲ್ ನೋನ್ಲಿ ನೋನ್ ಆಸ್ ಟೈಮ್ಸ್ ಗ್ರೂಪ್, ಮೋರ್ ದೆನ್ 180-year-old ಮೀಡಿಯಾ ಕಾಂಗ್ಲಮೇಟ್ ಇವರು ಇಂಡಿಯಾದಲ್ಲಿ. ಸೊ ಈ ಕಂಪನಿ ನಮಗೆ ಟೈಮ್ಸ್ ನ್ಯೂಸ್ ಚಾನೆಲ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಟೈಮ್ಸ್ ಆಫ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಒಂದು ಚಾನೆಲ್ ಈ ಕಂಪನಿಯ ಒಂದು ಇನ್ವೆಸ್ಟರ್. ವಿ ಪ್ರೌಡ್ಲಿ ಸೇ ದಟ್ ಟೈಮ್ಸ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಸ್. ಓಕೆ, ಸೊ ವಾಟ್ ಇಸ್ ದಿಸ್ ಬ್ರಿಂಗಿಂಗ್ ಟು ಅಸ್? ಇದು ನಮ್ಗೆ ಏನ್ ತರ್ತಾ ಇದೆ ಅಂತ ಹೇಳಿದ್ರೆ, ಇದು ಫೈನಾನ್ಷಿಯಲ್ ವ್ಯಾಲ್ಯೂ ತರ್ತಾ ಇರೋದಲ್ಲ ನಾವು ನೋಡ್ತಾ ಇರೋದು. ಇಟ್ ಹ್ಯಾಸ್ ಬ್ರಾಟ್ ಅ ಬಿಗ್ ಬ್ರ್ಯಾಂಡ್ ವಿತ್ ಅಸ್.
Okay, so Times have understood the business model. Times have understood the throughout the process, business process, whether is it a scheme or a Ponzi scheme or is it any other MLM sort of concept. Everything after studying, understanding everything, they understood that it is purely a sales and service company which is offering and sales and services only. So with that, they have invested, and we proudly say that it's a Times invested company. So a brand is bringing a lot of brand value in this investment. So coming to the leaders who are the pillars of this company ಅಂತ ಕೇಳಿದ್ರೆ ಇವರೇನೆ entire ಇಂಡಿಯಾದಲ್ಲಿ 14 state heads ಆಗಿದೆ. So and it has been A&A aspiration. Okay. So ಈ ಎಂಟೈರ್ ಕಾನ್ಸೆಪ್ಟ್ ಏನು ಇವತ್ತು ನೀವು ಕೇಳ್ತಾ ಇದ್ರೆ ಇಟ್ಸ್ ಎಂಟೈರ್ಲಿ ಕಾಪಿ ರೈಟೆಡ್ ಕಾನ್ಸೆಪ್ಟ್. ಇಲ್ಲಿರುವಂತ ಎಲ್ಲ ಕ್ಯಾಶ್ ಬ್ಯಾಕ್ಸ್ 4 ಟೈಪ್ಸ್ ಆಫ್ ಕ್ಯಾಶ್ ಬ್ಯಾಕ್ಸ್ ಏನಿದೆ, 4 ಚೇಂಜಸ್ ಏನ್ ಬಂದಿದೆ ಅಪ್ಲೈ ಮಾಡಿರೋದಲ್ಲ ಎಂಟೈರ್ಲಿ ಕಾಪಿ ರೈಟ್ ಹೊಂದಿರುವಂತ ಕಾನ್ಸೆಪ್ಟ್. ಸೊ ಡುಪ್ಲಿಕೇಟಿಂಗ್ ದಿಸ್ ಕಾನ್ಸೆಪ್ಟ್ ಇಸ್ ಪನಿಷಬಲ್, ರೈಟ್? ಸೊ ವಾಟ್ ಆರ್ ವಿ ಡೂಯಿಂಗ್? ಈ ಗ್ಲೋಬಲ್ ಗಾರ್ನರ್ ಏನ್ ಮಾಡ್ತಾ ಇದೆ, ವಾಟ್ ಆರ್ ವಿ ಡಿಫ್ರೆಂಟ್ ಆಗಿ ಏನ್ ಮಾಡ್ತಾ ಇದೆ? ಇಲ್ಲಿ ತನಕ ಮಾರ್ಕೆಟ್ ಅಲ್ಲಿ ಇರುವಂತಹ ಹಲವಾರು ಬ್ರಾಂಡ್ಸ್ ಇವತ್ತು ನಾವು ನೋಡ್ತಾ ಇದೀವಿ. ದೇ ಆರ್ ಟ್ರೈಂಗ್ ಟು ಎಲಿಮಿನೇಟ್ ದೇರ್ ವೆಂಡರ್ಸ್ ಫ್ರಮ್ ದೇರ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಲ್ಲಿ. ಸೊ ದಟ್ಸ್ ಅ ರೀಸನ್ ಇವತ್ತು ಹಲವಾರು ಆನ್ಲೈನ್ ಬ್ರಾಂಡ್ಸ್ ಆರ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಪಾಪ್ಯುಲರ್ ಆಗ್ತಾ ಇದ್ದಾರೆ. ಬಟ್ ಈ ಗ್ಲೋಬಲ್ ಗಾರ್ನರ್ ಮಾಡ್ತಾ ಇರೋದು ಏನು ಅಂತ ಕೇಳಿದ್ರೆ ಬ್ರಿಡ್ಜ್ ದ ಗ್ಯಾಪ್, ದಟ್ ಈಸ್ ಕ್ರಿಯೇಟಿಂಗ್ ದ ಮಿಡಲ್ ಮ್ಯಾನ್. ಇಲ್ಲಿ ಮಿಡಲ್ ಮ್ಯಾನ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ನೀವು ಒಂದು ವೆಂಡರ್ ಆದ್ರೆ, ನಿಮ್ದೇ ಆದ ಒಂದು ಬ್ರ್ಯಾಂಡ್ ಇದ್ರೆ, ನೀವು ನಿಮ್ಮ ಕಸ್ಟಮರ್ಸ್ ನ ಒಂದು ಪೊಟೆನ್ಶಿಯಲ್ ಕಸ್ಟಮರ್ ನ ಮೀಟ್ ಮಾಡಬೇಕು ಅಂತಿದ್ರೆ ಗ್ಲೋಬಲ್ ಗಾರ್ನರ್ is helping you with its UPOS and partners, who we call as UPOS and partners ಮುಖಾಂತರ. Now there will be a person who will be talking about your brand. ನಿಮ್ಮ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಕ್ಕೆ ಮಧ್ಯದಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ಸೊ he will be talking about your brand. So let's see. ನಾನು ಆಗ್ಲೇ ಹೇಳಿದೆ, I already cautioned you that ಇವತ್ತು ಕೇಳ್ತಾ ಇರುವಂತ ಎಷ್ಟೋ ವಿಷಯಗಳು ಫಸ್ಟ್ ಟೈಮ್ ಕೇಳ್ತಾ ಇರುವಂತ ವಿಷಯಗಳಾಗಿರ್ಬೋದು. ಸೊ ವರ್ಲ್ಡ್ ಫಸ್ಟ್ ಟೈಮ್ ಕೇಳ್ತಾ ಇರೋದ್ರಿಂದ you may have lot of doubts also. ಕೆಲವೊಂದೆಲ್ಲ ನಂಬೋದಿಕ್ಕೂ ಕಷ್ಟ ಆಗ್ಬೋದು. ಬಟ್ ಸ್ಟಿಲ್ ವಿ ವಿಲ್ ಅಶ್ಯೂರ್ ಯು ದಟ್ ನಿಮ್ಮ ಯಾವುದೇ ಡೌಟ್ ನಾವು ಕ್ಲಾರಿಫೈ ಮಾಡ್ತೀವಿ ಬಟ್ ಆಫ್ಟರ್ ದ ಪ್ರೋಗ್ರಾಮ್. ಸೊ ಫಸ್ಟ್ ಆಫ್ ಆಲ್, ಇದು ಪ್ರಪಂಚದ ಫಸ್ಟ್ ಪೋಸ್ಟ್ ಪೇಡ್ ಸೇಲ್ಸ್ ಪ್ರೊವೈಡರ್ ಆಗ್ತಾ ಇದೀವಿ. ಸೊ ವಿ ಆರ್ ವರ್ಲ್ಡ್ಸ್ ಫಸ್ಟ್. ಇವತ್ತು ಸೇಲ್ಸ್ ಗೆ ಯಾರು ಅಶ್ಯೂರೆನ್ಸ್ ಕೊಡಲ್ಲ, ಪ್ರಿಪೇಡ್ ಸೇಲ್ಸ್ ಪ್ರೊವೈಡರ್ ಇಲ್ಲ. ಆ ತರದ್ರಲ್ಲಿ ವರ್ಲ್ಡ್ ಅಲ್ಲಿ ಫಸ್ಟ್ ಪೋಸ್ಟ್ ಪೇಡ್ ಸೇಲ್ಸ್ ಪ್ರೊವೈಡರ್ ಇಸ್ ದಿಸ್ ಕಂಪನಿ going to be online. There is no issue, but offline there will be one person, as I told, who will speak about your brand to the customers. Also on the universal app ide through which 20 crore product and service ನೀವೀಗ ಬೈ ಮಾಡಬಹುದು. ಫಾರ್ ಎವ್ರಿ ಟೈಮ್ ಒಂದು ರಿಚಾರ್ಜ್ ಒಂದು ಆಪ್ ಬೇಡ, ಯುಟಿಲಿಟಿ ಬಿಲ್ ಪೇ ಮಾಡೋದಕ್ಕೆ ಒಂದು ಆಪ್ ಬೇಡ, ನಿಮ್ಗೆ ಫುಡ್ ಆರ್ಡರ್ ಮಾಡೋದಕ್ಕೆ ಏನ್ ನಾವು ಡಿಫ್ರೆಂಟ್ ಆಪ್ಸ್ ಇತ್ತು, ಶಾಪಿಂಗ್ ಒಂದು ಆಪ್ ಇತ್ತು. ಸೊ ಎವ್ರಿಥಿಂಗ್ ಇವಾಗ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ 20 ಡಿಫ್ರೆಂಟ್ ಆಪಿನ ಅವಶ್ಯಕತೆ ಇಲ್ಲ. ಓನ್ಲಿ ಒನ್ ಆಪ್ ವಿಲ್ ಸಾಲ್ವ್ ಆಲ್ ಯೋರ್ ಪ್ರಾಬ್ಲಮ್. ಸೊ ಒಂದು ಯೂನಿವರ್ಸಲ್ ಆಪ್ ಸಿಗ್ತಾ ಇದೆ. ಆಲ್ಸೋ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇಂಟರ್ಚೇಂಜ್ ಆಫ್ ಬಿಸ್ನೆಸ್. ದಿಸ್ ಇಸ್ ವಾಟ್ ಕಂಪನಿ ಒಂದು ಗುರಿ ಇರೋದು. ದ ಬೆಸ್ಟ್ ಪಾರ್ಟ್, ಆಸ್ ಎ ಕಸ್ಟಮರ್, ನಾನು ಗ್ರಾಹಕನಾಗಿ ಬಂದಾಗ, ಕನ್ಸ್ಯೂಮರ್ ಆಗಿ ಬಂದಾಗ ನನಗೇನ್ ಬೆನಿಫಿಟ್? ಗ್ಯಾರಂಟಿಡ್ 2 to 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್. ಸೊ ನೀವು ಇಲ್ಲಿ ತನಕ ಏನ್ ಶಾಪ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್, ವಿತೌಟ್ ಚೇಂಜಿಂಗ್ ಯುವರ್ ಬ್ರ್ಯಾಂಡ್ ಪ್ರಿಫರೆನ್ಸ್. ಸೊ ಇಫ್ ಯು ಆರ್ ಎ ಕೋಲ್ಗೇಟ್ ಪೇಸ್ಟ್ ನಿಮಗೆ ಇದೆ, ಅಥವಾ ನೀವು ಟಾಟಾ ಸಾಲ್ಟ್ ಯೂಸ್ ಮಾಡಬೇಕು, ವಾಟ್ ಎವರ್ ಬ್ರ್ಯಾಂಡ್, ಅಥವಾ ಬಾಟಾದ ಶೂಸ್ ಯೂಸ್ ಮಾಡ್ತಾ ಇರೋರಾಗಿದ್ರು ಕೂಡ ನೀವು ನಿಮ್ಮ ಬ್ರ್ಯಾಂಡ್ ಚೇಂಜ್ ಮಾಡೋದ್ ಬೇಡ. ಬೈಯಿಂಗ್ ದ ಸೇಮ್ ಬ್ರ್ಯಾಂಡ್ ಬಟ್
because ಇಲ್ಲಿಂದ ನಮ್ಮ ಮೇನ್ ಆಸ್ಪೆಕ್ಟ್ ಶುರು ಆಗ್ತದೆ. Told who will speak about your brand to the customers. Also, on the universal app ಇದೆ through which 20 crore product and service ನೀವೀಗ ಬೈ ಮಾಡ್ಬೋದು. ಫಾರ್ ಎವ್ರಿ ಟೈಮ್ ಒಂದು ರಿಚಾರ್ಜ್ ಒಂದು ಆಪ್ ಬೇಡ, ಯುಟಿಲಿಟಿ ಬಿಲ್ ಪೇ ಮಾಡೋದಕ್ಕೆ ಒಂದು ಆಪ್ ಬೇಡ, ನಿಮ್ಗೆ ಫುಡ್ ಆರ್ಡರ್ ಮಾಡೋದಕ್ಕೆ ಏನ್ ನಾವು ಡಿಫ್ರೆಂಟ್ ಆಪ್ಸ್ ಇತ್ತು, ಶಾಪಿಂಗ್ ಒಂದು ಆಪ್ ಇತ್ತು. ಸೊ ಎವ್ರಿಥಿಂಗ್ ಇವಾಗ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ 20 ಡಿಫ್ರೆಂಟ್ ಆಪಿನ ಅವಶ್ಯಕತೆ ಇಲ್ಲ. ಓನ್ಲಿ ಒನ್ ಆಪ್ ವಿಲ್ ಸಾಲ್ವ್ ಆಲ್ ಯೋರ್ ಪ್ರಾಬ್ಲಮ್. ಸೊ ಒಂದು ಯೂನಿವರ್ಸಲ್ ಆಪ್ ಸಿಗ್ತಾ ಇದೆ. ಆಲ್ಸೋ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇಂಟರ್ಚೇಂಜ್ ಆಫ್ ಬಿಸ್ನೆಸ್. ದಿಸ್ ಇಸ್ ವಾಟ್ ಕಂಪನಿ ಒಂದು ಗುರಿ ಇರೋದು. ದ ಬೆಸ್ಟ್ ಪಾರ್ಟ್ ಆಸ್ ಎ ಕಸ್ಟಮರ್, ನಾನು ಗ್ರಾಹಕನಾಗಿ ಬಂದಾಗ, ಕನ್ಸ್ಯೂಮರ್ ಆಗಿ ಬಂದಾಗ ನನಗೇನ್ ಬೆನಿಫಿಟ್? ಗ್ಯಾರಂಟಿಡ್ 2 to 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್. ಸೊ ನೀವು ಇಲ್ಲಿ ತನಕ ಏನ್ ಶಾಪ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್ ವಿತೌಟ್ ಚೇಂಜಿಂಗ್ ಯುವರ್ ಬ್ರ್ಯಾಂಡ್ ಪ್ರಿಫರೆನ್ಸ್. ಸೊ ಇಫ್ ಯು ಆರ್ ಎ ಕೋಲ್ಗೇಟ್ ಪೇಸ್ಟ್ ನಿಮಗೆ ಇದೆ, ಅಥವಾ ನೀವು ಟಾಟಾ ಸಾಲ್ಟೇ ಯೂಸ್ ಮಾಡಬೇಕು, ವಾಟ್ ಎವರ್ ಬ್ರ್ಯಾಂಡ್, ಅಥವಾ ಬಾಟಾದ ಶೂಸ್ ಯೂಸ್ ಮಾಡ್ತಾ ಇರೋರಾಗಿದ್ರು ಕೂಡ ನೀವು ನಿಮ್ಮ ಬ್ರ್ಯಾಂಡ್ ಚೇಂಜ್ ಮಾಡೋದ್ ಬೇಡ. ಬೈಯಿಂಗ್ ದ ಸೇಮ್ ಬ್ರ್ಯಾಂಡ್ ಬಟ್ 2 to 100% ತನಕ ಕ್ಯಾಶ್ ಬ್ಯಾಕ್ ಆಪರ್ಚುನಿಟಿ ನಿಮಗೆ ಯು ಆರ್ ಗೆಟಿಂಗ್ ಫ್ರಮ್ ದಿಸ್ ಗ್ಲೋಬಲ್ ಗಾರ್ನರ್. ಅಂಡ್ ಆಲ್ಸೋ ದೇರ್ ಇಸ್ ಅನ್ ಆಪರ್ಚುನಿಟಿ ಟು ಅರ್ನ್ ಅಪ್ ಟು 1 crore. ಬರೀ 10,000 ಸ್ಪೆಂಡ್ ಮಾಡಿದಾಗ 1 ಕೋಟಿ ತನಕ ಅರ್ನ್ ಮಾಡಬಹುದು. ಇಫ್ ಯು ಆಸ್ಕ್ ಮಿ ಹೌ, ಫಾರ್ ದಟ್ ಯು ಹ್ಯಾವ್ ಟು ಸಿಟ್ ಥ್ರೂ ಔಟ್ ದ ಪ್ರೋಗ್ರಾಮ್. ಸೊ ಲೆಟ್ಸ್ ಸಿ, ಈಗ ಫಸ್ಟ್ ಪಾರ್ಟ್ ಬರ್ತಾ ಇದೀವಿ, ವೆಂಡರ್. ಐ ಜಸ್ಟ್ ಬ್ರೀಫ್ಡ್ ಅಬೌಟ್ ಕಂಪನಿ ಅಂಡ್ ಕಂಪನಿಯ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡಿದೆ. ಸೊ ಈಗ ಇಂಪಾರ್ಟೆಂಟ್ ಸೆಕ್ಷನ್, ವೆಂಡರ್. ಸೊ ನೀವು ಆಲ್ರೆಡಿ ನಿಮ್ಮದೇ ಆದಂತ ಒಂದು ಬಿಸ್ನೆಸ್ ಇದೆ, ಯು ಆರ್ ರನ್ನಿಂಗ್ ಅ ಬಿಸ್ನೆಸ್, ಯು ಹ್ಯಾವ್ ಅ ಸ್ಮಾಲ್ ರಿಟೇಲ್ ಔಟ್ಲೆಟ್, ಯು ಆರ್ ಅ ಹೋಲ್ಸೇಲ್ ಡೀಲರ್, ಯು ಮೈಟ್ ಬಿ ಅ ಸ್ಮಾಲ್ ಮ್ಯಾನುಫ್ಯಾಕ್ಚರರ್ ಆರ್ ಅ ಬಿಗ್ ಮ್ಯಾನುಫ್ಯಾಕ್ಚರರ್, ಎನಿಬಡಿ. ಅಥವಾ ನೀವು ಒಂದು ಕನ್ಸಲ್ಟೆಂಟ್ ಆಗಿರ್ಬೋದು, ಒಂದು ಅಡ್ವೊಕೇಟ್ ಆಗಿರ್ಬೋದು, ಒಂದು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಒಂದು ಪ್ಲಂಬರ್ ಆರ್ ಕಾರ್ಪೆಂಟರ್, ಎನಿಬಡಿ ಕ್ಯಾನ್ ಬಿಕಮ್ ಅ ವೆಂಡರ್ ಇನ್ ದಿಸ್. ಯಾರು ಬೇಕಾದ್ರೂ ವೆಂಡರ್ ಆಗ್ಬೋದು. ಎನಿಬಡಿ ಹೂ ಇಸ್ ಪ್ರೊವೈಡಿಂಗ್ ಸೇಲ್ಸ್ ಅಂಡ್ ಸರ್ವಿಸ್, ಅವರು ವೆಂಡರ್ ಆಗಿರ್ಬೋದು. ಸೊ ಇವತ್ತು ನಾನೊಂದು ಬಿಸ್ನೆಸ್ ನಲ್ಲಿ ಇರುವಂತ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ, ಇವತ್ತು ನನ್ನ ಬಿಸ್ನೆಸ್ ಅಲ್ಲಿ ನಾನು ಪ್ರತಿದಿನ ನನ್ನ ಶಾಪ್, ಐ ರನ್ ದ ಬಿಸ್ನೆಸ್ ಫಾರ್ ದ ಎಂಡ್ ಆಫ್ ದಿ ಡೇ ಫಾರ್ ಸೇಲ್ಸ್. ಬಟ್ ಹಲವಾರು ವ್ಯಕ್ತಿಗಳು ಬರ್ತಾರೆ, ದೇ ವಿಲ್ ಸೇ ದಟ್ ಐ ವಿಲ್ ಪ್ರಮೋಟ್ ಯುವರ್ ಮಾರ್ಕೆಟಿಂಗ್, ವಿ ವಿಲ್ ಡೂ ಬ್ರ್ಯಾಂಡಿಂಗ್ ಫಾರ್ ಯು, ಪೇಡ್ ಲಿಸ್ಟಿಂಗ್ ಕೊಡ್ತೀವಿ, ಕನ್ಸಲ್ಟೆಂಟ್ಸ್ ಬರ್ತಾರೆ, ಟ್ರೈನಿಂಗ್ಸ್ ವೇನಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ, ಪೇಡ್ ಲಿಸ್ಟಿಂಗ್ಸ್ ಬರುತ್ತೆ, ಸೇಲ್ಸ್ ಟೀಮ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಲವಾರು ವ್ಯಕ್ತಿಗಳು ನಮಗೆ ಈ ಎಲ್ಲಾ ಸರ್ವಿಸ್ ಕೊಡಕ್ ಬರ್ತಾರೆ, ಆದ್ರೆ ಯಾರು ಕೂಡ ನಮಗೆ ಅಡ್ವಾನ್ಸ್ ಆಗಿ ಇಷ್ಟು ಸೇಲ್ಸ್ ನ ಗ್ಯಾರಂಟಿ ಒಬ್ರು ಕೊಡಲ್ಲ. ಸೊ ದ ಪ್ರಾಬ್ಲಮ್ ಇಸ್ ನೋಬಡಿ ಅಶ್ಯೂರ್ಸ್ ಅಬೌಟ್ ದ ಸೇಲ್ಸ್. ಬಟ್ ಎಂಡ್ ಆಫ್ ದಿ ಡೇ ನನಗ್ ಬೇಕಾಗಿರೋದು, ಅಥವಾ ಯಾವುದೇ ಬಿಸ್ನೆಸ್ ಮ್ಯಾನ್ಗೆ ಬೇಕಾಗಿರೋದು ಸೇಲ್ಸ್ ಏನೆ. ಸೊ ನೀವೊಂದು ನೀವೊಂದು ಫ್ಲಾಟ್ಸ್ ಮಾಡಿ ಮಾರ್ತಾ ಇದ್ರೆ ನಿಮಗೆ ಎಂಡ್ ಆಫ್ ದಿ ಡೇ ಬೇಕಾಗಿರೋದು ಇದೆಲ್ಲ ಅಲ್ಲ. ಎಂಡ್ ಆಫ್ ದಿ ಡೇ ವಾಟ್ ಯು ವಾಂಟ್ ಇಸ್ ಸೇಲ್ಸ್. ಸೊ ಆಸ್ ಐ ಟೋಲ್ಡ್ ಯು, ಈ ಯಾವುದೇ ಬಿಸ್ನೆಸ್ ನಿಮಗೆ ಗ್ಯಾರಂಟಿ ಆಫ್ ಸೇಲ್ಸ್ ಕೊಡಲ್ಲ. ಸೊ ಹಾಗಾದ್ರೆ ಹೌ ಇಸ್ ಇಟ್ ಡಿಫರೆಂಟ್ ಅಂತ ಕೇಳಿದ್ರೆ, ಗ್ಲೋಬಲ್ ಗಾರ್ನರ್ ಈ ಎಲ್ಲಾ ಪಾರ್ಟ್ ಮಾಡಕ್ ಹೋಗ್ಲಿಲ್ಲ. ವಿ ಡಿ ನಾಟ್ ಥಿಂಕ್ ಆಫ್ ಡೂಯಿಂಗ್ ಬ್ರ್ಯಾಂಡಿಂಗ್, ಸೇಲ್ಸ್ ಲಿಸ್ಟಿಂಗ್, ಮಾರ್ಕೆಟಿಂಗ್, ಬಟ್ ವಿ ಥಾಟ್ ವಿ ವಿಲ್ ಡೈರೆಕ್ಟ್ಲಿ ಗಿವ್ ಯು ಸೇಲ್ಸ್. ದಟ್ ಇಸ್ ಸೇಲ್ಸ್ ಕಸ್ಟಮರ್ ಮುಖಾಂತರ ಕೊಡ್ತೀವಿ. ಸೊ ಆ ಸೇಲ್ಸ್ ಕೊಡೋದಕ್ಕೆ ನಾವೇನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು? ಎಸ್, ನೀವು ಮಾಡ್ಬೇಕು. ಒನ್ ಇಸ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯೋರ್ ಸೆಲ್ಫ್. ಸೊ ಹಾಗಾದ್ರೆ ನನ್ನ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲಿ ನಾನು ಏನ್ ಅಪ್ಗ್ರೇಡೇಷನ್ ಮಾಡಬೇಕು? ದಿಸ್ ಇಸ್ ಅ ಬಿಗ್ ಕ್ವಶನ್. ಓಕೆ, ಎಕ್ಸಿಸ್ಟಿಂಗ್ ನಿಮ್ದು ಯಾವುದೇ ಬಿಸ್ನೆಸ್ ಇರಬಹುದು. ನೌ ಯು ಜಸ್ಟ್ ನೀಡ್ ಟು ಡೂ ಇಸ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಬಿಸ್ನೆಸ್. ಹೌ ಇಸ್ ದಟ್ ಅಪ್ಗ್ರೇಡೇಷನ್ ಪಾಸಿಬಲ್? ಸೊ ಇಲ್ಲಿ ತನಕ ನಿಮಗೆ ಡಿಜಿಟಲ್ ಸ್ಪೇಸ್ ಅಲ್ಲಿ ನಿಮ್ದೊಂದು ಮಾರ್ಕೆಟಿಂಗ್ ಆಗಿಲ್ಲ. ಸೊ ಫಾರ್ ಎಕ್ಸಾಂಪಲ್, ವೆಬ್ಸೈಟ್ ಇಲ್ಲ, ನಿಮ್ದೊಂದು ಮೊಬೈಲ್ ಆಪ್ ಇಲ್ಲ, ನೀವು ಡಿಜಿಟಲ್ ಸ್ಪೇಸ್ ನ ಏನು ಯೂಸ್ ಮಾಡ್ತಾ ಇಲ್ಲ. ವಾಟ್ ವಿ ಕಾಲ್ ಇವತ್ತು ಡಿಜಿಟಲ್ ಎಕಾನಮಿ, $1 trillion ಎಕಾನಮಿ ಆಗಿ ಬದಲಾಗುವಂತ ಈ ಡಿಜಿಟಲ್ ಸ್ಪೇಸ್ ಎಷ್ಟೋ ಬಿಸ್ನೆಸ್ ಅವರು ಯೂಸ್ ಮಾಡ್ತಾ ಇಲ್ಲ. ಸೊ ವಿ ಆರ್ ನಾಟ್ ಯೂಸಿಂಗ್ ಇಟ್. ಸೊ ಈಗ ಈ ಕಂಪನಿ ಹೇಳ್ತಾ ಇದೆ, ನೀವು ನನ್ನ ಕಂಪನಿಗೆ ವೆಂಡರ್ ಆಗಿ ರಿಜಿಸ್ಟರ್ ಆದ್ರೆ ಫ್ರೀ ಆಗಿ ರಿಜಿಸ್ಟರ್ ಆಗ್ಬೋದು. ದೇರ್ ಇಸ್ ನೋ ಕಾಸ್ಟ್ ಯು ಹ್ಯಾವ್ ಟು ಕ್ಯಾರಿ ಫಾರ್ ರಿಜಿಸ್ಟ್ರೇಷನ್. ಈ ಬಿಸ್ನೆಸ್ಗೆ ನಿಮ್ಮದು ಯಾವುದೇ ಬಿಸ್ನೆಸ್ ಇರಲಿ, ಒಂದು ಚಿಕ್ಕ ಚಿಲ್ಲರೆ ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ಮೊಬೈಲ್ ರೀಚಾರ್ಜ್ ಅಂಗಡಿ ಇರ್ಬೋದು, ಅದ್ಯಾಕೆ ಒಂದು ಪಾನ್ ಶಾಪ್ ಇದ್ರು ಕೂಡ ನೀವು ರಿಜಿಸ್ಟರ್ ಮಾಡಬಹುದು ಇನ್ ಅವರ್ ಬಿಸ್ನೆಸ್. ಆಗ್ಲೇ ಹೇಳಿದೆ, ಇಷ್ಟು ಮಾತ್ರ ಅಲ್ಲ, ಇವನ್ ಕಾರ್ಪೆಂಟರ್
a tailor, plumber, anybody can register, even doctor, medical services, HR services, whatever you do, you can register in us. Okay. So what we give is now ನಿಮ್ಗೆ ಏನು ಕೊಡ್ತಾ ಇದೀವಿ ಅಂದ್ರೆ 50,000 rupees ವರ್ತ್ ಇರುವ ಡಿಜಿಟಲ್ ಪ್ಯಾಕೇಜ್ ಕೊಡ್ತಾ ಇದೀವಿ. ಸೊ ಹಾಗಾದ್ರೆ ನಿಮ್ಮದೇ ಆದಂತ ಒಂದು ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೊಂದು ಸ್ಪೇಸ್ ಕೊಡ್ತಾ ಇದೀವಿ, ಆಪ್ ಅಲ್ಲಿ ನಿಮ್ಗೊಂದು ಸ್ಪೇಸ್ ಕೊಡ್ತಾ ಇದೀವಿ, ಎಕ್ಸ್ಕ್ಲೂಸಿವ್ ನಿಮಗೇನೆ ನಿಮ್ಮ ವೆಂಡರ್ ಮ್ಯಾನೇಜ್ಮೆಂಟ್, ನೀವು ಒಂದು ಪ್ರಾಡಕ್ಟ್ ಸೇಲ್ ಮಾಡುವಂತ ಒಂದು ಸ್ಮಾಲ್ ಮ್ಯಾನುಫ್ಯಾಕ್ಚರರ್ ಆದ್ರೆ ಅಥವಾ ಒಂದು ರಿಟೇಲರ್ ಆದ್ರೆ ನಿಮ್ಮ 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 ಇನ್ವೆಂಟ್ರಿ, ನಿಮ್ಮ ಎಷ್ಟು ಇನ್ವೆಂಟ್ರಿ ಇದೆ ಅದರ ಮ್ಯಾನೇಜ್ಮೆಂಟ್, ಬಿಲ್ ಟ್ರ್ಯಾಕ್ ಮಾಡಕ್ಕಿರುವಂತದ್ದು, QR ಕೋಡ್, ಪ್ರತಿಯೊಂದು ವೆರಿ ಇಂಪಾರ್ಟೆಂಟ್ ಪೇಮೆಂಟ್ ಗೇಟ್ವೇ. ಆನ್ಲೈನ್ ಪ್ರೆಸೆನ್ಸ್ ಅಲ್ಲಿ ಬೇಕಾಗಿರೋದು ಪೇಮೆಂಟ್ ಗೇಟ್ವೇ. ಅಂಡ್ ಯು ನೋ ದಟ್ ಪೇಮೆಂಟ್ ಗೇಟ್ವೇ ಫ್ರೀ ಆಗಿ ಬರಲ್ಲ. ಪೇಮೆಂಟ್ ಗೇಟ್ವೇ ನೀವು ತಗೋಬೇಕು ಅಂತಿದ್ರೆ ದೇರ್ ಇಸ್ ಅ ಕಾಸ್ಟ್ ಇನ್ವಾಲ್ವ್ ಟು ಇಟ್. It might be 30,000 or 50,000 depend on what service you need from the service provider. But ಈ ಎಲ್ಲಾ ಬೆನಿಫಿಟ್ ನಾವು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ if you get registered as a vendor in our vendor app. That's it. So ನೆಕ್ಸ್ಟ್ ನಾವು ನಿಮ್ಗೆ ಏನ್ ಕೊಡ್ತಾ ಇದೀವಿ, ನಿಮ್ಮದೇ ಆದಂತ ಕಸ್ಟಮರ್ಸ್ ನಿಮ್ಗೆ ಇರ್ಬೋದು, ಅದು 100 ಇರ್ಬೋದು, 1000 ಇರ್ಬೋದು. ಬಟ್ ಫ್ರಮ್ ನೌ ಆನ್ವರ್ಡ್ಸ್ ನೀವು ನಮ್ಮ ಆಪ್ ಗೆ ರಿಜಿಸ್ಟರ್ಡ್ ಆದಾಗ ಆಟೋಮೆಟಿಕ್ಲಿ ನಿಮ್ಗೆ ನಾವು ಪೋಸ್ಟ್ ಪೇಡ್ ಸರ್ವಿಸ್ ಕೊಡ್ತಾ ಇದೀವಿ. ದಟ್ ಇಸ್, ಈಗ ಎಕ್ಸ್ಟ್ರಾ ಕಸ್ಟಮರ್ಸ್ ನಿಮ್ಮ ಹತ್ರ ಬರ್ತಾ ಇದಾರೆ ಹೂ ಆರ್ ದ ಪಾರ್ಟ್ ಆಫ್ ಗ್ಲೋಬಲ್ ಗಾರ್ನರ್. ಸೊ ಗ್ಲೋಬಲ್ ಗಾರ್ನರ್ ಕಸ್ಟಮರ್ಸ್ ಈಗ ನಿಮ್ಮ ಕಸ್ಟಮರ್ ಆಗ್ತಾ ಇದ್ರೆ ಬಿಕಾಸ್ ಕಸ್ಟಮರ್ ಬೆನಿಫಿಟ್ ಇದ್ದೇ ಇದೆ. ಸೊ ಅದಕ್ಕೆ ಅವ್ರು ನಿಮ್ಮನ್ನ ಹುಡುಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಮ ಬಿಸ್ನೆಸ್ ಇರೋ ಕಡೆ ದೇ ಆರ್ ಕಮಿಂಗ್ ಅಂಡ್ ದೇ ಆರ್ ಟೇಕಿಂಗ್ ಯೋರ್ ಸರ್ವಿಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಬೆನಿಫಿಟ್ ಯು ಆರ್ ಗೆಟಿಂಗ್. more very important is only ಈ ರಿವಾರ್ಡ್ಸ್ ಅಂಡ್ ಕ್ಯಾಶ್ ಬ್ಯಾಕ್ ಕೊಡ್ತಾ ಇರೋರು ಯಾರು ಅಂತ ಕೇಳಿದ್ರೆ ಓನ್ಲಿ ಸೆಲೆಕ್ಟೆಡ್ ವೆಬ್ಸೈಟ್ಸ್ ಅಂಡ್ ಬಿಗ್ ಬ್ರ್ಯಾಂಡ್ ಗಳು ಮಾತ್ರನೇ ಇವತ್ತು ರಿವಾರ್ಡ್ಸ್ ಅಂಡ್ ಕ್ಯಾಶ್ ಬ್ಯಾಕ್ ಕೊಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಾವು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಲೈಕ್ ಮೊಬೈಲ್ ಪರ್ಚೇಸ್ ಮಾಡಕ್ ಹೋದಾಗ ಸಂಗೀತ ಅಥವಾ ಪೈ ಅನ್ನುವ ರೀಜನಲ್ ಬ್ರ್ಯಾಂಡ್ಸ್ಗೆ ಹೋಗ್ತೀವಿ, ಅಥವಾ ಕ್ರೋಮಾ ಆರ್ ಬಿಗ್ ಬಜಾರ್ ಆರ್ ಈ ಝೋನ್ ಈ ತರ ಇರುವ ಸ್ಟೋರ್ಸ್ಗೆ ಹೋಗ್ತೀವಿ. ಬಿಕಾಸ್ ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇದೆ, ಜಾಸ್ತಿ ಕ್ಯಾಶ್ ಬ್ಯಾಕ್ ಆಪ್ಷನ್ಸ್ ನಮಗೆ ಸಿಗ್ತಾ ಇದೆ. ದಟ್ ಇಸ್ ದ ಓನ್ಲಿ ಥಿಂಗ್ ವಿ ಗೋ ಫಾರ್ ಸಚ್ ಬ್ರ್ಯಾಂಡ್. ಬಟ್ ನನ್ನ ಮನೆ ಹತ್ರ ಇರುವಂತ ಯಾವ್ದೊಂದು ಮೊಬೈಲ್ ಶಾಪ್ ಅಲ್ಲೂ ಕೂಡ ಪ್ರಾಬಲಿ ಅದೇ ಪ್ರೈಸ್ ಕೊಟ್ಟರು ಕೂಡ ನಾವು ಅಲ್ಲಿ ಚೆಕ್ ಮಾಡಕ್ಕೂ ಕೂಡ ಹೋಗಲ್ಲ. ಬಿಕಾಸ್ ನಾವ್ ಅನ್ಕೋತೀವಿ ಅಲ್ಲಿ ನಮ್ಗೆ ಯಾವುದೇ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಸಿಗ್ತಾ ಇಲ್ಲ. ಅಂಡ್ ಮೋರ್ ಓವರ್, ಈಗ ಒಂದು ಕಡೆ ಸಿಕ್ಕಿರುವಂತ ಆ ರಿವಾರ್ಡ್ ತಗೊಂಡೋಗಿ ನಾವು ಇನ್ನೊಂದು ಕಡೆ ಯೂಸ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ, ಕಲ್ಯಾಣ್ ನಿಂದ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಆ ರಿವಾರ್ಡ್ ಪಾಯಿಂಟ್ ತಗೊಂಡೋಗಿ ನಾನು ಬಿಗ್ ಬಾಸ್ಕೆಟ್ ಇಂದ ಪ್ರಾಡಕ್ಟ್ ತಗೊಳಕ್ ಆಗಲ್ಲ. ಸೊ ನಾನು ಬಿಗ್ ಬಜಾರ್ ಇಂದ ಸಿಕ್ಕಿರುವಂತ ರಿವಾರ್ಡ್ ಪಾಯಿಂಟ್ ತಗೊಂಡೋಗಿ ನಾನು ಶಾಪರ್ ಸ್ಟಾಪ್ ಇಂದ ಬಟ್ಟೆ ಪರ್ಚೇಸ್ ಮಾಡಕ್ ಆಗಲ್ಲ. ಸೊ ದಿಸ್ ವಾಸ್ ನಾಟ್. ಇಲ್ಲಿ ತನಕ ಒಂದು ರಿವಾರ್ಡ್ ಪಾಯಿಂಟ್ ಇನ್ನೊಂದು ರಿವಾರ್ಡ್ ಪಾಯಿಂಟ್ ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ದಟ್ ಇಸ್ ದೇರ್ ಇಸ್ ನೋ ಕನೆಕ್ಷನ್. ಸೊ ಮೊಬೈಲ್ ತಗೊಂಡ್ರೆ ಅಲ್ಲೇ ರೆಡಿ ಮಾಡ್ಬೇಕು, ಗೋಲ್ಡ್ ತಗೊಂಡ್ರೆ ಅಲ್ಲೇ ರೆಡಿ ಮಾಡ್ಬೇಕು, ವೆಹಿಕಲ್ ತಗೊಂಡ್ರೆ ಅಲ್ಲೇ ರೆಡಿ ಮಾಡ್ಬೇಕು. ಬಟ್ ನಾವು ಈಗ ನೀವು ನಮ್ಮ ವೆಂಡರ್ ಆದ್ರೆ ಯು ವಾಟ್ ಎವರ್ ಯು ಆರ್ ಡೂಯಿಂಗ್, ನೀವು ತರಕಾರಿ ಮಾಡೋದಾಗಿದ್ರು ಕೂಡ ಎನಿಥಿಂಗ್ ಯು ಬಿ ಡೂಯಿಂಗ್, ನಿಮ್ಮ ರಿವಾರ್ಡ್ ಯು ಕ್ಯಾನ್ ಟಾಕ್ ಟು ಅಸ್. ಲೆಟ್ಸ್ ಸಿ ಹೌ. ಸೊ ಇದು ಮಾತ್ರ ಅಲ್ಲ, ಆಟೋಮೆಟಿಕ್ಲಿ ಇದೆಲ್ಲ ಆದಾಗ ನಿಮ್ಮ ಸೇಲ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ಲಿ ಯುವರ್ ಮಾರ್ಜಿನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಿಮಗೊಂದು ಒಂದು ಎಕ್ಸ್ಕ್ಲೂಸಿವಿಟಿ ಸಿಗ್ತಾ ಇದೆ, ಒಂದು ಎಕ್ಸ್ಕ್ಲೂಸಿವ್ನೆಸ್ ಸಿಗ್ತಾ ಇದೆ. ನಿಮ್ಮ ಒಂದು 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸಪೋಸ್ ನೀವು ಒಂದು ವೆಂಡರ್ ಆಗಿ ನಮ್ಮ ಬಿಸ್ನೆಸ್ ಬರ್ತಾ ಇದ್ದೀರಾ, ನಿಮ್ದೊಂದು ಮೊಬೈಲ್ ಶಾಪ್ ಇದೆ. ಸೊ ನಿಮ್ಗೆ ಅನಿಸುತ್ತೆ ಗ್ಲೋಬಲ್ ಗಾರ್ನರ್ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಬಟ್ ನನ್ನ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ಮೊಬೈಲ್ ಸ್ಟೋರಿಗೆ ನನ್ನ ಹಾಗೇನೆ ಇನ್ನೊಬ್ರು ಕೊಡಬೇಡಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ we can do it, but there is a condition apply for that in detail we can discuss in Q&A session or maybe tomorrow session. What is that condition? So there is also ನೀವು ಏನು ಕಮಿಷನ್, ಬಿಕಾಸ್ ನಾನು ಆಗ್ಲೇ ಹೇಳಿದೆ ವೆಂಡರ್ ಆಗಕ್ ಮಾತ್ರ ಫ್ರೀ ಇದೀವಿ. ಬಟ್ ಈ ವೆಂಡರ್ ಇದೆಲ್ಲ ಸರ್ವಿಸ್ ಕೊಡುವಾಗ ನಾವು ನಿಮ್ಮ ಹತ್ರ ಏನಾದ್ರು ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ವಾಟ್ ಇಸ್ ದಟ್ ಎಕ್ಸ್ಪೆಕ್ಟೇಷನ್? ಸೊ ನಾವು ನಿಮಗೆ ಕಸ್ಟಮರ್ ಕೊಡ್ತಾ ಇದೀವಿ, ನಿಮ್ಮ ಕಸ್ಟಮರ್ ಇಂದ ನಮಗೆ ದುಡ್ಡು ಬೇಡ, ಬಟ್ ನಾವು ಕೊಡುವಂತ ಕಸ್ಟಮರ್ ನಿಮ್ಮ ಹತ್ರ ಬಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಪರ್ಚೇಸ್ ಮಾಡಿದಾಗ ಮಿನಿಮಮ್ 5% ನೀವು ಗ್ಲೋಬಲ್ ಗಾರ್ಡನ್ ಗೆ ಕಮಿಷನ್ ಆಗಿ ಪೇ ಮಾಡಬೇಕು. ದಿಸ್ ಇಸ್ ದ ಓನ್ಲಿ ಕಂಡೀಷನ್ ವಿ ಆರ್ ಆಸ್ಕಿಂಗ್. ಈ ಎಲ್ಲಾ ಬೆನಿಫಿಟ್ ನಾವು ನಿಮ್ಗೆ ಕೊಡಕ್ಕೆ ರೆಡಿ ಇದೀವಿ, ಬಟ್ ಇದಕ್ಕೆ ನಾವು ಕೊಡ್ತಾ ಇರುವಂತ ಸೇಲ್ಸ್ ಗೆ ಮಿನಿಮಮ್ 5% ನೀವು ನಮಗೆ ಕಮಿಷನ್ ಆಗಿ ಕೊಡಬೇಕು. ಸಪೋಸ್ ನೀವೇನಾದ್ರೂ 10% ಕಮಿಷನ್ ಕೊಡಕ್ಕೆ ರೆಡಿ ಇದ್ರೆ, ಸಪೋಸ್ ನಿಮ್ ಬಿಸ್ನೆಸ್ ಅಲ್ಲಿ 10% ಮಾರ್ಜಿನ್ ಇದೆ, ಅದಕ್ಕಿಂತ ಜಾಸ್ತಿ ಮಾರ್ಜಿನ್ ಇದೆ, ನೀವು ಕೊಡ್ಬೋದು ಅಂತ ನಿಮ್ಗೆ ಇಂಟ್ರೆಸ್ಟ್ ಆದ್ರೆ, ಸೊ ನೀವು ಎಷ್ಟು ಕಮಿಷನ್ ಕೊಡ್ತೀರಾ ಅದ್ರದ್ದು 2 times GG ಕಾಯಿನ್ಸ್ ರಿಟರ್ನ್ ಆಗಿ ನಾವು ಕೊಡ್ತೀವಿ. ಸೊ ವಾಟ್ ಇಸ್ ದಿಸ್ GG ಕಾಯಿನ್ಸ್ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀವಿ. ಅದರದ್ದು ವ್ಯಾಲ್ಯೂ ಏನು, ಅದು ವಾಟ್ ಇಸ್ ದಟ್ ಸಿಸ್ಟಮ್ ಅನ್ನೋದು ಕೂಡ ನಾವು ಮಾತಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್, ಈಗ ನೀವು ಒಂದು ರೀಜನಲ್ ಬ್ರ್ಯಾಂಡ್ ಆದ್ರೆ, ಇಫ್ ಯು ಥಿಂಕ್ ದಟ್ ನಿಮ್ದೇ ಒಂದು ಬ್ರ್ಯಾಂಡ್ ಇದೆ ವಿಚ್ ಇಸ್ ಆಲ್ರೆಡಿ ಕೇಟರಿಂಗ್ ಇನ್ ಕರ್ನಾಟಕ, ಬಟ್ ಇಫ್ ಯು ಥಿಂಕ್ ದಟ್ ಯು ಕ್ಯಾನ್ ಗೋ ಗ್ಲೋಬಲಿ ಆರ್ ಯು ಕ್ಯಾನ್ ಗ್ಲೋ ಆನ್ ಇಂಡಿಯಾ, ದೆನ್ ಇವತ್ತು ಓನ್ಲಿ ಕೆಲವೊಂದೇ ಬ್ರ್ಯಾಂಡ್ಸ್, ಓನ್ಲಿ ಫ್ಯೂ ಬ್ರ್ಯಾಂಡ್ಸ್ ಆರ್ ಡೂಯಿಂಗ್ ದಿಸ್ vouchers. Okay,
So only selected brands, probably in India, we have only less than 100 brands which is doing this soft vouchers ಕೊಡ್ತಾ ಇರುವಂತ ಬ್ರ್ಯಾಂಡ್ ಇರೋದು. ಸೊ ನಾವು ಯು ಕ್ಯಾನ್ ಫಾಲ್ ಇನ್ ದಟ್ ಎಲಿಟ್ ಕ್ಯಾಟಗರಿ ಲಿಸ್ಟ್ ಅಲ್ಲಿ ಬರ್ಬೋದು. ನೀವು ಕೂಡ ಆ ಸಾಫ್ಟ್ವೇರ್ ಈ ಸಾಫ್ಟ್ವೇರ್ ಉಪಯೋಗಿಸ್ಕೊಂಡು ಈ ವೌಚರ್ಸ್ ಪ್ರೊಡ್ಯೂಸ್ ಮಾಡಬಹುದು. ನಿಮ್ಮ ರೀಜನಲ್ ಬ್ರ್ಯಾಂಡ್ ಕೂಡ ಈಗ ಒಂದು ಇಂಡಿಯಾದಲ್ಲಿ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಆಗಿ ಕೇಟರ್ ಮಾಡಬಹುದು. ಅದಕ್ಕೆ 25,000 ಕಾಸ್ಟ್ ಇದೆ. ಈ ಸಾಫ್ಟ್ವೇರ್ ತಗೋಬೇಕು ಅಂತಿದ್ರೆ ಮಾತ್ರ ಈ ಕಾಸ್ಟ್ ಇರೋದು, ಆರ್ ಎಲ್ಸ್ ದೇರ್ ಇಸ್ ನೋ ಚಾರ್ಜ್. The last benefit what you are getting is, ಇಲ್ಲಿ ತನಕ ನೀವು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಯು ಆರ್ ಓನ್ಲಿ ಏಬಲ್ ಟು ಸೆಲ್ ವಾಟ್ ಯು ಆರ್ ಡೂಯಿಂಗ್. ಫಾರ್ ಎಕ್ಸಾಂಪಲ್, ಯು ಆರ್ ಅನ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ or you are an insurance agent. ನೀವು ಇನ್ಶೂರೆನ್ಸ್ ಮಾತ್ರ ಮಾರಬಹುದಾಗಿತ್ತು. That is that too of that particular insurance company, or if you have a DSM, I mean ಇದ್ರೆ ಒಂದು then you can do some other insurance also. DSA ಇದ್ರೆ ಇನ್ನೊಂದು ಮಾಡಬಹುದಾಗಿತ್ತು. ಬಟ್ ಜಸ್ಟ್ ಇಮ್ಯಾಜಿನ್, ನಾವು ನೀವು ನಿಮ್ಮ ಪ್ರಾಡಕ್ಟ್ ಮಾತ್ರ ಅಲ್ಲ, ಪ್ರಪಂಚದ 20 ಕೋಟಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಕೂಡ ಮಾರಬಹುದು ಅಂತ ಅಂದಾಗ ಇಸ್ ಇಟ್ ನಾಟ್ ಅಟ್ರಾಕ್ಟಿವ್? ಎಸ್, ಎಕ್ಸಾಕ್ಟ್ಲಿ. ಈಗ ನೀವು ಒಂದು ಕ್ಲಾತ್ ಮರ್ಚೆಂಟ್ ಆಗಿದ್ರೆ ನೀವು ಬಟ್ಟೆ ಮಾತ್ರ ಮಾರ್ತಾ ಇಲ್ಲ. ನಾವು ಯು ಕ್ಯಾನ್ ಸೆಲ್ ಲೋನ್ಸ್, ಯು ಕ್ಯಾನ್ ಸೆಲ್ ಇನ್ಶೂರೆನ್ಸ್, ಯು ಕ್ಯಾನ್ ಸೆಲ್ grocery, you can pay all the utility bills, you can sell all the big brands. So whatever brand ನೀವು ಮಾತಾಡ್ತೀರಾ ಆ ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ ಕೂಡ ನೀವು ಮಾರಬಹುದು. ಸೊ ಹೌ ಇಸ್ ದಟ್? ಲೆಟ್ ಅಸ್ ಸಿ. ಇದು ಜಿಜಿ ವೌಚರ್ ಗೆ ಕನೆಕ್ಟೆಡ್ ಆಗಿರೋದು. ಈ 25,000 rupees ವರ್ತ್ ಇರುವಂತ ಈ ಜಿಜಿ ಸಾಫ್ಟ್ವೇರ್ ಬೇಕಾದ್ರೆ ನಿಮ್ಗೆ ಫ್ರೀ ಆಗಿ ಕೊಡಕ್ಕೆ ರೆಡಿ ಇದೀವಿ. ಸೊ ವಿ ಕ್ಯಾನ್ ಗಿವ್ ಯು ಇಟ್ ಅಟ್ ಫ್ರೀ ಆಫ್ ಕಾಸ್ಟ್. ಓಕೆ, ಇಫ್ ಯು ಥಿಂಕ್ ದಟ್ ನಿಮ್ಮ ಬಿಸ್ನೆಸ್ ಗೆ ವೌಚರ್ ಕೊಟ್ರೆ ಬಿಸ್ನೆಸ್ ಬೆನಿಫಿಟ್ ಆಗುತ್ತೆ ಅಂತಿದ್ರೆ, ಎಸ್ ಅಫ್ಕೋರ್ಸ್ ಇದು ಬೆನಿಫಿಟ್ ಆಗುತ್ತೆ. ಬಿಕಾಸ್ ಈಗಾಗಲೇ ಹೇಳಿತರ, ಯು ವಿಲ್ ಬಿ ಅನ್ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ದಟ್ ವಿಲ್ ಹ್ಯಾವ್ ಅನ್ ಆಲ್ ಓವರ್ ಇಂಡಿಯಾ ಎಕ್ಸ್ಪೋಷರ್. ದಟ್ ಇಸ್ ಅ ಫಸ್ಟ್ ಪ್ಲಸ್ ಪಾಯಿಂಟ್. ಸೆಕೆಂಡ್ ಇಸ್ ಯು ಆರ್ ಗೆಟಿಂಗ್ ಎ ಪ್ರೀಪೇಡ್ ಸೇಲ್ಸ್. ಫಾರ್ ಎಕ್ಸಾಂಪಲ್, you are into manufacturing or you are into a jewelry business. Nimdu jewelry exclusive chain of jewelers ಇದೆ across Karnataka probably. So ನೀವು ಈಗ ಪ್ರೀಪೇಡ್ ಸೇಲ್ಸ್, ಈಗ 50,000 on 1 lakh ವೌಚರ್ ನೀವು ಫಸ್ಟ್ ಮಾರಕ್ಕಾದಾಗ ಆಟೋಮೆಟಿಕ್ಲಿ ಯು ಆರ್ ಗೆಟಿಂಗ್ ಅ ಪ್ರೀಪೇಡ್ ಸೇಲ್ಸ್. ದಟ್ ಇಸ್ ನಿಮ್ಮ ಕಮೋಡಿಟಿ ಮಾರಕ್ಕಿಂತ ಮುಂಚೆನೆ ನಿಮಗೆ ದುಡ್ಡು ಜೋಬಿಗೆ ಬರ್ತಾ ಇದೆ. ಸೊ ಒನ್ ಥಿಂಗ್ ಇಸ್ ಅಶೋರ್ಡ್ ದಟ್ ಅಟ್ ಲೀಸ್ಟ್ ಅಷ್ಟು ವೌಚರ್ ದುಡ್ಡು ಅಂತೂ ಗ್ಯಾರಂಟಿ ಬರ್ತಾ ಇದೆ ಅನ್ನೋದು ನಿಮ್ಗೊಂದು ಪ್ರೀಪೇಡ್ ಸೇಲ್ಸ್ ಸಿಗ್ತಾ ಇದೆ. The second part is, ಈ ಒಂದು ವೌಚರ್ಸ್ ತಗೊಂಡಾಗ ನಿಮಗಿರುವಂತ ಸೆಕೆಂಡ್ ಬೆಸ್ಟ್ ಇಂಪಾರ್ಟೆನ್ಸ್ ಇಸ್ ದಟ್ ಎನಿ ಬ್ರೇಕೇಜ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಐ ಬೈ ಈಗ ಐ ಬಾಟ್ ಅ ಗಿಫ್ಟ್ ವೌಚರ್ ಆಫ್ ಅನ್ XYZ ಬೈ ಜ್ಯುವೆಲ್ಲರಿ ಒಂದು ಬ್ರ್ಯಾಂಡ್ ಒಂದು ವೌಚರ್ ತಗೊಂಡೆ. ಆ ವೌಚರ್ 50,000 ವೌಚರ್ ಆಗಿತ್ತು. ನಾನು ಶಾಪ್ ಅಲ್ಲಿ ಆ ಜ್ಯುವೆಲ್ಲರಿ ಹೋಗಿ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇಫ್ ನನ್ನ ಬಿಲ್ಲಿಂಗ್ ಅಮೌಂಟ್ ಇಸ್ 49,000 ಆದ್ರೆ ಆ 1,000 rupees ದೇ ವೋಂಟ್ ರಿಟರ್ನ್ ಅಸ್ ಬ್ಯಾಕ್. ಫಾರ್ ಎಕ್ಸಾಂಪಲ್, ನೀವು ಕೂಡ ಇಲ್ಲಿಂದ ಬಿಗ್ ಬಜಾರ್ ವೌಚರ್ಸ್, ನಾವು ಈಗ ನೀವು ಬಿಗ್ ಬಜಾರ್ ಅಥವಾ ಶಾಪರ್ಸ್ ಆಫ್ ಎನಿ ಮೆಗಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಿದಾಗ ಕಡಿಮೆ ಇದ್ದಾಗ ಆ ಬ್ರ್ಯಾಂಡ್ ಕಾಸ್ಟ್ ನಮ್ಗೆ ಸಿಗ್ತಾ ಇಲ್ಲ. ಬಟ್ ಎಕ್ಸ್ಟ್ರಾ ಬೈಯಿಂಗ್, ಈಗ ನಾನು ಸಪೋಸ್ ನಾನೊಂದು ಎಕ್ಸ್ಟ್ರಾ ಬೈಯಿಂಗ್, ಬಟ್ ನಾನು 49,000 ಬೈ ಮಾಡ್ಲಿಲ್ಲ, ಅಲ್ಲಿ ನೋಡಿದಾಗ ನನಗೆ 70,000 rupees ಯಾವ್ದು ಇಷ್ಟ ಆಯ್ತು. ಸೊ ಐ ಆಮ್ ಬೈಯಿಂಗ್ ಎ ವರ್ತ್ ಆಫ್ 70,000. ಸೊ ಆಟೋಮೆಟಿಕ್ಲಿ ನಿಮ್ಗೆ ಆ ಎಕ್ಸ್ಟ್ರಾ ಬೈಯಿಂಗ್ ಸಿಗ್ತಾ ಇದೆ. ದಟ್ ಮೀನ್ಸ್ ದಟ್ ಮಾರ್ಜಿನ್ ಕೂಡ ಸಿಗ್ತಾ ಇದೆ. ಸೊ ಇದು ನಿಮಗೆ ಫ್ರೀ ಆಗಿ ಕೊಡ್ತಾ ಇದೀವಿ ಬೈ ಜಸ್ಟ್ ದೇರ್ ಇಸ್ ಟೂ ಆಪ್ಷನ್. ಒನ್ ಇಸ್ ಯು ಕ್ಯಾನ್ ಪೇ ದ ಅಡ್ವಾನ್ಸ್ ಜಿಜಿ. ಏನ್ ನೀವು ಆಲ್ರೆಡಿ ನೀವು ವೆಂಡರ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಬರಬೇಕು ಅಂತಿದ್ದಾಗ ಹೆಂಗಿದ್ರು ಕಮಿಷನ್ ಕೊಡ್ತೀರಾ. ಅದು ಅಡ್ವಾನ್ಸ್ ಆಗಿ 50,000 ಅಡ್ವಾನ್ಸ್ ಕಮಿಷನ್ ಕೊಟ್ಟು ನಿಮ್ಗೆ ಈ ಸಾಫ್ಟ್ವೇರ್ ಫ್ರೀ ಕೊಡ್ತೀವಿ. ಇಲ್ಲದೆ ಹೋದ್ರೆ ಯು ಕ್ಯಾನ್ ಪೇ ಇಟ್ ಇನ್ 5,000 ಒಂದು PDC ಚೆಕ್ ಮಂತ್ಲಿ ಕೊಡುವ ರೀತಿಯಲ್ಲೂ ಕೂಡ ನೀವು ತಗೋಬಹುದು. By this you can get this voucher free of cost. Okay, so with this we have explained you about the vendor benefits. So simple ಆಗಿ ಹೇಳಿದ್ರೆ, ನಿಮ್ಮಲ್ಲಿ ನೀವು you might be a insurance agent, you might be a lawyer, you might be a provision store owner, you might be a cloth merchant. Just imagine, ನಿಮ್ಮಲ್ಲಿ 100 ಕಸ್ಟಮರ್ ನಿಮಗಿದ್ರೆ, if you have 100 customers, what we tell is you can earn 30 lakh from the existing customer. ಅಂದ್ರೆ ನಿಮ್ಮ 100 ಕಸ್ಟಮರ್ ಇನ್ಕ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ. But with 100 customers we can prove you that you can earn 30 lakh per year income. So also ಅದು ಅಲ್ಲಿಗೆ ನಿಲ್ತಾ ಇಲ್ಲ, you can also earn up to 1 crore income also through our referral program, right? But this part we are not talking today. So if you want to know about this more vendor benefits, all the clarification will be taking tomorrow. So ಇಲ್ಲಿಗೆ ವೆಂಡರ್ ಪಾರ್ಟ್ ಮುಗೀತು. ಬಟ್ ಈಗ ದೊಡ್ಡ ಪ್ರಶ್ನೆ ಬರುತ್ತೆ, ಸರ್ ನಾನು ಆಲ್ರೆಡಿ ಒಂದು ಬಿಸ್ನೆಸ್ ಮ್ಯಾನ್, ನಂದು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ ಬಿಸ್ನೆಸ್ ಇದೆ,
ಸೊ ನನ್ನ ಕಸ್ಟಮರ್ಸ್ ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಇವತ್ತೇನ್ ಕಸ್ಟಮರ್ ಬೇಸ್ ಮಾಡಿದ್ದೀನಿ ಅದಕ್ಕೆ ಐ ಹ್ಯಾವ್ ಟೇಕನ್ ಟೈಮ್ ಟು ಡೂ ದಿಸ್. ಆಗಿದ್ದಾಗ ನಾನ್ ನನ್ನ ಕಸ್ಟಮರ್ಗೆ ನಿಮಗೆ ಯಾಕೆ ರೆಫರ್ ಮಾಡಬೇಕು? ನನ್ನ ಕಸ್ಟಮರ್ಗೆ ಏನಕ್ಕೆ ನಾನು ನಿಮ್ಮನ್ನ ರೆಫರ್ ಮಾಡಿದಾಗ ನನಗೇನ್ ಬೆನಿಫಿಟ್ ಇದೆ? ವೆರಿ ಗುಡ್ ಕ್ವಶನ್. ಸೊ ಅದಕ್ಕೆ ನೀವು ಕ್ವಶನ್ ಕೇಳಲಿಲ್ಲ, ಬಟ್ ಆ ಕ್ವಶನ್ ನಾನೇ ಆನ್ಸರ್ ಹೇಳ್ತಾ ಇದ್ದೀನಿ. ದ ಆನ್ಸರ್ ನಿಮ್ಗೆ ಇಲ್ಲಿ ಸಿಕ್ಕುತ್ತೆ. ಸೊ ವಿ ಹ್ಯಾವ್ ಡೆವಲಪ್ಡ್ ಅ ಪವರ್ಫುಲ್ ಅಂಡ್ ಮೋಸ್ಟ್ ಎಂಪವರಿಂಗ್ ಆಪ್ ಇನ್ ದ ವರ್ಲ್ಡ್. 20 ಕೋಟಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅನ್ನ ಈಗಾಗಲೇ ಹೇಳಾಯ್ತು. ಒಂದೊಂದಕ್ಕೊಂದೊಂದು ಆಪ್ ಬೇಡ. ನಿಮ್ಮ ಎಲ್ಲಾ ಸರ್ವಿಸಸ್ ಆಗ್ಲಿ, ರೀಸೇಲ್ ಆಗ್ಲಿ, ಎಂಟರ್ಟೈನ್ಮೆಂಟ್ ಆಗ್ಲಿ, ಮೆಗಾ ಬ್ರಾಂಡ್ಸ್ ಆಗ್ಲಿ, ಅಥವಾ ನಿಮ್ಮ ನಿಯರ್ ಬೈ ವೆಂಡರ್ ಗಳಿಂದ ಪರ್ಚೇಸ್ ಮಾಡೋದಕ್ಕಾಗ್ಲಿ, ಬಿಲ್ ಪೇ ಮಾಡೋದಕ್ಕಾಗ್ಲಿ, ಯಾವುದೇ ಫೆಸಿಲಿಟಿ, ಎವ್ರಿಥಿಂಗ್ ವಿ ಹ್ಯಾವ್ ಬ್ರಾಟ್ ಇನ್ ಟು ಒನ್ ಆಪ್. ಆ ಆಪ್ ಮುಖಾಂತರ ನೀವು ಪರ್ಚೇಸ್ ಮಾಡಬಹುದು. ಸೊ ಈ ಆಪ್ ನೀವು ಫ್ರೀ ಆಗಿ ಗ್ಲೋಬಲ್ ಗಾರ್ನರ್ ಆಪ್ ಏನಿದೆ ಪ್ಲೇ ಸ್ಟೋರ್ ಇಂದ ನೀವು ಡೌನ್ಲೋಡ್ ಮಾಡಬಹುದು. ಇಲ್ಲಿ ಕಸ್ಟಮರ್ ಆಗ್ಬಹುದು. ಟು ಬಿಕಮ್ ಎ ಪ್ಲೇನ್ ಕಸ್ಟಮರ್, ಟು ಎಂಜಾಯ್ ದ ಕಸ್ಟಮರ್ ಬೆನಿಫಿಟ್, ಯೂಸರ್ ಬೆನಿಫಿಟ್ ತಗೊಳ್ಳೋದಕ್ಕೆ ಯು ನೀಡ್ ನಾಟ್ ಇನ್ವೆಸ್ಟ್ ಈವನ್ ₹1 ಫಾರ್ ಗ್ಲೋಬಲ್ ಗಾರ್ನರ್. ಸೊ ಈಗಾಗಲೇ ಆಲ್ರೆಡಿ ಒಂದು ಪಾರ್ಟ್ ನಾನು ಮಾತಾಡಾಯ್ತು. ಸೊ ಟು ಬಿಕಮ್ ಎ ವೆಂಡರ್ ಅಗೇನ್ ಯು ನೀಡ್ ನಾಟ್ ಪೇ ₹1. ಅಗೇನ್ ಟು ಬಿಕಮ್ ಯೂಸರ್ ನೀವು ₹1 ಕೂಡ ಜಿಜಿಗೆ ಸ್ವಲ್ಪ ಎಕ್ಸ್ಕ್ಲೂಸಿವ್ ಕೊಡೋದು ಬೇಡ. ಓಕೆ, ಸೊ ಇಲ್ಲಿ ತನಕ ನಾವು ಎವ್ರಿ ಮಂತ್ ವಿ ವೇರ್ ಡೂಯಿಂಗ್ ಸಮ್ ಸಾರ್ಟ್ ಆಫ್ ಒಂದು ಖರ್ಚು ಮಾಡ್ತಾನೆ ಇದ್ವಿ. ಎವ್ರಿ ಒನ್ ಯೂಸ್ ಟು ಸ್ಪೆಂಡ್. ನಾವು ನಮ್ಮ ಮನೆಗೆ ಕರೆಂಟ್ ಬಿಲ್ ಕಟ್ತೀವಿ, ವಾಟರ್ ಬಿಲ್ ಕಟ್ತೀವಿ, ಇನ್ಶೂರೆನ್ಸ್ ಪೇ ಮಾಡ್ತೀವಿ, ಗಾಡಿದು ಟೈರ್ ಚೇಂಜ್ ಮಾಡ್ತೀವಿ, ಮನೆಗೆ ಗ್ರಾಸರಿ ತಗೋತೀವಿ, ಕ್ಲಾತ್ಸ್ ಪರ್ಚೇಸ್ ಮಾಡ್ತೀವಿ, ಚಿನ್ನ ಪರ್ಚೇಸ್ ಮಾಡ್ತೀವಿ. ವಿ ಸ್ಪೆಂಡ್ ಇನ್ ಮೆನಿ ವೇಸ್. ಹಲವಾರು ಮೆಡಿಸಿನ್ಸ್ ತಗೋತೀವಿ. ಹಲವಾರು ರೀತಿಯಲ್ಲಿ ನಾವು ಪ್ರತಿ ತಿಂಗಳು ನಾವು ಖರ್ಚಂತೂ ಮಾಡ್ತಾ ಇದೀವಿ. ಬಟ್ ಇಲ್ಲಿ ತನಕ ಈ ಖರ್ಚಿಂದ ನಿಮಗೆ ಯಾವುದು ಇನ್ವೆಸ್ಟ್ಮೆಂಟ್ ಆಗಿರ್ಲಿಲ್ಲ. ಜಸ್ಟ್ ಇಮ್ಯಾಜಿನ್ ನೌ ಯೋರ್ ಎಕ್ಸ್ಪೆನ್ಸಸ್ ವಿಲ್ ಬಿ ಯೋರ್ ಇನ್ವೆಸ್ಟ್ಮೆಂಟ್. ಆಸ್ ಎ ಕಸ್ಟಮರ್, this is the great news which you are getting is that in ಮುಂದೆ ನೀವು ಮಾಡ್ತಾ ಇರುವಂತ ನಿಮ್ಮ ಮನೆಯ ಖರ್ಚು ನಿಮಗೆ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸೊ ಹಾಗಿದ್ದಾಗ ಯಾರು ನಮ್ಮ ಟಾರ್ಗೆಟ್ ಕಸ್ಟಮರ್ ಅಂತ ಕೇಳಿದ್ರೆ ₹10,000 ಒಂದು ವರ್ಷಕ್ಕೆ ಖರ್ಚು ಮಾಡಕ್ಕೆ ಶಕ್ತಿ ಇರುವಂತ ಯಾವುದೇ ವ್ಯಕ್ತಿ ನಮ್ಮ ಕಸ್ಟಮರ್ ಆಗ್ಬಹುದು. ನನಗೆ ಗೊತ್ತು ಇಲ್ಲಿ ಕೇಳ್ತಾ ಇರುವಂತ ಎಲ್ಲರೂ ಅನ್ಕೋತಾ ಇರ್ಬೋದು, ಇದು ಒಂದು ವಾರಕ್ಕೆ ನಾವು ಖರ್ಚು ಮಾಡ್ತೀವಿ ಅಥವಾ ಒಂದು ತಿಂಗಳಿಗೆ ಖರ್ಚು ಮಾಡೋಂತ ಎಕ್ಸ್ಪೆನ್ಸಸ್, ಹೌ ಕ್ಯಾನ್ ದಿಸ್ ಬಿ? ನೋ ಪ್ರಾಬ್ಲಮ್. ಬಟ್ ಫಾರ್ ದಿಸ್ ದೇರ್ ಆರ್ ಮೆನಿ ಪೀಪಲ್ ಈ ಕ್ಯಾಟಗರಿನಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳು ಇರ್ಬೋದು, ಅಂತವ್ರು ಕೂಡ ಅವಕಾಶ ಸಿಕ್ಬೇಕು ಅಂತಾನೆ ಈ ಒಂದು ಕಂಪನಿ ಈ ಬಿಸ್ನೆಸ್ ಪ್ಲಾನ್ ಮಾಡಿರೋದು. ಟಿಲ್ ನಾವು ಇಲ್ಲಿ ತನಕ ನಾವು ಶಾಪ್ ಮಾಡ್ತಾ ಇದೀವಿ. ದೇರ್ ಆರ್ 2 ways ಆಫ್ ಶಾಪಿಂಗ್. ಒನ್ ಇಸ್ ಥ್ರೂ ಆಫ್ಲೈನ್ ಅಂಡ್ ಒನ್ ಇಸ್ ಥ್ರೂ ಆನ್ಲೈನ್. ಅಫ್ಕೋರ್ಸ್ ಆನ್ಲೈನ್ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಇಟ್ ಮೈಟ್ ಬಿ ಬಿಗ್ ಬಾಸ್ಕೆಟ್, ಇಟ್ ಮೈಟ್ ಬಿ Amazon Pantry or any other online vendor ಇಂದ ನೀವು ಪರ್ಚೇಸ್ ಮಾಡ್ತಾ ಇರ್ಬೋದು. Or you might shop from nearby shops or what we call as mega brand ಅಂತ ಏನ್ ಕರಿತೀವಿ, ಇಲ್ಲಿಂದ ಶಾಪ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ತನಕ ನಾವು ಮಾಡ್ತಾ ಇರೋಂಥ ಈ ಮಂತ್ಲಿ ಮ್ಯಾಂಡೇಟರಿ ಎಕ್ಸ್ಪೆನ್ಸಸ್, ನಮ್ ತಿಂಗಳಿಗೆ ಪಕ್ಕಾ ಕಟ್ಟಬೇಕಾಗಿರೋ ಕೆಲ ಎಕ್ಸ್ಪೆನ್ಸಸ್ ಗಳಿದೆ, ಲೈಕ್ ಕರೆಂಟ್ ಬಿಲ್, ಮೆಡಿಸಿನ್ಸ್. ದಿಸ್ ಆಲ್ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ಎವ್ರಿಥಿಂಗ್ ನಾವು ಮಾಡ್ಲೇಬೇಕು, ಖರ್ಚು ಮಾಡ್ಲೇಬೇಕು. ಗ್ರಾಸರಿ ಇದೆಲ್ಲ ಮ್ಯಾಂಡೇಟರಿ ಎಕ್ಸ್ಪೆನ್ಸ್ ಅಲ್ಲಿ ಬರುತ್ತೆ. But there are some expenses which come occasionally. For example, ಹಬ್ಬ ಬರ್ತಾ ಇದೆ, ಮದುವೆ ಬರ್ತಾ ಇದೆ, ಗಿಫ್ಟ್ ಕೊಡಬೇಕು, ಬಟ್ಟೆ ಪರ್ಚೇಸ್ ಮಾಡಬೇಕು, ಈ ತರ ಒಕೇಶನಲ್ ಎಕ್ಸ್ಪೆನ್ಸಸ್ ಕೂಡ ಬರ್ತಾ ಇದೆ. ಒಂದು ರಿನೋವೇಷನ್ ಮಾಡಬೇಕು ಮನೆದು, ಸೊ ಈ ತರ ಎಕ್ಸ್ಪೆನ್ಸಸ್ ಬರ್ತಾ ಇದೆ. There are also an occasional lifestyle expenses. For example, you have a smartphone, you want to upgrade to new version of smartphone, so it comes with a cost. ಹೊಸ ಲ್ಯಾಪ್ಟಾಪ್ ತಗೋತಿದ್ದೀರಾ, ಒಂದು ಹೊಸ ಟೆಲಿವಿಷನ್ ತಗೋತಾ ಇದ್ದೀರಾ, ಒಂದು ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀರಾ. ದಿಸ್ ಆಲ್ ಇಸ್ ಯುವರ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್. ಇದಲ್ದೇನೆ ಅರ್ನಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ, ಒಂದು ಹೊಸ ಆಫೀಸ್ ಮಾಡಿದಾಗ ಫರ್ನಿಚರ್ ತಗೋಬೇಕು, ಕಂಪ್ಯೂಟರ್ಸ್ ತಗೋಬೇಕು, ಫರ್ನಿಶ್ ಮಾಡಬೇಕು, ಎಲ್ಲದಕ್ಕೂ ಕಾಸ್ಟ್ ಇನ್ವಾಲ್ವ್ ಆಗಿದೆ. ಸೊ ಈ ರೀತಿಯಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಈ ರೀತಿಯಲ್ಲಿ ಮ್ಯಾಂಡೇಟರಿ 4 ತರದ ಎಕ್ಸ್ಪೆನ್ಸಸ್ ನಾವು ಬರ್ತಾ ಇದೆ. ಬಟ್ ಇಲ್ಲಿ ತನಕ ನಾವು ಅದೆಲ್ಲ ಮಾಡ್ತಾ ಇದ್ದಾಗ ವಿ ಯೂಸ್ ಟು ಪೇ, ಬಟ್ ನಾವು ಅದು ಯಾವ್ದು ನೆನ್ಪಿಟ್ಕೊಂಡೇ ಇಲ್ಲ. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಫಾರ್ಗಾಟನ್ ಇಟ್. ಬಿಕಾಸ್ ಅದರಿಂದ ನಮಗೆ ಯಾವುದೇ ತರ, ನಾನು ಹೋದ ವರ್ಷ ನಮ್ಮ ಮನೆಗೆ ತಗೊಂಡಿರೋಂತ ಸೋಫಾ ಸೆಟ್ ಇಂದ ನನಗೆ ಯಾವುದೇ ದುಡ್ಡು ಬರಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ನೆನ್ಪಿಟ್ಕೊಂಡಿಲ್ಲ. ನಾನು 2 ವರ್ಷದಿಂದ ನಾನು ಲ್ಯಾಪ್ಟಾಪ್ ತಗೊಂಡು ಒಂದು ಕಾರ್ ಪರ್ಚೇಸ್ ಮಾಡಿದ್ದೆ, ಅದರಿಂದ ನನ್ ದುಡ್ಡು ಬರಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ನೆನ್ಪಿಟ್ಕೊಂಡಿಲ್ಲ. ಸೊ ವಿ ಪೇ ಅಂಡ್ ವಿ ಫಾರ್ಗೆಟ್, ದಟ್ ಇಸ್ ಅವರ್ ಮೈಂಡ್. ಬಟ್ ವಿತ್ ಗ್ಲೋಬಲ್ ಗಾರ್ನರ್ there is a option, that is you now can buy buying ಅದೇ ಆನ್ಲೈನ್ ಅಥವಾ ಆಫ್ಲೈನ್. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂಟ್ರಾ, 1mg, ಎನಿ ಬ್ರ್ಯಾಂಡ್ ನೀವು ಇಲ್ಲಿ ತನಕ ಏನ್ ಬೈ ಮಾಡ್ತಾ ಇದ್ರೆ ಅದರಿಂದಾನೇ ಇರ್ಬೋದು, ಅಥವಾ ಶಾಪರ್ ಸ್ಟಾಪ್, ಅಪೋಲೋ ಫಾರ್ಮಸಿ,
ಆರ್ ಎನಿ ಅದರ್ ಆಫ್ಲೈನ್ ಬ್ರಾಂಡ್ಸ್ ಇಂದ ಪರ್ಚೇಸ್ ಮಾಡಿದಾಗಲೂ ಕೂಡ ನಿಮಗೆ ಇದೇ ತರದ ಎಕ್ಸ್ಪೆನ್ಸಸ್ ಏನ್ ಬರುತ್ತೆ, ಫರ್ನಿಚರ್ಸ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಆ ಎಕ್ಸ್ಪೆನ್ಸ್ ಏನ್ ಬರುತ್ತೆ ಇಲ್ಲಿ ವಿ ಅಶ್ಯೂರ್ ಯು ದಟ್ ನಿಮ್ಗೆ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಬರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಗ್ಯಾರಂಟಿಡ್, ಓಕೆ, ವಿ ಅಶ್ಯೂರ್ ಯು ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಬರುತ್ತೆ. ಬಟ್ ಹೌ ಇಸ್ ದಟ್ ಆಪ್ಷನ್ ನಿಮ್ಮ ಹತ್ರ ಇದೆ. ಓಕೆ, ಸೊ ಯು ಹ್ಯಾವ್ ಎನ್ ಆಪ್ಷನ್. ಈಗ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಬೇಕಾ ವಿತ್ ಜಿಜಿ, ಇಟ್ಸ್ ಅಪ್ ಟು ಯು, ಆರ್ ಗ್ಯಾರಂಟಿಡ್ ಝೀರೋ ವಿತೌಟ್ ಜಿಜಿ, ದಿಸ್ ಇಸ್ ಆಲ್ಸೋ ಅಪ್ ಟು ಯು. ಲೆಫ್ಟ್ ಬೇಕಾ ರೈಟ್ ಬೇಕಾ, ಯು ಕ್ಯಾನ್ ಡಿಸೈಡ್. ಸೊ ವಿತೌಟ್ ಜಿಜಿ ಲೈಫ್ ಏನು ಚೇಂಜ್ ಆಗ್ತಾ ಇಲ್ಲ, ಇಲ್ಲಿ ತಗ ಏನಾಗಿತ್ತು ಹಂಗೆ ಆಗ್ತಾ ಇತ್ತು. ಬಟ್ ಲೈಫ್ ವಿತ್ ಜಿಜಿ ಲಿಟಲ್ ಒಂದು ಸ್ಲೈಟ್ ಎಫರ್ಟ್ ಇಂದ ಯು ಆರ್ ಗೆಟಿಂಗ್ ಲಾಟ್ ಆಫ್ ಕ್ಯಾಶ್ ಬ್ಯಾಕ್. ಲೆಟ್ಸ್ ಸಿ ಹೌ. ಸೊ ನಾನು ಈಗಾಗಲೇ ಹೇಳಿದೆ, ನೆಕ್ಸ್ಟ್ ನಾವು ಯೋರ್ ಎಕ್ಸ್ಪೆನ್ಸ್ ಇಸ್ ಯೋರ್ ನ್ಯೂ ಇನ್ವೆಸ್ಟ್ಮೆಂಟ್. ನಿಮ್ಮ ಖರ್ಚು ನಿಮ್ಮ ಹೊಸ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಅರ್ನಿಂಗ್ ಆಪರ್ಚುನಿಟಿ ಈವನ್ ವಿತೌಟ್ ವೆನ್ ಅದರ್ಸ್ ಸ್ಪೆಂಡ್. ಇಲ್ಲಿ ತನಕ ನಿಮ್ಮ ಅಂಕಲ್, ಆಂಟಿ, ಫ್ರೆಂಡ್, ಬ್ರದರ್, ಸಿಸ್ಟರ್ ಇವರೆಲ್ಲ ಸ್ಪೆಂಡ್ ಮಾಡ್ತಾ ಇದ್ರೆ, ಅವರೆಲ್ಲ ಅವ್ರ ಮನೆಗೋಸ್ಕರ ಸ್ಪೆಂಡ್ ಮಾಡ್ತಾ ಇರೋದು. ಅವ್ರ ಪ್ರತಿ ತಿಂಗಳು ಅವ್ರ ಮನೆಯಲ್ಲೂ ಈ ಹೇಳಿರುವಂತ ಎಲ್ಲಾ ಎಕ್ಸ್ಪೆನ್ಸಸ್ ಇದೆ. ಬಟ್ ಜಸ್ಟ್ ಥಿಂಕ್ ಫಾರ್ ಎ ವೈಲ್, ಇವರು ಯಾರಾದ್ರೂ ಸ್ಪೆಂಡ್ ಮಾಡುವಾಗ ನಿಮಗೆ ದುಡ್ಡು ಬರ್ತಾ ಇದೆಯಾ? ಇಲ್ಲ. ಆನ್ಸರ್ ಇಸ್ ನೋ. ಸೊ ಆತರ ಇದ್ದಾಗ ನಾವು ಈಗ ಬೇರೆಯವ್ರು ಸ್ಪೆಂಡ್ ಮಾಡಿದ್ರು ಕೂಡ ನಿಮಗೆ ದುಡ್ಡು ಬರ್ತಾ ಇದೆ. ಬೆಸ್ಟ್ ಪಾರ್ಟ್ ಇಸ್ ಎವ್ರಿ ಟೈಮ್ ಯು ಸ್ಪೆಂಡ್ 10,000 rupees, ಅದು 1 ಕೋಟಿಗೆ ಈಕ್ವಲ್ ಆಗಿರುವಂತ ಒಂದು ಆಪರ್ಚುನಿಟಿಯಾಗಿ ಬದಲಾಗ್ತಾ ಇದೆ. 10,000 ಒಂದೊಂದು ಎಕ್ಸ್ಪೆನ್ಸಸ್ ಕೂಡ 1 ಕೋಟಿ ಆಪರ್ಚುನಿಟಿ ಆಗ್ತಾ ಇದೆ. ಕೆಲವರು ಇಲ್ಲಿ ಇರೋರು ಆಲ್ರೆಡಿ ಹೇಳ್ಬೋದು, ನಂದು ಆಫೀಸ್ ಕರೆಂಟ್ ಬಿಲ್ 10,000 ಪ್ಲಸ್ ಇದೆ. ಎಸ್ ಸರ್, ಯು ಹರ್ಡ್ ಇಟ್ ರೈಟ್. 10,000 ನೀವು ಕರೆಂಟ್ ಬಿಲ್ ಕಟ್ಟಿದ್ರು ಕೂಡ 1 ಕೋಟಿ ಇನ್ಕಮ್ ಅರ್ನ್ ಮಾಡುವಂತ ಅವಕಾಶ ನಾನು ಈಗ ಮಾತಾಡಕ್ ಹೋಗ್ತಾ ಇರೋದು. ಆಲ್ ದಿಸ್ ವಿತೌಟ್ ಝೀರೋ ರಿಸ್ಕ್. ಇದಕ್ಕೆ ನೀವೇನು ಎಕ್ಸ್ಟ್ರಾ ಏನು ಮಾಡೋದ್ ಬೇಡ, ಇದಕ್ಕೆ ನೀವು ಜನಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ ಬೇಡ. ಸೊ ಆಲ್ ದೋಸ್ ಬಿಗ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡೋದ್ ಬೇಡ. ಸಿಂಪಲ್, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ತನಕ ಅದನ್ನೇ ಮಾಡ್ತಾ ಇದ್ರೆ ಸಾಕು. ಜಸ್ಟ್ ವಾಟ್ ಯು ಆರ್ ಡೂಯಿಂಗ್, ಯು ಕೀಪ್ ಡೂಯಿಂಗ್ ದಟ್. ಓಕೆ, ಸೊ ಹಾಗಾದ್ರೆ ಈ ಕ್ಯಾಶ್ ಬ್ಯಾಕ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ? ನಮ್ಗೆ ಗೊತ್ತು, ಪ್ರಪಂಚದಲ್ಲಿ ಬೈಯರ್ ಅಂಡ್ ಕ್ಯಾಶ್ ಬ್ಯಾಕ್ ಸೆಲ್ಲರ್ ಇಲ್ಲದೆ ಹೋದ್ರೆ ಯಾವುದೇ ಸೇಲ್ ನಡೆಯಲ್ಲ. ಸೊ ದಿಸ್ ಸರ್ಕಲ್ ಇಸ್ ಬಿಕಮಿಂಗ್ ಫಾಸ್ಟ್ ಅಂಡ್ ಫಾಸ್ಟ್. ಪ್ರತಿ ಸತಿ ಬೈಯರ್ ಪೇ ದ ಮನಿ ಫಾರ್ ದ ಸೆಲ್ಲರ್ ಅಂಡ್ ದ ಸೆಲ್ಲರ್ ಯೂಸ್ ಟು ಸೆಲ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಟು ದ ಬೈಯರ್. ಸೊ ಇದು ಇವತ್ತು ತುಂಬಾ ಫಾಸ್ಟ್ ಆಗ್ತದೆ. ಇವತ್ತು ಇನ್ಫ್ಲೇಷನ್ ಇದೆಲ್ಲ ರೀಸನ್ ಇಷ್ಟೇನೆ. ಈ ಒಂದು ಸರ್ಕಲ್ ಇಸ್ ಬಿಕಮಿಂಗ್ ವೆರಿ ಫಾಸ್ಟ್ ಅಂಡ್ ವೆರಿ ಬಿಗ್ ಅಂಡ್ ವೆರಿ ಕಾಂಪಿಟೇಟಿವ್. ಓಕೆ, ಮಾರ್ಜಿನ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ತನಕ ಈ ಸರ್ಕಲ್ ಅಲ್ಲಿ ಏನಾಗ್ತಾ ಇತ್ತು, ಬರೀ ಬೈಯರು ಸೆಲ್ಲರ್ಗೆ ಕೆಲ ಕಡೆ 90% ಆಫ್ ಟೈಮ್ ಸೆಲ್ಲರ್ ಜಾಸ್ತಿ ಬೆನಿಫಿಟ್ ಆಗ್ತಾ ಇತ್ತು, ಬೈಯರ್ ಸಮ್ ಟೈಮ್ ಪ್ರಾಫಿಟ್ ಆಗ್ತಾ ಇರ್ಲಿಲ್ಲ. ಬಟ್ ನೌ ಜಿಜಿ ಕಮ್ಸ್ ಇನ್ ಪಿಕ್ಚರ್. ಈಗ ಜಿಜಿ ಮಧ್ಯದಲ್ಲಿ ಬರ್ತಾ ಇದೆ. ಯು ಬೈ ಫ್ರಮ್ ಜಿಜಿ, ಸೇಮ್ ಥಿಂಗ್, ಅದೇ ಬ್ರ್ಯಾಂಡ್, ಅದೇ ಚಾಯ್ಸ್, ಅದೇ ವೆಬ್ಸೈಟ್, ಅದೇ ಆಫ್ಲೈನ್ ಸ್ಟೋರ್, ಅಲ್ಲಿಂದ ಬೈ ಮಾಡಿ. ಬಟ್ ಈಗ ಗ್ಲೋಬಲ್ ಗಾರ್ನರ್ ಆ ಸೆಲ್ಲರ್ ಹತ್ರ ಕಮಿಷನ್ ತಗೋತಾ ಇದೆ. ಆ ಮಾರಾಟ ಮಾಡೋರ ಹತ್ರ ಸೆಲ್ಲರ್ ಕಮಿಷನ್ ತಗೋತಾ ಇದೆ. ಆ ಕಮಿಷನ್ ಅಲ್ಲಿ ಸಮ್ ಅಮೌಂಟ್ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ಫುಲ್ ಅಮೌಂಟ್ ಅಲ್ಲ, ಸಮ್ ಅಮೌಂಟ್ ನಿಮಗೆ ಕೊಡ್ತಾ ಇದ್ದಾರೆ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಬ್ಯಾಕ್. ದಿಸ್ ಇಸ್ ಓನ್ಲಿ ದ ಲಾಜಿಕ್ ಬಿಹೈಂಡ್ ದಿಸ್ ಥಿಂಗ್ಸ್. ಓಕೆ, ಸೊ let us see what is the domestic market spend of India. ಇವತ್ತು ಇಂಡಿಯಾದ ಡೊಮೆಸ್ಟಿಕ್ ಮಾರ್ಕೆಟ್ ಸ್ಪೆಂಡಿಂಗ್ ಎಷ್ಟು ಕೇಳಿದ್ರೆ 210 lakh crore. ಇವತ್ತು ನಾನು ನಿಮ್ಗೆ ಆಗ್ಲೇ ಫಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದೆ, ವಿ ವಾಂಟ್ ಟು ಬಿ ದ ನಂಬರ್ 1 ಕಂಪನಿ ಇನ್ ದ ವರ್ಲ್ಡ್ ಫ್ರಮ್ ಇಂಡಿಯಾ ಅಂತ ಮಾತಾಡಿದೆ. ವಿ ಕ್ಯಾನ್ ಬಿಕಮ್ that number 1 by getting only 30% of the total. ಈ 210 lakh crore ಇದೆಲ್ಲ, ಇದರ 30% ಸಿಕ್ಕಿದ್ರೆ ಸಾಕು. ದಟ್ ಇಸ್ 63 lakh 63 lakh crore ನಾವು GMV ಮಾಡಕ್ಕಾದ್ರೆ by 2022 we will be the world's number 1 company from India. Okay, by getting ಇಂಡಿಯಾದ 30% ಸೇಲ್ ಏನ್ ನಡೀತಾ ಇದೆ ಅದು ಗ್ಲೋಬಲ್ ಗಾರ್ನರ್ ಥ್ರೂ ನಡೆದ್ರೆ ಸಾಕು, we will be achieving that. Okay, so the power, ಇದು ಕನ್ಸ್ಯೂಮರ್ ಪವರ್, ನಿಮ್ಮ ನನ್ನ ಪವರ್. ಸೊ ಇಟ್ ಇಸ್ ಲೈಕ್ ದ ಪವರ್ ಆಫ್ ಅಸ್. ನಾವು ಇದು ಮಾಡ್ತಾ ಹೋಗ್ತಾ ಇದ್ವಿ, ಎಷ್ಟೋ ವರ್ಷದಿಂದ ಮಾಡ್ತಾ ಇದೀವಿ. ಬಟ್ ಇದರಿಂದ ನಮ್ಗೆ ಇಲ್ಲಿ ತನಕ ಏನು ಬೆನಿಫಿಟ್ ಬಂದಿರಲಿಲ್ಲ. ಬಟ್ now there is a time that a consumer can know his power. How is it? Let's see. Simple. ಇಲ್ಲಿಂದ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತಾ ಇದೀನಿ. ಲಿಟಲ್ ಕ್ಲಿಯರ್ ಆಗಿ ಕೇಳಿ, ವೆರಿ ಇಂಪಾರ್ಟೆಂಟ್ ಆಗಿ ಕೇಳಬೇಕಾಗಿರೋ 2-3 ವಿಷಯಗಳಿದೆ. ಮೊದಲನೇದು, ನೀವು ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ಜಿಜಿ, ಗ್ಲೋಬಲ್ ಗಾರ್ನರ್ ಆಪ್ ಇಂದ ರಿಜಿಸ್ಟರ್ ಆಗ್ಬೇಕು. ಅದಕ್ಕೆ ನಿಮ್ಮ ರೆಫರಲ್ ಕೋಡ್ ನಿಮ್ ಫ್ರೆಂಡ್ ಆಲ್ರೆಡಿ ಕಳ್ಸಾಗಿದೆ ಅನ್ಕೋತೀನಿ, ಅವ್ರು ಕಳಿಸಿದ್ದಾರೆ, ನೀವು ರಿಜಿಸ್ಟರ್ ಆಗಿದ್ದೀರಾ ಅಂಡ್ ಯು ಹ್ಯಾವ್ ಡೌನ್ಲೋಡೆಡ್ ದ ಆಪ್. ಸೊ ನಿಮ್ಮ ಮೊದಲನೇ ಕೆಲಸ ಮುಗಿದಿದೆ. ಯು ಕ್ಯಾನ್ ಬೈ ಪ್ರಾಡಕ್ಟ್ ಅಂಡ್ ಎನಿ ಸರ್ವಿಸ್ ಥ್ರೂ ದಟ್ ಆಪ್. ನೀವು ಈಗಾಗಲೇ ಆಪ್ ಡೌನ್ಲೋಡ್ ಮಾಡಿದ್ರೆ ನೀವು ನೋಡ್ಬೋದು,
ಅಲ್ಲಿ ಆಲ್ ವೆಬ್ಸೈಟ್ಸ್ ಇದೆ. ಈಗ ಅಮೆಝಾನ್ದು ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಬೇಡ, ಫ್ಲಿಪ್ಕಾರ್ಟ್ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಬೇಡ, ನೀವು ಯಾವ್ದು ಎಲ್ಲಾ ಆಪ್ ಗಳು ಇದೇ ಮೊಬೈಲ್ ಅಲ್ಲಿ ಇದೆ. ಅಮೆಝಾನ್ ಕ್ಲಿಕ್ ಮಾಡಿದ್ರೆ ಅಮೆಝಾನ್ ಹೋಗುತ್ತೆ, ಫ್ಲಿಪ್ಕಾರ್ಟ್ ಕ್ಲಿಕ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಹೋಗುತ್ತೆ. ಸೊ ನಿಮಗೆ ಈಗ ಇದೇ ಆಪ್ ಇಂದ ನೀವು ಯಾವುದೇ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಬೈ ಮಾಡಬಹುದು ಇಯರ್. ಓಕೆ, ಕೆಲವೊಂದು ಬ್ರಾಂಡ್ಸ್ ಗೆ ಬೈ ಮಾಡಿರೋ ಬಿಲ್ ಅಪ್ಲೋಡ್ ಮಾಡಬೇಕು, ಕೆಲವೊಂದು ಬ್ರಾಂಡ್ಸ್ ಗೆ ಬೇಡ. ವೆಂಡರ್ ಬಿಲ್ ಅಪ್ರೂವ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲಾ ಪ್ರೋಸೆಸ್ಗೆ ಟೋಟಲ್ ನೀವು ಇವತ್ತು ಏನೇ ಮಾಡಿ ಇಲ್ಲಿಂದ 5 days ಟೈಮ್ ಹಿಡಿಯುತ್ತೆ. ಟುಡೇ ಪ್ಲಸ್ 4 days, 5 days ಅಲ್ಲಿ ನಿಮ್ಮ ಎಲ್ಲಾ ಕ್ಯಾಶ್ ಬ್ಯಾಕ್ ಬರುತ್ತೆ. ಇವಾಗ ರೀಚಾರ್ಜ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದಿಲ್ಲ ಸರ್ ಅಂತ ಬರಲ್ಲ. ಇವತ್ತು ರೀಚಾರ್ಜ್ ಮಾಡಿದ್ರು ಕೂಡ ಟುಡೇ ಪ್ಲಸ್ 4 days ಆಗುತ್ತದೆ ನಿಮ್ಮ ಕ್ಯಾಶ್ ಬ್ಯಾಕ್ ನಿಮ್ಮ ಸಿಸ್ಟಮ್ ನಲ್ಲಿ ರಿಫ್ಲೆಕ್ಟ್ ಆಗೋದಕ್ಕೆ. ಸೊ 5 days ಯು ಕೌಂಟ್ ಫ್ರಮ್ ಯುವರ್ ಬೈಯಿಂಗ್ ಡೇಟ್. ಓಕೆ, ಹಾಗಾದ್ರೆ ಏನ್ ಬರುತ್ತೆ? ಟೂ ಥಿಂಗ್ಸ್ ವಿಲ್ ಕಮ್. ಒನ್ ಇಸ್ ಇನ್ ದ ಫಾರ್ಮ್ಸ್ ಆಫ್ GG ಕಾಯಿನ್ಸ್. ಓಕೆ, ನೀವು ಯಾವುದೇ ಪರ್ಚೇಸ್ ಮಾಡಿ ಎನಿಥಿಂಗ್ ಯು ಬೈ ನಿಮ್ಗೆ GG ಕಾಯಿನ್ ಸಿಕ್ಕುತ್ತೆ. ನೀವು ಅದು 100 ರೂಪಾಯಿದು ರೀಚಾರ್ಜ್ ಇರ್ಬೋದು, ಅಥವಾ 1000 rupees ಕರೆಂಟ್ ಬಿಲ್ ಕಟ್ಟಿರ್ಬೋದು, ಅಥವಾ 10,000 rupees ಬಿಗ್ ಬಜಾರ್ ಇಂದ ಪರ್ಚೇಸ್ ಮಾಡ್ಬೋದು, ಅಥವಾ 1 ಲಕ್ಷ ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಅಥವಾ 10 ಲಕ್ಷದ ಸೈಟ್ ಪರ್ಚೇಸ್ ಮಾಡ್ಬೋದು ಥ್ರೂ ಅವರ್ GG ಆಪ್. ಯಾವುದೇ ಪರ್ಚೇಸ್ಗೆ ನಿಮಗೆ ಅಷ್ಟೇ ಅಮೌಂಟ್ GG ಕಾಯಿನ್ ಸಿಕ್ಕುತ್ತೆ. ವೆರಿ ಇಂಪಾರ್ಟೆಂಟ್. ಸೊ 1000 rupees ಕರೆಂಟ್ ಬಿಲ್ ಕಟ್ಟಿದೆ, 1000 rupees GG ಕಾಯಿನ್ ಸಿಕ್ತು. ಸರ್, ಈ GG ಕಾಯಿನ್ ನ ವ್ಯಾಲ್ಯೂ ಏನು ಸರ್? ದಟ್ ಮೀನ್ಸ್ ದಟ್ ಈಕ್ವಲ್ ಆಯ್ತು. 1 ರೂಪಾಯಿಗೆ ಒಂದು GG ಕಾಯಿನ್ ನ ಬೆಲೆ 1 ರೂಪಾಯಿ. ನೀವು 1000 ರೂಪಾಯಿ ಕಟ್ಟಿದ್ರೆ ಅದಕ್ಕೆ 1000 ರೂಪಾಯಿ GG ಕಾಯಿನ್ಸ್ ನಿಮ್ಗೆ ಕೊಟ್ಟಿರೋದು. ಸೊ 1000ಗೆ 1000 ಕಾಯಿನ್ಸ್ ನಿಮ್ಗೆ ಸಿಕ್ಕಾಯ್ತು. ಮೊದಲನೇ ಪ್ರಶ್ನೆ ಮುಗಿಯಿತು. ಎರಡನೇ ಪ್ರಶ್ನೆ, ಈ ಕಾಯಿನ್ ಇಟ್ಕೊಂಡು ನಾನೇನ್ ಮಾಡ್ಲಿ? ವೆರಿ ಗುಡ್ ಕ್ವಶನ್. ಇಲ್ಲಿ ನೀವು ನೋಡಬಹುದು, ದಿಸ್ ಕ್ಯಾನ್ ಬಿ ರಿಡೀಮ್ಡ್ ವಿತ್ ನ್ಯೂ ಪರ್ಚೇಸ್ ಟು ದ ಎಕ್ಸ್ಟೆಂಟ್ ಆಫ್ 5% ಆಫ್ ಬಿಲ್ ಅಮೌಂಟ್. ರೈಟ್. ನೆಕ್ಸ್ಟ್ ಬಿಲ್ಗೆ ನೀವು 5% ಇದರಿಂದ ಪೇ ಮಾಡಬಹುದು. ಎಲ್ಲರಿಗೂ ಗೊತ್ತು, ಶಾಪರ್ ಸ್ಟಾಪ್ ಅನ್ನೋದು ಒಂದು ಬಿಗ್ ಬ್ರ್ಯಾಂಡ್. ಶಾಪರ್ ಸ್ಟಾಪ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಇರುವಂತ ಒಂದು ಔಟ್ಲೆಟ್. ಅಲ್ಲಿ ಹೋಗಿ ನೀವು ಏನೇ ಪರ್ಚೇಸ್ ಮಾಡಿ 10,000 ರೂಪಾಯಿ ಶಾಪಿಂಗ್ ಮಾಡಿದ್ರ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ನೀವು 10,000ದಲ್ಲಿ ಶಾಪರ್ ಸ್ಟಾಪ್ ಹೋಗಿ ಶಾಪಿಂಗ್ ಮಾಡುವಾಗ ಯು ನೀಡ್ ನಾಟ್ ಪೇ 10,000 rupees. ಯು ಓನ್ಲಿ ಪೇ 9,500. 500 ನಿಮ್ಮ GG ಕಾಯಿನ್ಸ್ ಇಂದ ಪೇ ಮಾಡಬಹುದು. ಬಿಕಾಸ್ ನೀವು ಆಲ್ರೆಡಿ 500 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇತ್ತು, 1000 GG ಕಾಯಿನ್ಸ್ ಇತ್ತು, ಅದರಿಂದ 500 ರೂಪಾಯಿ ಪೇ ಮಾಡಿದ್ದೀರಾ. ಸೊ 5% ನೀವು ಯಾವುದೇ ಅಮೌಂಟ್ ಯೂಸ್ ಮಾಡಬಹುದು. ಸಪೋಸ್ 100 rupees ಮಾಡಿದ್ರೆ 5 ರೂಪಾಯಿ ಬಿಲ್ ಮಾಡಬಹುದು, 10,000 ಮಾಡಿದ್ರೆ 500 ರೂಪಾಯಿ ಮಾಡಬಹುದು, 5% ಮಾಡಬಹುದು. ಅಥವಾ ಈ GG ಕಾಯಿನ್ಸ್ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ, 4th ಕ್ಯಾಶ್ ಬ್ಯಾಕ್ ಅಲ್ಲಿ ಆಗುತ್ತೆ. ದಟ್ ಇಸ್ ಆಲ್ಸೋ ದೇರ್. ಅದು ಹೆಂಗೆ ಅಂತ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ. ನಿಮ್ಮ ವಾಲೆಟ್ ಅಲ್ಲಿ 2 ತರ ಆಲ್ವೇಸ್ ಕರೆನ್ಸಿ ಕಾಣುತ್ತೆ. ನೀವು ಆಲ್ರೆಡಿ ಆಪ್ ಡೌನ್ಲೋಡ್ ಮಾಡಿರೋ ಇದ್ರೆ ಯು ಕ್ಯಾನ್ ಜಸ್ಟ್ ಚೆಕ್. ಒಂದು GG ಕಾಯಿನ್ಸ್ ಆರ್ GG ಮನಿ, 2 ಕಾಯಿನ್ಸ್ ಇದೆ. ಈ GG ಮನಿ ಅನ್ನೋದು ಕೂಡ ಸಿಂಪಲ್, ಇಟ್ ಇಸ್ ರಿಯಲ್ ಮನಿ. ಓಕೆ, ಇನ್ ದ ಫಾರ್ಮ್ ಆಫ್ ರಿಯಲ್ ಮನಿ. ಇಮಿಡಿಯೇಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ದಿಸ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಟು ಯುವರ್ ಯೂಸರ್ ಬ್ಯಾಂಕ್ ಅಕೌಂಟ್ ಆಫ್ಟರ್ applicable service charges and government tax. Okay, so 2 ತರ ಕರೆನ್ಸಿ ಇದೆ. ಒನ್ ಇಸ್ GG coins and one is GG money. GG money is nothing but real money. GG coins is nothing but ಇದರಿಂದ 5% ಬಿಲ್ ಯೂಸ್ ಮಾಡಬಹುದು, ಅಥವಾ ರಿಯಲ್ ಕ್ಯಾಶ್ ಆಗಿ ಫ್ಯೂಚರ್ ಅಲ್ಲಿ ಕನ್ವರ್ಟ್ ಮಾಡಬಹುದು. ಸೊ ಐ ವಿಲ್ ಟೆಲ್ ಯು ಹೌ. ಓಕೆ, ಇದು ಹೇಳಕ್ ಮುಂಚೆ there are 4 types of ಕ್ಯಾಶ್ ಬ್ಯಾಕ್. 4 ಕ್ಯಾಶ್ ಬ್ಯಾಕ್ ಸಿಸ್ಟಮ್ ನಮ್ಮ ಹತ್ರ ಇದೆ. ಸೊ 4ಅಲ್ಲಿ ನೀವು ನಿಮ್ ಚಾಯ್ಸ್, ನಿಮ್ಗೆ ಯಾವ ಕ್ಯಾಶ್ ಬ್ಯಾಕ್ ಬೇಕು ಯೂಸ್ ಮಾಡಬಹುದು. ಸೊ ಕಸ್ಟಮರ್ಗೆ ಇರೋ ಚಾಯ್ಸ್ ಇದು. ಬಿಕಾಸ್ ಪ್ರತಿಯೊಬ್ಬರದ್ದು ಟೇಸ್ಟ್ ಬೇರೆ, ಪ್ರತಿಯೊಬ್ಬರದ್ದು ಬೈಯಿಂಗ್ ಸ್ಟೈಲ್ ಬೇರೆ. ಸೊ ನಮ್ ಚಾಯ್ಸ್ಗೆ ನಾವು ಶಾಪ್ ಮಾಡಬಹುದು. ಓಕೆ, ಸೊ ಯು ಕ್ಯಾನ್ ಸಿ ಫಸ್ಟ್ ಕ್ಯಾಶ್ ಬ್ಯಾಕ್ ರೈಟ್ ಎಕ್ಸ್ಟ್ರೀಮ್ ನಲ್ಲಿ ಕಾಣ್ತಾ ಇದೆ. ಮೊದಲನೇ ಕ್ಯಾಶ್ ಬ್ಯಾಕ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅನ್ನೋ ಒಂದು ಕ್ಯಾಶ್ ಬ್ಯಾಕ್ ಆಪ್ಷನ್ ಇದೆ. ಹೆಸರೇ ಹೇಳ್ತಾ ಇದೆ, ಸಿಂಪಲ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್. 2 to 10% ನಿಮ್ಗೆ ಗ್ಯಾರಂಟೀಡ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಸಪೋಸ್ ನಿಮ್ಮ ಮೊಬೈಲ್ ಅಲ್ಲಿ ಕ್ಯಾಶ್ ಬ್ಯಾಕ್ ಆಪ್ಷನ್ ಹೋದ್ರೆ 4 ಆಪ್ಷನ್ ಕಾಣುತ್ತೆ. ಅದರಲ್ಲಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ನೀವು ಸೆಲೆಕ್ಟ್ ಮಾಡಿದ್ರೆ ಯಾವುದೇ ಶಾಪಿಂಗ್ ಮಾಡಿ ಗ್ಯಾರಂಟಿ 2% ಅಂತೂ ಬಂದೇ ಬರುತ್ತೆ. ಅದು 10% ತನಕ ಬರ್ಬೋದು. ಅದು 2 ಆಗಿರ್ಬೋದು, 5 ಆಗಿರ್ಬೋದು, 8 ಆಗಿರ್ಬೋದು, 10 ಆಗಿರ್ಬೋದು. 2ರಿಂದ 10 ಬಂದೇ ಬರುತ್ತೆ, ಇನ್ಸ್ಟೆಂಟ್ ಆಗಿ ಬರುತ್ತೆ. ಪ್ಲಸ್ ಅಷ್ಟೇ ಅಮೌಂಟ್ GG ಕಾಯಿನ್ಸ್ ಬರುತ್ತೆ. ಓಕೆ, ಸೊ ಈಗ ಬಾಟಾ ಶೋರೂಮ್ ಹೋಗಿ 999 ರೂಪಾಯಿಗೆ ನೀವು ಒಂದು ಸ್ಯಾಂಡಲ್ಸ್ ತಗೊಂಡಿದ್ದೀರಾ. ಅದಕ್ಕೆ 999 GG ಕಾಯಿನ್ಸ್ ಬರ್ತಾ ಇದೆ. ಜೊತೆಗೆ 2ರಿಂದ 10% ಒಳಗಡೆ ಒಂದು ಕ್ಯಾಶ್ ಬ್ಯಾಕ್ ಕೂಡ ಬರ್ತಾ ಇದೆ. ಸಿಂಪಲ್. ಈ ಕ್ಯಾಶ್ ಬ್ಯಾಕ್ ಎಲ್ಲರಿಗೂ ಗೊತ್ತು, ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೆಕೆಂಡ್ ಕ್ಯಾಶ್ ಬ್ಯಾಕ್, ಇಲ್ಲಿ ನೀವು ಒಂದು ಹೆಸರು ನೋಡ್ಬೋದು, SCB ರ್ಯಾಂಡಮ್ ಪಿಕ್ ಪ್ರೋಸೆಸ್ ಅಂತ ಇದೆ.
ಇದಕ್ಕೆ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್ ಅಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್. ಓಕೆ, ಈ ಕ್ಯಾಶ್ ಬ್ಯಾಕ್ ಇಂದ 10,000 ಖರ್ಚಾದ್ರೆ ಮಾತ್ರನೇ ಇಲ್ಲಿಂದ ಶುರು ಆಗೋದು. ಅಂದ್ರೆ ನಿಮ್ಮ ಟೋಟಲ್ ಬಿಲ್ಲಿಂಗ್ ಅದು 1 ತಿಂಗಳಾಗ್ಬೇಕು, 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ನಿಮ್ ಖುಷಿ. ಟೋಟಲ್ ಎಕ್ಸ್ಪೆನ್ಸಸ್ 10,000 rupees ಆದಾಗ ಈ ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ತಗೋತೀನಿ. ಮತ್ತೆ ಒಂದು 500 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದ್ದೀರಾ, ಒಂದು 500 ರೂಪಾಯಿ ರಿಚಾರ್ಜ್ ಮಾಡಿದ್ದೀರಾ, ಒಂದು 4,000 ರೂಪಾಯಿ ಬಿಗ್ ಬಜಾರ್ ಹೋಗಿ ಶಾಪಿಂಗ್ ಮಾಡಿದ್ದೀರಾ, ಒಂದು 2,000 ರೂಪಾಯಿ ನೀವು ಏನೋ ಒಂದು ಮೆಡಿಸಿನ್ಸ್ 1 mg ಇಂದ ಮೆಡಿಸಿನ್ಸ್ ಪರ್ಚೇಸ್ ಮಾಡಿದ್ದೀರಾ, ಮನೆಗೆ ಒಂದು ಯಾವ್ದೋ ಒಂದು ಎಲೆಕ್ಟ್ರಾನಿಕ್ಸ್ ಕ್ರೋಮಾ ಸ್ಟೋರ್ ಹೋಗ್ಬಿಟ್ಟು ಒಂದು 4,000 ರೂಪಾಯಿಗೆ ಎಲೆಕ್ಟ್ರಾನಿಕ್ಸ್ ಏನೊಂದು ಹೊಸ ಮಿಕ್ಸಿ ತಗೊಂಡಿದ್ದೀರಾ. ಈ ಎಲ್ಲಾ ಲೆಕ್ಕ ಹಾಕಿದ್ರೆ 10,000 ರೂಪಾಯಿ ಖರ್ಚಾಯ್ತು. ಇದು ನೀವು ನಿಮ್ಮ ಮನೆಗೆ ಮಾಡುವಂತಹ ಖರ್ಚು. ಇದು 1 ರೂಪಾಯಿನೂ ಯಾವುದೇ ಇದು ಕೊಡ್ತಾ ಇಲ್ಲ. ನಾನು ಹೇಳಿರುವಂತಹ ಎಲ್ಲಾ ಬ್ರ್ಯಾಂಡ್ಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು. ಆದರೆ ಈ ಬ್ರ್ಯಾಂಡಿನ ಈ ಪರ್ಚೇಸ್ ನೀವು ಮಾಡ್ತಾ ಇರೋದು ಥ್ರೂ ಗ್ಲೋಬಲ್ ಗಾರ್ನರ್ ಇಂದ ಮಾಡ್ತಾ ಇದ್ದೀರಾ. ದಟ್ಸ್ ಇಟ್. ಓಕೆ, ಈ ಖರ್ಚು 10,000 ಆಗಿದ ತಕ್ಷಣ ನಿಮ್ಮ ಹೆಸರಿಗೆ ಒಂದು UPV ಜನರೇಟ್ ಆಗುತ್ತೆ. ಒಂದು UPV ಜನರೇಟ್ ಆಗುತ್ತೆ. 10,000 ಖರ್ಚಿಗೆ ನಾವು ಒಂದು UPV ಜನರೇಟ್ ಆಗುತ್ತೆ. ಪ್ರತಿ 10,000 ಖರ್ಚಿಗೆ ಆಗುತ್ತೆ. 10,000 ಆದ್ರೆ 10,000 ಆಯ್ತು. ಬಟ್ ನೀವು ಒಂದೇ ಸತಿ ಹೋಗಿ ಒಂದು 70,000 ರೂಪಾಯಿ ಯಾವ್ದೋ ಒಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರ, ಸೊ ಈಗ ನಿಮ್ಗೆ ನಿಮ್ಮ ಹೆಸರಿಗೆ 7 UPV ಸಿಕ್ತು. ಬಿಕಾಸ್ 10,000 into 7 ಆಯ್ತು. ಓಕೆ, ನೀವು ಒಂದು 5 ಲಕ್ಷದ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ರ ಕಲ್ಯಾಣ್ ಜ್ವೆಲ್ಸ್ ಹೋಗ್ಬಿಟ್ಟು, ಯು ಆರ್ ಗೆಟಿಂಗ್, ಎಕ್ಸ್ಕ್ಯೂಸ್ ಮೀ, ಯು ಆರ್ ಗೆಟಿಂಗ್ 50 UPV ಸಿಗ್ತಾ ಇದೆ. ಓಕೆ, ಇನ್ ಮತ್ತೆ ನಾನು UPV ಅಂದ್ರೆ ಏನು ಅಂತ ಹೇಳಲ್ಲ. ಈ UPV ಬಗ್ಗೆ ಆಲ್ರೆಡಿ ಹೇಳಾಗಿದೆ. ಸಪೋಸ್ ನೀವು ಈ 2ನೇ ಕ್ಯಾಶ್ ಬ್ಯಾಕ್ ಹೋಗ್ತಾ ಇದ್ರೆ ಇಲ್ಲಿ 2 to 100% ಬರ್ಬೋದು ಬೇಸ್ಡ್ ಆನ್ ಲಾಟ್ರಿ, ಲಕ್ಕಿ ಸಿಸ್ಟಮ್. ಪ್ರತಿ ತಿಂಗಳು 30ನೇ ತಾರೀಕು ಈ ನಂಬರ್ ಆಗುತ್ತೆ. ಯಾರ್ಯಾರು ರ್ಯಾಂಡಮ್ ಪಿಕ್ ಪ್ರೋಸೆಸ್ ಅನ್ನುವ ಕ್ಯಾಶ್ ಬ್ಯಾಕ್ ಆಫ್ ಮಾಡ್ತಾರೆ ಅವ್ರದ್ದು UPV ನಂಬರ್ ಲಾಟ್ರಿಗೆ ಹೋಗುತ್ತೆ. ಸಿಸ್ಟಮ್ ಪಿಕ್ ಮಾಡುತ್ತೆ. ಮಿನಿಮಮ್ 2% ಬರ್ಬೋದು, ಮ್ಯಾಕ್ಸಿಮಮ್ 100% ಬರ್ಬಹುದು. ಓಕೆ, ಸೊ 50% ಬರ್ಬೋದು, 70% ಬರ್ಬೋದು. 10,000ಕ್ಕೆ ನೀವು 200 ರೂಪಾಯಿ ಆದ್ರೂ ಸಿಗ್ಬೋದು, 10,000ನೇ ಸಿಗ್ಬೋದು, 5,000 ಸಿಗ್ಬೋದು, ಬೇಸ್ಡ್ ಆನ್ ಯೋರ್ ಲಕ್. ನಿಮ್ಗೆ ಮೇಲೆ ಇದ್ರೆ ನಿಮ್ಮ ಲಕ್ ಮೇಲೆ ಡೌಟ್ ಇದ್ರೆ ಯು ಕ್ಯಾನ್ ಗೋ ಫಾರ್ ರ್ಯಾಂಡಮ್ ಪಿಕ್ ಪ್ರೋಸೆಸ್. ಓಕೆ, 3ನೇ ಕ್ಯಾಶ್ ಬ್ಯಾಕ್ ಇದೆ. ಫಸ್ಟ್ ಕ್ಯಾಶ್ ಬ್ಯಾಕ್ 2ರಿಂದ 10% ಬರ್ತಿತ್ತು, ಇನ್ಸ್ಟೆಂಟ್ ಬರ್ತಿತ್ತು. ಇಲ್ಲಿ ಇನ್ಸ್ಟೆಂಟ್ ಏನು ಬರಲ್ಲ. ಇದು ತಗೊಂಡ್ರೆ 10,000 ಆಗತ್ತಂಗ ಕಾಯ್ಬೇಕು. ಪ್ಲಸ್ 1 ತಿಂಗಳಿಗೆ ಒಂದ್ಸತಿ ಲಕ್ಕಿ ಲಾಟರಿ ಸಿಸ್ಟಮ್ ಹೋಗ್ತಾ ಇದೆ, ಅಲ್ಲಿಂದ ಬರ್ತಾ ಇದೆ. ಬಟ್ 3ನೇ ಕ್ಯಾಶ್ ಬ್ಯಾಕ್ ಇದೆ, 100% ಬರ್ಬೋದು. ನಿಮ್ಗೆ 100% ಬರಕ್ ಚಾನ್ಸ್ ಇದೆ ಈ 3ನೇ ಕ್ಯಾಶ್ ಬ್ಯಾಕ್ ಹೋದ್ರೆ. FIFO ಅಂತ ಕರಿತೀವಿ. ಇಲ್ಲೂ ಅಷ್ಟೇನೆ 10,000 ಕ್ಯಾಶ್ ಬ್ಯಾಕ್, 10,000 ಖರ್ಚು. 10,000 ಖರ್ಚಾಗಿದ ತಕ್ಷಣ ನಾನು ಆಗ್ಲೇ ಹೇಳಿತರ ಯಾವುದೇ ಖರ್ಚು ಮಾಡಿದಾಗ ಅಷ್ಟೇ GG ಕಾಯಿನ್ಸ್ ಕೊಡ್ತೀವಿ ಅಂತ. ನೀವು 10,000 ಖರ್ಚು ಮಾಡಿದ್ರೆ 10,000 GG ಕಾಯಿನ್ಸ್ ಕೊಟ್ಟಿದ್ವಿ. ಪ್ಲಸ್ ಒಂದು 200 ರೂಪೀಸ್ ವರ್ತ್ ಇರುವಂತ ಒಂದು ಮೂವಿ ವಾಚರ್ ಕೂಡ ಕೊಟ್ಟಿದ್ದೀವಿ ನಿಮ್ಗೆ. ಓಕೆ, ಸೊ ಈಗ ಈ ಮೂವಿ ವಾಚರ್ ನೀವು ಮಾಡಿದ್ಮೇಲೆ ನೀವು FIFO ಅನ್ನುವ ಕ್ಯಾಶ್ ಬ್ಯಾಕ್ ಆಪ್ಟ್ ಮಾಡಿದ್ರೆ ಇಲ್ಲಿಂದ ನಿಮ್ಮ UPV ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡಕ್ ಶುರು ಮಾಡುತ್ತೆ. ಇಲ್ಲಿ 100% ಬರುತ್ತೆ. ಈ FIFO ಅನ್ನೋ ಹೆಸರು ಇಟ್ ಇಸ್ ಲೈಕ್ ಫಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಬರ್ತಾರೆ ಅವರು ಫಸ್ಟ್ ಹೊರಗಡೆ ಹೋಗ್ತಾರೆ. ಯಾರು ಫಸ್ಟ್ ಕ್ಯಾಶ್ UPV ಜನರೇಟ್ ಆಗುತ್ತೆ ಅವ್ರಿಗೆ ಫಸ್ಟ್ ಕ್ಯಾಶ್ ಬ್ಯಾಕ್ ಸಿಕ್ಕುತ್ತೆ. ಯಾರ್ದು ಲಾಸ್ಟ್ UPV ಜನರೇಟ್ ಆಗುತ್ತೆ ಅವ್ರಿಗೆ ಲಾಸ್ಟ್ ಕ್ಯಾಶ್ ಬ್ಯಾಕ್ ಸಿಕ್ಕುತ್ತೆ. ಸಿಂಪಲ್ ಆಗಿ ಹೇಳಿದ್ರೆ ನಾವು ದೇವಸ್ಥಾನದೊಂದು ಕ್ಯೂ, ಯಾರು ಫಸ್ಟ್ ಕ್ಯೂ ಬರ್ತಾರೆ ಅವ್ರಿಗೆ ಫಸ್ಟ್ ದರ್ಶನ ಸಿಕ್ಕುತ್ತೆ, ಯಾರು ಲಾಸ್ಟ್ ಬರ್ತಾರೆ ಅವ್ರಿಗೆ ಲಾಸ್ಟ್ ಅಲ್ಲಿ ಸಿಕ್ಕುತ್ತೆ. ಸೊ ಹಾಗಾದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ? ಸಪೋಸ್ ನೀವು UPV ನಂಬರ್ 1 ಆದ್ರೆ ನೀವೇ ಈ ಕಂಪನಿಯ ಪ್ರಥಮ UPV ನಂಬರ್ 1. ಗುಡ್, ನಿಮ್ದು UPV ನಂಬರ್ 1 ಅಂತ ಹಾಕಿದೆ, ಆಯ್ತು. ನಿಮ್ಮ ನಂತರ, ಓಕೆ ಕೇರ್ಫುಲ್ ಆಗಿ ಕೇಳಿ, ನಿಮ್ಮ ನಂತರ ಈ ಕಂಪನಿಯಲ್ಲಿ ಯಾರೇ ಎಲ್ಲಿಂದ ನಿಮ್ಮ ಹಾಗೇನೆ 10,000 ಖರ್ಚು ಮಾಡಿದಾಗ ಅವ್ರಿಗೂ UPV ಸಿಗ್ತಾ ಇದೆ. ಓಕೆ, ಈ ರೀತಿಯಲ್ಲಿ ಯಾರೊಬ್ರು ಹಾಸನ್ನಿಂದ ಮಾಡಿದ್ರು, ಯಾರೋ ಒಬ್ರು ಮುಂಬೈಯಿಂದ ಮಾಡಿದ್ರು, ಯಾರೋ ಡೆಲ್ಲಿಯಿಂದ ಮಾಡಿದ್ರು, ಯಾರೋ ಭೋಪಾಲಿಂದ ಮಾಡಿದ್ರು. ಈ ತರ ನಿಮ್ಮ ನಂತರ ಮಾಡಿದ್ರು ಅಷ್ಟೇ ವ್ಯತ್ಯಾಸ. ಓಕೆ, ನೀವ್ ಈಗ ಮಾಡಿದ್ರೆ ಅವ್ರು ನಾಳೆ ಮಾಡಿದ್ರು, ಅಥವಾ ಒಂದ್ ಗಂಟೆ ಟೈಮ್ ಬಿಟ್ಬಿಟ್ಟು ಮಾಡಿದ್ರು. ನಿಮ್ಮ ನಂತರ 5 ವ್ಯಕ್ತಿಗಳು ನಿಮ್ಮ ಹಾಗೇನೆ 10,000 ಖರ್ಚು ಮಾಡಿ 6 UPV ಬಂದಿದ ತಕ್ಷಣ ನಿಮಗೆ ಫಸ್ಟ್ 500 ರೂಪಾಯಿ ಸಿಗ್ತಾ ಇದೆ. 5% ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಓಕೆ, ಮತ್ತೆ ಹೇಳ್ತಾ ಇದೀನಿ, ನಿಮ್ಮ ಹಿಂದೆ ಬಂದ್ರು 6 ಜನ ಅಷ್ಟೇನೆ. 6 UPV, 6 ವ್ಯಕ್ತಿಗಳಲ್ಲ, 6 UPV. ಇದು ಒಬ್ಬರೇ 60,000 ಶಾಪಿಂಗ್ ಮಾಡಿರ್ಬೋದು. 6 UPV ಬಂದ ತಕ್ಷಣ 50,500 ರೂಪೀಸ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತೆ ನಿಮ್ಮ ಹಿಂದೆ 36 UPV ಬಂತು, ಆಗ ನಿಮ್ಗೆ 1000 ಸಿಗ್ತಾ ಇದೆ. ಓಕೆ, ನಿಮ್ಗೆ 1000 ರೂಪೀಸ್ ಸಿಗ್ತಾ ಇದೆ. ಬಿಕಾಸ್ ನಿಮ್ಮ ಹಿಂದೆ 36 UPV ಬಂದಿದ್ದಕ್ಕೆ. ಇದೇ ರೀತಿಯಲ್ಲಿ ನಿಮ್ಮ ಹಿಂದೆ 216 UPV ಬಂದಾಗ
216 UPV ಬಂದಾಗ ನಿಮ್ಮ 10,000 ಖರ್ಚಿಗೆ 85% ನಿಮಗೆ ಬಂದಾಗೋಯ್ತು. ಇಲ್ಲಿ 8,500 ರೂಪಾಯಿ ಬರ್ತಾ ಇದೆ. ಸೊ ಇದೊಂದು ಲೆಕ್ಕ ಹಾಕಿ ನೋಡಿ, 8,500 + 1,000 + 500 ಟೋಟಲ್ 10,000 rupees ಬಂತು. ನನ್ನ ಪ್ರಶ್ನೆ ಇಲ್ಲಿಗೆ ಒಂದು ಏನು, ಇದಕ್ಕೆ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ದೀರಾ? ಜಿಜಿಗೋಸ್ಕರ ಏನಾದ್ರು ಮಾಡಿದ್ದೀರಾ? ಇಲ್ಲ. ಓಕೆ, ಸಪೋಸ್ ನೀವು ಇಲ್ಲಿಂದ ಮಾಡ್ಲಿಲ್ಲ, ಏನಾಗ್ತಿತ್ತು? ಏನು ಬರ್ತಿರ್ಲಿಲ್ಲ. ಈ ಜಿಜಿಯಿಂದ ಮಾಡ್ತಾ ಇದ್ದೀರಾ, ಇಲ್ಲಿ ಗ್ಯಾರಂಟಿ ಇದೆ ಏನಾದ್ರು ಬರುತ್ತೆ ಅಂತ ಗ್ಯಾರಂಟಿ ಇದೆ. 500 ಆದ್ರೂ ಬರ್ತದೆ, 1000 ಬರ್ತದೆ, ಟೈಮ್ ಬರ್ತಾ ಇದೆ. ಓಕೆ, ಇಲ್ಲಿಗೆ ಈ ಸೈಕಲ್ ನಿಲ್ತಾ ಇಲ್ಲ. ಓಕೆ, ಇದು ಎಷ್ಟು ದಿನಕ್ಕಾಗುತ್ತೆ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ, ಕಂಪನಿಗೂ ಗೊತ್ತಿಲ್ಲ. ಕಂಪನಿನಲ್ಲಿ ಎಷ್ಟು ಫಾಸ್ಟ್ ಆಗಿ ಸೇಲ್ ಆಗುತ್ತೆ ಅಷ್ಟು ಫಾಸ್ಟ್ ಆಗಿ ಇದೇ ಕ್ಯಾಶ್ ಬ್ಯಾಕ್ ಆಪ್ಟ್ ಮಾಡಿ ಎಷ್ಟು ಜನ ಬರ್ತಾರೆ ಅಷ್ಟು ಫಾಸ್ಟ್ ಆಗಿ ಈ ಸೈಕಲ್ ಫಾಸ್ಟ್ ಆಗಿ ಹೋಗುತ್ತೆ. ಓಕೆ, ದಟ್ಸ್ ದ ಡಿಫ್ರೆನ್ಸ್. ಓಕೆ, ಈಗ ಇಲ್ಲಿಗೆ ಈ ಕಂಪ್ಯೂಟರ್ ನಿಲ್ತಾ ಇಲ್ಲ, ಇದು ಅರ್ಧ ಸರ್ಕಲ್ ಮಾತ್ರ ಕಂಪ್ಲೀಟ್ ಮಾಡಿದೆ. ಈಗ ಮತ್ತೆ ಇದು ಕಂಪ್ಲೀಟ್ ಸೈಕಲ್ ಮಾಡಿದಾಗ ಅಂದ್ರೆ ಮತ್ತೆ ನಿಮ್ಮ 1296 UPV ನಿಮ್ಮ ಹಿಂದೆ ಬಂದಾಗ ಇದು ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಮಾಡುತ್ತೆ. ಇಲ್ಲಿಗೆ ನಿಮ್ಮ UPV 10,000 ರೂಪಾಯಿ ಏನು ಜಿಜಿ ಕಾಯಿನ್ಸ್ ಇತ್ತು ಇದನ್ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಈ ಸರ್ಕಲ್ ಕಂಪ್ಲೀಟ್ ಆಗೋಷ್ಟರಲ್ಲಿ 1296 ಜಿಜಿ ಕಾಯಿನ್ಸ್ ನಿಮ್ದು ಬರ್ತಾ ಇದೆ. ಸೊ ಯು ಆರ್ ಗೆಟಿಂಗ್ 10,000 rupees ಜಿಜಿ ಕಾಯಿನ್ಸ್ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಆಯ್ತು. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಈ ಜಿಜಿ ಕಾಯಿನ್ಸ್ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಕೇಳೋದಕ್ಕೆ ಉತ್ತರ ಸಿಕ್ತು. ಬಟ್ ಅಗೇನ್ ಇಲ್ಲಿ ಹೇಳ್ತಾ ಇದ್ದೀನಿ, ಎಷ್ಟು ದಿನ ನನಗೂ ಗೊತ್ತಿಲ್ಲ. ಸೊ ಫಸ್ಟ್ ಯಾರು ಬಂದಿದ್ರು ಫಸ್ಟ್ ಹೋದ್ರು, ಯಾರು ಬರ್ತಾರೆ ಇದು ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ, ಬ್ರಾಡರ್ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ಸೊ ಇದರ ಒಂದು ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ ಇದು ನಮಗೆ ಗೊತ್ತಿಲ್ಲ ಎಷ್ಟು ದಿನಕ್ಕೆ ಆಗುತ್ತೆ ಅಂತ. ಓಕೆ, ಸೊ ಹಾಗಾದ್ರೆ ನಿಮ್ಮ 10,000 ಖರ್ಚಿಗೆ ಈಗ 20,000 ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಫ್ರಮ್ ಗ್ಲೋಬಲ್ ಗಾರ್ನರ್. ದಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್ ಕ್ಯಾಶ್ ಬ್ಯಾಕ್. ಓಕೆ, ಸೊ ಇಲ್ಲಿಗೆ 3 ಕ್ಯಾಶ್ ಬ್ಯಾಕ್ ಹೇಳಾಯ್ತು. ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್, ರ್ಯಾಂಡಮ್ ಪಿಕ್ ಪ್ರೋಸೆಸ್, ದಟ್ ಈಸ್ ಲಾಟರಿ ಸಿಸ್ಟಮ್, ಫಿಫೋ ಫಸ್ಟ್ ಯಾರು ಬರ್ತಾರೆ ಫಸ್ಟ್ ಹೊರಗಡೆ ಹೋಗ್ತಾರೆ, 3 ಆಯ್ತು. ಈಗ ಈ ಡ್ರಾಬ್ಯಾಕ್ ನ ಅವಾಯ್ಡ್ ಮಾಡೋದಕ್ಕೆ ಈ ಫಿಫೋದಲ್ಲಿ ಇದ್ದಿದ್ದೊಂದು ಡ್ರಾಬ್ಯಾಕ್ ನನಗೆ ಕಂಟ್ರೋಲ್ ಇಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅದು ಅವಾಯ್ಡ್ ಮಾಡೋದಕ್ಕಾಗಿ ಕಂಪನಿ ಹೊಸ ಒಂದು ಕ್ಯಾಶ್ ಬ್ಯಾಕ್ ತಗೊಂಡ್ಬಂದ್ರು, ವಾಟ್ ವಿ ಕಾಲ್ ಆಸ್ ಮೈ ಸರ್ಕಲ್ ಅಂತ ಕರಿತೀವಿ. ಮೈ ಸರ್ಕಲ್, छोटी स्पेंडिंग से बड़ी वाली अर्निंग ಕ್ಯಾಪ್ಷನ್. ಓಕೆ, ಹೌ ಇಟ್ ವರ್ಕ್ಸ್ ಲೆಟ್ಸ್ ಸಿ. ನಾನು ಈ ಪ್ರಶ್ನೆ ಕೇಳ್ತಿದ್ದೆ ಎಲ್ಲ. ಯೂಶಲಿ ನೀವು ಫೇಸ್ಬುಕ್, ವಾಟ್ಸ್ಆಪ್, ಗೂಗಲ್ ಕ್ರೋಮ್, ಓಲಾ ತರ ಇರೋ ಕಂಪನಿ ಕೆಲಸ ಮಾಡಿದ್ರ ಕೇಳಿದ್ರೆ ತುಂಬಾ ಜನ ಹೇಳ್ತೀವಿ ನೋ, ಬಿಕಾಸ್ ನಾವ್ ಯಾಕೆ ಈ ಕಂಪನಿ ಕೆಲಸ ಮಾಡಿದೀವಿ ಅಂತ. ಬಟ್ ಆದ್ರೆ ನಾನು ಹೇಳ್ತೀನಿ, ಈ ಎಲ್ಲಾ ಕಂಪನಿಗಳು ಇವತ್ತು ಪ್ರಪಂಚದ ದೊಡ್ಡ ಕಂಪನಿಗಳಾಗಿದ್ರೆ ಕಾರಣ ಇಷ್ಟೇನೆ, ಬಿಕಾಸ್ ನಿಮ್ಮ ಒಂದು ರೆಕಮೆಂಡೇಶನ್ ಅಂತಾನೆ ಆಗಿದ್ದು. ಗೂಗಲ್ ಪೇ 50 rupees ಕೊಡ್ತೀವಿ, 51 rupees ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಗೂಗಲ್ ಪೇ ಲಾಂಚ್ ಆದಾಗ send to your friends and invite them, we will pay you 51 rupees ಅಂತ ಹೇಳಿದ ತಕ್ಷಣ ನಾವು 100 ಜನ ಕಳಿಸಿದೀವಿ. ಝೊಮ್ಯಾಟೊ ಅವರು ಒಂದು ಫ್ರೆಂಡ್ಗೆ ನಿಮ್ಮ ರೆಫರ್ ಮಾಡಿದ ತಕ್ಷಣ, ಅವ್ರು ಒಂದು ಫುಡ್ ಆರ್ಡರ್ ಮಾಡಿದ ತಕ್ಷಣ 100 ರೂಪಾಯಿದು ಫುಡ್ ಕೂಪನ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಾವು 500 ಜನ ಕಳಿಸಿದೀವಿ. ರೈಟ್, ಒಂದೇ ಒಂದು ಕಸ್ಟಮರ್ಗಾಗಿ ನಾವು ಎಷ್ಟೋ ಬಾರಿ ಈ ಕೆಲಸ ಮಾಡಿದೀವಿ. ಬಟ್ ನಂತರ ಒಮ್ಮೆ ನಮಗ್ ಸಿಕ್ಕಿದೆ, ಆದ್ರೆ ನಂತರ ನಮ್ಗೇನೋ ಸಿಕ್ಕಿರ್ಲಿಲ್ಲ ಅದರಿಂದ. ಓಕೆ, ಸೊ ಹಾಗಾದ್ರೆ ಇಲ್ಲಿ ತನಕ ಆತರ ಸಿಕ್ಕಿದಾಗ ಬರ್ದೇ ಇದ್ದಾಗ ಈಗ ನಿಮಗೆ ಏನಾದ್ರು ದುಡ್ಡು ಬರುತ್ತೆ ಅಂತಂದ್ರೆ ಯಾರಿಗಾದ್ರೂ ರೆಫರ್ ಮಾಡೋದ್ರಲ್ಲಿ ಏನೋ ತಪ್ಪಿದ್ಯಾ? ನಿಮ್ಮ ಫ್ರೆಂಡ್, ನಿಮ್ಮ ಅಂಕಲ್, ನಿಮ್ಮ ಆಂಟಿ ಇವ್ರು ರೆಫರ್ ಮಾಡೋಕ್ ತಪ್ಪಿದ್ಯಾ? ನಿಮ್ಗೆ ರೆಫರ್ ಮಾಡುವಾಗ ಅವರು ದೊಡ್ಡ ಪ್ರಶ್ನೆ, ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಅವ್ರ ಮನೆಗೆ ಅಕ್ಕಿ, ಸಕ್ಕರೆ, ಗೋಧಿ, ಬಟ್ಟೆ, ಕರೆಂಟ್ ಬಿಲ್ ಕಟ್ಟೋರು ಆಗಿರ್ಬೇಕಷ್ಟೇ, ಅಂತವರೇ ಇರ್ಬೇಕು. ಸಿಂಪಲ್ ಆಗಿ ಹೇಳಿದ್ರೆ ಎಲ್ಲರೂ ಇದ್ ಮಾಡೇ ಮಾಡ್ತೀವಿ. ಯಾರು ಈ ಪ್ರಪಂಚದಲ್ಲಿ ನಮ್ ದೇಶದಲ್ಲಿ ಯಾರು ಇಲ್ಲ ಇದೆಲ್ಲ ಮಾಡದಿರೋದು ಯಾರು ಇಲ್ಲ ಅಲ್ವಾ? ಎಲ್ಲರೂ ನಾವು ಮಿನಿಮಮ್ ಇದ್ ಮಾಡೇ ಮಾಡ್ತೀವಿ. ಸೊ ಅವ್ರ ಖರ್ಚು ಏನ್ ಮಾಡ್ತಿದ್ರು ಅವ್ರನ್ನ ರೆಫರ್ ಮಾಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಜಸ್ಟ್ ರೆಫರ್ ದಮ್ ಟು ದ ಸಿಸ್ಟಮ್. ಸೊ ರೆಫರ್ ಮಾಡಿದಾಗ ನಿಮಗ್ ಬೆನಿಫಿಟ್ ಆಗ್ತದೆ, ರೆಫರಿಂಗ್ ಗೆ ಬೆನಿಫಿಟ್ ಸಿಗ್ತದೆ. ಸೊ ಆ ಬೆನಿಫಿಟ್ ಏನು, ಎಷ್ಟು ದುಡ್ಡು ಮಾಡ್ಬೋದು, ಆ ಸಿಂಗಲ್ ಪರ್ಚೇಸ್ ಅಲ್ಲಿ ಎಷ್ಟು ದೊಡ್ಡ ಅರ್ನಿಂಗ್ ಇದೆ ಅನ್ನೋದು ಈಗ ಮಾತಾಡಕ್ ಹೋಗ್ತೀನಿ. ಸಿಂಪಲ್, ನಾನು ಆಗ ಹೇಳ್ತಾರ ಇದು 4ನೇ ಕ್ಯಾಶ್ ಬ್ಯಾಕ್. ಇದು ಸರ್ಕಲ್ ಅಂತ ಕರಿತೀವಿ. ಸರ್ಕಲ್ ನಿಮ್ಗೆಲ್ಲ ಗೊತ್ತು, ಸರ್ಕಲ್. ಓಕೆ, ಸೊ ಈ ಕ್ಯಾಶ್ ಬ್ಯಾಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕಿಂತ ಬೇರೆ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಇದು ನೀವು ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆ, ನೀವು ಮ್ಯಾನ್ಯುವಲಿ ಮಾಡ್ಬೋದು. ನೀವೇ ನಿಮ್ಮ ಸರ್ಕಲ್ ಅಲ್ಲಿ ಯಾರು ಇರ್ಬೇಕು, ಯಾರು ಇರೋದು ಬೇಡ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಓಕೆ, ಸೊ ಡೆಫಿನೆಟ್ಲಿ ನಮ್ಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ನಿಮ್ಮ ಹತ್ರ ಎಷ್ಟೋ ಜನ ಫ್ರೆಂಡ್ಸ್ ಇದಾರೆ, ಸಾವಿರಾರು ಜನ ಫ್ರೆಂಡ್ಸ್ ಇದಾರೆ, ಪ್ರತಿ ತಿಂಗಳು ಖರ್ಚು ಮಾಡೋಂಥ ಫ್ರೆಂಡ್ಸ್ ಗಳು ಇದ್ದೇ ಇದ್ದಾರೆ. ಸೊ ಈಗ ಅವರಿಗೆ ಈ ಕ್ಯಾಶ್ ಬ್ಯಾಕ್ ರೆಫರ್ ಮಾಡಿ ಅವರು ಈ ನಿಮ್ಮ ಏನೇ ಒಂದು
10,000 ಖರ್ಚು ಮಾಡಿ ಅವ್ರದ್ದು ಒಂದು UPV ಬಂದಾಗ ನೀವು ಅವರನ್ನ ನಿಮ್ಮ ಸರ್ಕಲ್ಗೆ ಆಡ್ ಮಾಡಿದಾಗ ನಿಮಗೆ 75 ರೂಪಾಯಿ ಸಿಗ್ತಾ ಇದೆ, ಒಂದೇ ಒಂದು UPV. ಯಾರೋ ನಿಮ್ ಸ್ನೇಹಿತರು ಇದೇ ರೀತಿಯಲ್ಲಿ ಯಾವುದೇ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ನಿಮ್ಮದೇ ಪರ್ಸನಲ್ ಪರ್ಚೇಸ್, ಫಾರ್ ಎಕ್ಸಾಂಪಲ್ ಇದು ವ್ಯಕ್ತಿಗಳಲ್ಲ, ಅದೇ ನಾನು ಹೇಳ್ತಾ ಇರೋದು, ಇದು UPV. ಒಂದು UPV ಅಂದ್ರೆ 10,000 ಖರ್ಚು, ಅದ್ಯಾವತ್ತು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ಕನ್ಫ್ಯೂಷನ್ ಆಗುತ್ತೆ, ಫಸ್ಟ್ ಟೈಮ್ ಕೇಳುವಾಗ ಅರ್ಥ ಆಗಲ್ಲ, ಸಮಸ್ಯೆಗಳು ಇದೆ. ಬಟ್ ಕ್ಲಿಯರ್ ಆಗಿ ಕೇಳಿದ್ರೆ ಅರ್ಥ ಆಗುತ್ತೆ, ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. 10,000 rupees ಸ್ಪೆಂಡಿಂಗ್ ಇಸ್ ಕಾಲ್ಡ್ 1 UPV. ಓಕೆ, ಈ ರೀತಿಯಲ್ಲಿ 6th UPV ನೀವು ರೆಫರ್ ಮಾಡಿದ್ರೆ 125 ರೂಪಾಯಿ ಬರ್ತದೆ. ಓಕೆ, ಸೊ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ಸಪೋಸ್ ಜಸ್ಟ್ ಇಮ್ಯಾಜಿನ್ ನೀವು ಒಂದು 70,000 ರೂಪಾಯಿದು ಒಂದು ರೆಫ್ರಿಜಿರೇಟರ್ ತಗೊಂಡಿದ್ರ ಮನೆಗೆ, 70,000 rupees ವರ್ತ್ ರೆಫ್ರಿಜಿರೇಟರ್ ತಗೊಂಡಿದ್ರ ನಿಮ್ಮ ಮನೆಗೆ. ಈಗ 7 UPV ಜನರೇಟ್ ಆಯ್ತು. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ UPV ಹಿಂಗೆ ಟ್ಯಾಗ್ ಮಾಡ್ತಾ ಇದ್ದೀರಾ, ನಿಮ್ಮ ಖರ್ಚು ಅಷ್ಟೇ, ನೀವ್ ಯಾರಿಗೂ ಹೇಳ್ತಾ ಇಲ್ಲ, ನೀವು ನಿಮ್ದೇ ಹಿಂಗ್ ಹಾಕೊಂಡಿದ್ದೀರಾ ಅಷ್ಟೇ. ಇಷ್ಟು ಮಾಡಿದಕ್ಕೆ ನಿಮಗೆ 500 ರೂಪಾಯಿ ಬಂತು. ಓಕೆ, ಇಷ್ಟು ಮಾಡಿದಕ್ಕೆ ನಿಮ್ಗೆ 500 ರೂಪಾಯಿ ಬಂತು. ಬಟ್ ಇಫ್ ಯು ಸ್ಟಿಲ್ ಬಿಲೀವ್ ದಟ್, ಈ ತರ ಎಷ್ಟೋ ಜನ ನನ್ಗೆ ಗೊತ್ತು ಖರ್ಚು ಮಾಡೋರು, ಅವ್ರಿಗೆ ನಾನು ಹೇಳ್ಬೋದು ಅಂತ ಇದ್ರೆ ಬೇರೆಯವ್ರಿಗೆ ಹೇಳಿ, ಅದರಿಂದ ನಿಮಗೆ ಲಾಭ ಜಾಸ್ತಿ ಇದೆ. ಓಕೆ, ನಾವು ಕೂಡ ಹಿಂಗೆ ಮಾಡ್ತಾರೆ, ನಾವು ಕೂಡ ನಿಮ್ಮ ಹಾಗೆ ಒಂದು ಕಸ್ಟಮರ್ನೇ, ನಮ್ಗೆ ಬಂತು, ನಾವು ಹೇಳಕ್ ಶುರು ಮಾಡಿದ್ವಿ, ನಮ್ಗೆ ದುಡ್ಡು ಬರ್ತಾ ಇದೆ ಅಷ್ಟೇ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಈ ರೀತಿಯಲ್ಲಿ ನಿಮ್ಮ ಹಾಗೇನೆ ನಾನು ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳ್ತೀನಿ, ಎಷ್ಟು ದಿನ ಬೇಕು ನಿಮಗೆ ಈ ಸರ್ಕಲ್ ಇನ್ನೊಂದು 4 ಜನಕ್ಕೆ 5 ಜನಕ್ಕೆ ಅದು 6 ವ್ಯಕ್ತಿಗಳಿಗೆ ಅವರು ಖರ್ಚು ಮಾಡಿ ಅವ್ರ ಸಿಸ್ಟಮ್ ತರಕ್ಕೆ ಎಷ್ಟು ಬೇಕು? ಸಾಮಾನ್ಯ 1 ತಿಂಗಳು ಸಾಕು ಸರ್, ಬಿಕಾಸ್ ನನಗೊಂದು ತಿಂಗಳು ಬೇಕು ಇದು ಮಾಡೋದಕ್ಕೆ, ನನಗೆ 6 ಜನ ಕೇಳಕ್ಕೂ 1 ತಿಂಗಳು ಬೇಕು. ಸೊ ನಿಮ್ಮ ಹಾಗೇನೆ ಈ ಎಲ್ಲಾ ವ್ಯಕ್ತಿಗಳು ಒಂದೊಂದೇ ತಿಂಗಳು ತಗೋತಾರೆ ಅನ್ನೋ ಒಂದು ಭರವಸೆನಲ್ಲಿ ನಾನು ಈ ಸರ್ಕಲ್ ಹೇಳ್ತಾ ಇದ್ದೀನಿ. ಸಪೋಸ್ ನಿಮ್ಮ ಸರ್ಕಲ್ ಅಲ್ಲಿ ಬಂದಿರುವ 6 ವ್ಯಕ್ತಿಗಳು ಕೂಡ ನಿಮ್ಮ ಹಾಗೇನೆ 6 ಸರ್ಕಲ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಬರ್ತಾ ಇರೋದು 1,000 ರೂಪಾಯಿ ಬರ್ತಾ ಇದೆ. ಆ ವ್ಯಕ್ತಿಗಳು ಅದೇ ತರ ಕಂಟಿನ್ಯೂ ಮಾಡಿದಾಗ 36 ಸರ್ಕಲ್ ಆಗ್ತಾ ಇದೆ, ನಿಮಗೆ 3,500 ಬರ್ತಾ ಇದೆ. 4th ಸರ್ಕಲ್ ಕಂಪ್ಲೀಟ್ ಆದಾಗ 216 ಸರ್ಕಲ್ಸ್ ಆದಾಗ ನಿಮ್ಮ ಕ್ಯಾಶ್ ಬ್ಯಾಕ್ ಇನ್ಕಮ್ ಇಸ್ 5,000. ಓಕೆ, 5,000 ಪ್ಲಸ್ 3,500 ಪ್ಲಸ್ 1,000 ಪ್ಲಸ್ 500 10,000 ರೂಪಾಯಿ ಬಂದಾಯ್ತು. ಸೊ ನೀವು ಇದಕ್ಕೆ ಏನ್ ಮಾಡಿದ್ರೆ, ಏನು ಮಾಡಿಲ್ಲ. ಟೆಕ್ನಿಕಲಿ ಸ್ಪೀಕಿಂಗ್ ನಥಿಂಗ್ ಯು ಪುಟ್ ಫಾರ್ GG. ನೀವು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ, ಅದು ಅಫ್ಕೋರ್ಸ್ ಇದು ಮಾಡ್ತಾ ಇದ್ದೀರಾ. ಸೊ ಆ ಎಕ್ಸ್ಪೆನ್ಸ್ ನಾವು ಯು ಸ್ಟಾರ್ಟೆಡ್ ಡೂಯಿಂಗ್ ಫ್ರಮ್ GG ಅಷ್ಟೇ ಮಾಡಿರೋದು. ಇಲ್ಲಿ ತನಕ ಏನು ಬರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ, ಬಟ್ ಈಗ ಇಷ್ಟು ಮಾಡ್ಬಿಟ್ರು ಕೂಡ ನಿಮ್ಗೊಂದು ಗ್ಯಾರಂಟಿ ಇದೆ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಅಟ್ಲೀಸ್ಟ್ 10,000 ಬಂದ್ರು ಲಾಸ್ ಅಂತ ಇಲ್ವಲ್ಲ, ಬಂತು. ಆಸ್ ಎ ಕಸ್ಟಮರ್ ಐ ಗಾಟ್ ಸಮಥಿಂಗ್. ಬಟ್ ಅಲ್ಲಿಗೆ ನಿಲ್ತಾ ಇಲ್ಲ, ಬಿಕಾಸ್ ಈಗಾಗಲೇ ಹೇಳಿದ್ರೆ ನಿಮ್ಗೆ 10,000 GG ಕಾಯಿನ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಇದೆ ಅಂತ ಹೇಳಿ. ಇಲ್ಲಿಗೆ ಕಂಪ್ಯೂಟರ್ ಚೆಕ್ ಮಾಡ್ತಾ ಇದೆ ನಿಮ್ಮ ಅಕೌಂಟ್ ಅಲ್ಲಿ ಏನಿದೆ, GG ಕಾಯಿನ್ಸ್ 10,000 GG ಕಾಯಿನ್ಸ್ ಇದೆ. ಮತ್ತೆ ಇದನ್ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ನಿಮ್ಗೆ 10,000 ಪ್ಲಸ್ 10,000 20,000 ಇಲ್ಲಿಗೆ ಅರ್ನಿಂಗ್ ಆಯ್ತು. ಓಕೆ, ಬಟ್ ಈ ಸರ್ಕಲ್ ಇಲ್ಲಿಂದ ಶುರು ಆಗಿರೋ ಸರ್ಕಲ್ ಇದು ನೀವು ಸ್ಟಾಪ್ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ಸ್ ಸರ್ಕಲ್. ಯಾರಿಗೋ ಶುರು ಮಾಡ್ಬಿಟ್ಟಿದ್ರೆ ಆ ಸರ್ಕಲ್ ವಿಲ್ ಕೀಪ್ ಗೋಯಿಂಗ್. ಯಾವುದೇ ಸರ್ಕಲ್ ಕಂಟಿನ್ಯೂ ಆಗೋದು 5th ಸರ್ಕಲ್ ಅಲ್ಲಿ 18,000 ಪ್ಲಸ್ ಬರ್ತಾ ಇದೆ, 36,000 GG ಕಾಯಿನ್ಸ್ ಕನ್ವರ್ಟ್ ಮಾಡಕ್ ಅವಕಾಶ ಸಿಗ್ತಾ ಇದೆ. 6th ಸರ್ಕಲ್ ಅಲ್ಲಿ 50,000 ನಿಮಗೆ ಸಿಗ್ತಾ ಇದೆ, 1 ಲಕ್ಷ GG ಕಾಯಿನ್ಸ್ ಬರ್ತಾ ಇದೆ. 7th ಸರ್ಕಲ್ ಅಲ್ಲಿ 1.5 ಲಕ್ಷ ನಿಮ್ಮ ಇನ್ಕಮ್ GG ಮನಿ ಬರ್ತಾ ಇದೆ. 3 lakhs GG ಕಾಯಿನ್ಸ್ ತಗೊಳ್ಳೋ ಅವಕಾಶ ಬರ್ತಾ ಇದೆ. ಇಲ್ಲಿಗೆ ನಿಮಗೆ GG ಕಾಯಿನ್ಸ್, ನಿಮ್ಮ ಹತ್ರ GG ಕಾಯಿನ್ಸ್ ಇರಲ್ಲ. ಸೊ ನೀವು ಈಗ GG ಕಾಯಿನ್ಸ್ ಇಟ್ಕೊಂಡು ಏನ್ ಮಾಡ್ಬೇಕು? ಸರಿ, ನಿಮ್ಮ ಹತ್ರ GG ಕಾಯಿನ್ಸ್ ಇರಲ್ಲ, ಬಟ್ ಬೇರೆ ಯಾರ ಹತ್ರ GG ಕಾಯಿನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಆಲ್ರೆಡಿ 7th ಸರ್ಕಲ್ ಅಲ್ಲಿ ಇದ್ದೀನಿ, ನೀವು 1st ಸರ್ಕಲ್ ಇದ್ದೀರಾ, ಬಟ್ ನೀವೇನೋ ಶಾಪಿಂಗ್ ಮಾಡಿದ್ರೆ ನಿಮ್ಮ ಹತ್ರ ನೀವೊಂದು 20 ಲಕ್ಷದ ಫ್ಲಾಟ್ ತಗೊಂಡಿದ್ದು 20 ಲಕ್ಷ GG ಕಾಯಿನ್ಸ್ ಇದೆ ನಿಮ್ಮ ಹತ್ರ. ಸೊ ನಾನ್ ನಿಮ್ಮ ಹತ್ರ ಬೇಕಾದ್ರೆ ಬಾರೋ ಆರ್ ಸ್ಟೀಲ್, ಬಾರೋ ಆರ್ ಲೆಂಡ್ ಮಾಡ್ಕೋಬಹುದು. ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದು ನಾನು ನಿಮ್ GG ಕಾಯಿನ್ಸ್ ತಗೋಬಹುದು. GG ಕಾಯಿನ್ಸ್ ನೀವು ಸೆಲ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು. ಕಂಪ್ನಿ ಅದಕ್ಕೆ ಏನು ಕಂಡೀಷನ್ ಇಟ್ಟಿಲ್ಲ. ಯು ಕ್ಯಾನ್ ಎಕ್ಸ್ಚೇಂಜ್ ಯುವರ್ GG ಕಾಯಿನ್ಸ್, ಯು ಕ್ಯಾನ್ ಸೆಲ್ ಯುವರ್ GG ಕಾಯಿನ್ಸ್, ಯು ಕ್ಯಾನ್ ಲೆಂಡ್ ಯುವರ್ GG ಕಾಯಿನ್ಸ್, ಸಾಲ ಕೊಡ್ಬೋದು GG ಕಾಯಿನ್ಸ್. ಓಕೆ, ಇಲ್ಲಿ 15 ಲಕ್ಷ GG ಕಾಯಿನ್ಸ್ ಬೇಕು. ಸೊ 9ನೇ ಸರ್ಕಲ್ಗೆ ಈ UPV ಸರ್ಕಲ್ ಎಕ್ಸಿಟ್ ಆಗ್ತಾ ಇದೆ, ಬಿಕಾಸ್ 9 ಸೈಕಲ್ ಕಂಪ್ಲೀಟ್ ಆಯ್ತು. ನಿಮ್ಮ ಆ 9ನೇ ತಿಂಗಳ ಇನ್ಕಮ್ 21 ಲಕ್ಷ ಪ್ಲಸ್ 50 ಲಕ್ಷ GG ಕಾಯಿನ್ಸ್ ಕನ್ವರ್ಟ್ ಆಗ್ತಾ ಇದೆ. ಸೊ ಟೋಟಲ್ 9 ಸೈಕಲ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮ್ಮ ಟೋಟಲ್ ಇನ್ಕಮ್ 30 ಲಕ್ಷ GG ಮನಿ ಅಂಡ್ 70 lakhs GG ಕಾಯಿನ್ಸ್ ಸಿಗ್ತಾ ಇದೆ. ಈಗ ಇದು ನಂಬಕ್ ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೆ ನಾನು 10,000 ಖರ್ಚಿಂದ ನಾನು 1 ಕೋಟಿ ತಗೋಬಹುದಾ? ಅಫ್ಕೋರ್ಸ್ ತಗೋಬಹುದು ಸರ್, 100% ಪ್ರಾಕ್ಟಿಕಲ್, ಪಾಸಿಬಲ್. ಓಕೆ, ಇಫ್ ಯು ಆಸ್ಕ್ ಮೀ ಹೌ ಮೆನಿ ಡೇಸ್, ಐ ಡೋಂಟ್ ನೋ, ಬಿಕಾಸ್ ಇಟ್ ಇಸ್ ಇನ್ ಯೋರ್ ಹ್ಯಾಂಡ್. ನೀವು ಯಾವ ತರ ವ್ಯಕ್ತಿಗಳ ತರ್ತಾ ಇದ್ದೀರಾ, ಯಾವ ತರ ನಿಮ್ ಸರ್ಕಲ್ ನ ಮೂವ್ ಮಾಡ್ತಾ ಇದ್ದೀರಾ, ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಸಪೋಸ್ ಒಂದು ನಾನೀಗ 6 ಜನ ಮಾಡಿದೆ, ಈಗ ಫಾರ್ ಎಕ್ಸಾಂಪಲ್ ಐ ಡಿಡ್ 6 people, ಬಟ್ 5 ಸರ್ಕಲ್ ಚೆನ್ನಾಗಿ ಹೋಗ್ತಾ ಇದೆ, ಈ ಸರ್ಕಲ್ ಯಾಕೋ ಚೆನ್ನಾಗಿ ಹೋಗ್ತಾ ಇಲ್ಲ ಅಂತ ನನಗೆ ಡೌಟ್ ಬಂತು. ಬೇಕಾದ್ರೆ ನಾನು ಈ ಸರ್ಕಲ್ ನ ರೀಪ್ಲೇಸ್ ಮಾಡೋ ಅವಕಾಶನೂ ನನಗಿದೆ. ನಾನು ಇಲ್ಲಿ ಚೇಂಜ್ ಮಾಡಿ ನನ್ನ UPV ನೇ ಹಾಕ್ಬೋದು, ಅಥವಾ ಬೇರೆ ಯಾರಾದ್ರೂ ಹಾಕಬಹುದು, ಆ ಅವಕಾಶನೂ ಕೂಡ ಸಿಗ್ತಾ ಇದೆ.
ಸೊ ಸ್ನೇಹಿತರೆ ಯೋಚನೆ ಮಾಡಿ ನೋಡಿ, ಇಲ್ಲಿ ತನಕ ಈ ಅವಕಾಶ ಇರ್ಲಿಲ್ಲ. ನೀವು ಮತ್ತು ನಿಮ್ಮ 6 ಫ್ರೆಂಡ್ಸ್ ಸೇರ್ಕೊಂಡು ಹೆಂಗಿದ್ರು ಖರ್ಚು ಮಾಡ್ತೀವಿ ತಿಂಗಳಿಗೆ, ಆ ಖರ್ಚು ನಾವು ಇನ್ಮೇಲೆ ಇದ್ರಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ವರ್ಕ್ ಮಾಡಿದ್ರೆ ನೀವು ಕರೋಡ್ಪತಿ ಆಗ್ಬೋದು, ಅವರು ಕರೋಡ್ಪತಿ ಆಗ್ಬೋದು. ಬಿಕಾಸ್ ನಿಮಗೆ 1 ಕೋಟಿ ಬರುವಾಗ ಈ ಇಷ್ಟು 6 ವ್ಯಕ್ತಿಗಳಿಗೂ ಕೂಡ 71 ಲಕ್ಷ ಬಂದಿರುತ್ತದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆನ್ ಯು ಆರ್ ಗೆಟಿಂಗ್ 1 crore, 6 people are getting 71 lakhs. ಓಕೆ, ಸೊ ಈ ಸರ್ಕಲ್ ಬೆಳೆಯುವಾಗ ಪ್ರತಿಯೊಂದು ವ್ಯಕ್ತಿಗಳಿಗೂ ದುಡ್ಡು ಬರ್ತಾ ಇದೆ. ಬರೀ ಇಲ್ಲಿ ಹೊಂದಿರೋರ್ಗೆ ಮಾತ್ರ 1 ಕೋಟಿ ಬರ್ತಾ ಇಲ್ಲ, ಈ ಸರ್ಕಲ್ ಅಲ್ಲಿ ಬಂದಿರೋರ್ಗೂ 500 ರೂಪಾಯಿ ಬರ್ತಾ ಇದೆ. ಅಂದ್ರೆ ಮೋರ್ ದೆನ್ 1 crore UPV ಬಂದಾಗ 1 crore UPV ಆಲ್ಸೋ ಗೆಟಿಂಗ್ 500 rupees. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಬಿಸ್ನೆಸ್. ಅಂದ್ರೆ ಒಬ್ರು ಬೆಳೆಯುವಾಗ ಇನ್ನೊಬ್ರು ಹಾಳಾಗ್ತಾ ಇಲ್ಲ, ಪ್ರತಿಯೊಬ್ರು ಈ ಸರ್ಕಲ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ದುಡ್ಡು ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ನಮ್ಮ ಖರ್ಚಿಂದ ಬರ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮಾತದು, ನಮ್ಮ ಖರ್ಚಿಂದ ಆ ದುಡ್ಡು ಬರ್ತಾ ಇದೆ. ಓಕೆ, ಸೊ ಐ ಹೋಪ್ ಸರ್ಕಲ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಬಟ್ ಡೆಫಿನೆಟ್ಲಿ ಫಸ್ಟ್ ಟೈಮ್ ಕೇಳಿರೋರ್ಗೆ ಅರ್ಥ ಆಗಲ್ಲ, ಪ್ರಶ್ನೆಗಳು ಇರುತ್ತೆ, ತೊಂದರೆ ಇಲ್ಲ. ಅದಕ್ಕೇನೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿರೋ, ನಿಮ್ಗೆ ನೀಟಾಗಿ ಇನ್ನೂ ಹೇಳ್ಕೊಡ್ತಾರೆ. ಅಥವಾ ನಾಳೆ ಬನ್ನಿ, ನಾವ್ ಹೇಳ್ತೀವಿ. ಸರ್ ಕಪಲ್ ಆಫ್ ಅದರ್ ಬೆನಿಫಿಟ್ಸ್, ಅದೇನೋ ನಾನು ಈಗ ಹೇಳ್ಬಿಡ್ತೀನಿ ಕ್ವಿಕ್ಲಿ. ನಾವು ಯೂಸರ್ ಬೆನಿಫಿಟ್ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ಇಸ್ ಯೂಸರ್ ರೆಫರಲ್. ಸ್ನೇಹಿತರೆ, ನೀವು ನಿಮ್ಮ ಆಪ್ ಇಂದ ಒಬ್ಬರಿಗೆ ರೆಫರ್ ಮಾಡಿದಾಗ ಅವ್ರು ಏನು ಕ್ಯಾಶ್ ಬ್ಯಾಕ್ ತಗೋತಾರೆ, ಪ್ರತಿ ಸತಿ ಅವರ 10,000 UPV ಜನರೇಟ್ ಆಗಿದ ತಕ್ಷಣ ನಿಮ್ಗೊಂದು ಮೂವಿ ಟಿಕೆಟ್ ಬರ್ತಾ ಇದೆ. ಒಂದು ಮೂವಿ ಟಿಕೆಟ್ ನಿಮಗೆ ಬಂದೇ ಬರುತ್ತೆ. ಅಂದ್ರೆ ನಿಮ್ ಫ್ರೆಂಡ್ 10,000 ಶಾಪಿಂಗ್ ಮಾಡಿದ ತಕ್ಷಣ ನಿಮ್ಗೆ 200 rupees ಮೂವಿ ಟಿಕೆಟ್ ಬರ್ತಾ ಇದೆ. ಎವ್ರಿ ಟೈಮ್ ವೆನ್ ಯುವರ್ ಫ್ರೆಂಡ್ ಕಂಪ್ಲೀಟ್ಸ್ 10,000 rupees ಶಾಪಿಂಗ್, ಯು ಗೆಟ್ 20,000. ಈಗೊಂದು ಒಂದೊಂದು ಗ್ಯಾರಂಟಿ ಆಯಿತು. ಸಪೋಸ್ ನಿಮ್ ಒಂದು 5 ಫ್ರೆಂಡ್ಸ್ ಇದ್ರೆ, ಅವ್ರು ಎವ್ರಿ ಟೈಮ್ 5 ಜನ ರೆಫರ್ ಮಾಡಿ ನೀವು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇರ್ಲಿ, ನಿಮ್ಗಂತೂ ಗ್ಯಾರಂಟಿ 1000 ರೂಪಾಯಿ ಮೂವಿ ಟಿಕೆಟ್ ಅದು ಬಂದೇ ಬರುತ್ತೆ. ಬಿಕಾಸ್ ಅವ್ರದ್ದು ಅವ್ರ ಮನೆಗೆ ರೇಷನ್ ತಗೊಳ್ಳೋದು ನಿಲ್ಸಕ್ಕಾಗಲ್ಲ. ನೀವು ಪಿಕ್ಚರ್ ಒಂದು ಫ್ರೀ ಆಗಿ ನೋಡ್ಬೋದು. ಇವಾಗ ಏನ್ ಕೊರೋನಾ ಟೈಮ್ ಪಿಕ್ಚರ್ ನೋಡಕ್ ಆಗುತ್ತೋ ಇಲ್ಲೋ ಅಂತ ಕೇಳಿದ್ರೆ ಮುಂದೆ ಬಂದೇ ಬರುತ್ತೆ ಸರ್. ವಿ ಆರ್ ವೆರಿ ಆಪ್ಟಿಮಿಸ್ಟಿಕ್. ಇದೆಲ್ಲ ಕಾಲ ಹೋಗೇ ಹೋಗುತ್ತೆ, ಒಳ್ಳೇದಾಗೆ ಆಗುತ್ತೆ. ವಿ ಕ್ಯಾನ್ ಡೂ ಇಟ್, ವಿ ಕ್ಯಾನ್ ಆಲ್ವೇಸ್ ಸಿ ದೇರ್, ರೈಟ್? ಅಷ್ಟಿಗೆ ನಿಲ್ತಾ ಇಲ್ಲ. ಅವ್ರು ಎಷ್ಟು ಕ್ಯಾಶ್ ಬ್ಯಾಕ್ ಅರ್ನ್ ಮಾಡ್ತಾರೆ ಅದರ 10% ನಿಮಗೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಫ್ರೆಂಡ್ ಬಾಟಾ ಶೋರೂಮ್ ಹೋಗಿ ಒಂದು 5,000 ಶಾಪಿಂಗ್ ಮಾಡಿದ್ರು, ಅಥವಾ ಲಿವೈಸ್ ಒಂದು 10,000 ಶಾಪಿಂಗ್ ಮಾಡಿದ್ರು, ಲಿವೈಸ್ ಬ್ರ್ಯಾಂಡ್ ಹೋಗಿ ಒಂದು 10,000 ಜೀನ್ಸ್ ಪರ್ಚೇಸ್ ಮಾಡಿದ್ರು, ಅವ್ರಿಗೆ 1,000 ರೂಪಾಯಿ ಕಮಿಷನ್ ಬಂತು, ಕ್ಯಾಶ್ ಬ್ಯಾಕ್ ಬಂತು. ಬಟ್ ನಿಮಗೆ ಅದರ 10% ಅಂದ್ರೆ 100 ರೂಪಾಯಿ ನಿಮಗೂ ಕ್ಯಾಶ್ ಬ್ಯಾಕ್ ಆಗಿ ಸಿಗ್ತಾ ಇದೆ. ಬಿಕಾಸ್ ಅವ್ರಿಗೆ ಸಿಕ್ಕಿರೋ ಕ್ಯಾಶ್ ಬ್ಯಾಕ್ 10% ನಿಮಗೂ ಸಿಗ್ತಾ ಇದೆ. ದಟ್ಸ್ ದ ಬ್ಯೂಟಿ ಆಫ್ ರೆಫರಿಂಗ್. ಸೊ ಎಷ್ಟು ಫ್ರೆಂಡ್ಸ್ ಇದಾರೆ, ನೀವು ಇದಕ್ಕೆ ಖರ್ಚಾಗ್ತಾ ಇದ್ರೆ ನಿಮ್ಮ ಮೊಬೈಲ್ ಒಂದು ರೆಫರಲ್ ಕಳಿಸ್ಬೇಕು ಅಷ್ಟೇ. ನಿಮ್ಮ ಆಪ್ ಇಂದ ಅವ್ರಿಗೆ ಒಂದು ರೆಫರೆನ್ಸ್ ಕಳಿಸ್ಬೇಕು. ದಟ್ಸ್ ಇಟ್. ಓಕೆ, ಸೊ ಇಷ್ಟಿಗೆ ನಿಲ್ತಾ ಇಲ್ಲ. ಆಲ್ಸೋ ಯು ಕ್ಯಾನ್ ರೆಫರ್ ಅ ವೆಂಡರ್ ಟು ಅಸ್. ನಿಮ್ಮ ಫ್ರೆಂಡ್ ಅಕ್ರಾಸ್ ಇಂಡಿಯಾ ಎಲ್ಲೇ ಇರ್ಲಿ, ಅವ್ರು ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ರೆ, ಇದೇ ತರ ಹೋಟೆಲ್ ಇದೆ, ಬಿಸ್ನೆಸ್ ಇದೆ, ಯಾವ್ದೇ ಶಾಪ್ ಇದೆ, ಅವ್ರನ್ನ ಇದಕ್ಕೆ ತಂದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ. ಸೊ ಅವ್ರು ನಿಮ್ಮ ಮುಖಾಂತರ ರೆಫರ್ ಆಗ್ತಾ ಇದಾರೆ ಅಷ್ಟೇನೆ. ವೆನ್ ಯು ರೆಫರಿಂಗ್ ಹಿಮ್, ಅವರು ಎಲ್ಲಿ ತನಕ ಕಮಿಷನ್ ಪೇ ಮಾಡ್ತಾರೆ ಜಿಜಿಗೆ, ಅದರ 2.75% ಕಮಿಷನ್ ನಿಮಗೆ ಕಂಪನಿ ಕೊಡ್ತಾ ಇದೆ. ಎಲ್ಲಿ ತನಕ ಅವ್ರು ಪೇ ಮಾಡ್ತಾ ಇರ್ತಾರೆ ಅಲ್ಲಿ ತನಕ 2.75% ಕಮಿಷನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮ ಸೆಗ್ಮೆಂಟ್, ಇಲ್ಲಿಗೆ ಯೂಸರ್ ಸೆಗ್ಮೆಂಟ್ ಕ್ಲೋಸ್ ಆಗಿದೆ. ಸೊ ರಸ್ಟ್, how does GG give so much money? Though definitely everybody will be having a doubt. ಯಾವ ರೀತಿ ಈ ಒಂದು ಎಕಾನಮಿ ವರ್ಕ್ ಆಗತ್ತೆ? 10,000 ರೂಪಾಯಿ ನಾನು ಪರ್ಚೇಸ್ ಮಾಡಿದ್ರೆ ನನಗೆ 1 ಕೋಟಿವರೆಗೂ ನಾನು ಹೆಂಗ್ ಅರ್ನ್ ಮಾಡಬಹುದು ಅನ್ನೋ ಡೌಟ್ಸ್ ಯೂಶಲಿ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಸೊ ಇಟ್ ಇಸ್ ವೆರಿ ಸಿಂಪಲ್. ನಾನು ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತೀನಿ. ಯಾಕೆಂದ್ರೆ ನೀವು ವೆಂಡರ್ ಸೆಗ್ಮೆಂಟ್ ಅಲ್ಲಿ ಸಂದೀಪ್ ಅವ್ರು ನಿಮ್ಗೆ ಹೇಳಿದ್ರು, ಸೊ ವೆಂಡರ್ ಯಾವ ರೀತಿ ನಮ್ಗೆ ಬರ್ತಾರೆ ಅಂತ ಹೇಳಿ. ಸೊ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ನಿಮ್ಗೆ ಗೊತ್ತೇ ಇದೆ. ಯೂಶಲಿ ಯಾರು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅನ್ನು ಆಪ್ಟ್ ಮಾಡ್ಕೋತಾರೆ ಅವ್ರಿಗೆ 2% ಸಿಗುತ್ತೆ. ಅದ್ರ ಬಗ್ಗೆ ನಾನೇನ್ ನಿಮ್ಗೆ ಇದ್ರಲ್ಲಿ ಹೇಳಲ್ಲ. ಇದ್ರಲ್ಲಿ RPP ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ಲೈಕ್ ಎ ಲಾಟರಿ ಸಿಸ್ಟಮ್, ಅದನ್ನು ನಾನು ಹೇಳಲ್ಲ. ಮೈನ್ ಮೈ ಸರ್ಕಲ್ ಮತ್ತೆ ಫಿಫೋ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ, UPV ಲೆವೆಲ್ ನಮ್ದು ಇದು ಒಂದು UPV ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗಿದೆ, ಯೂಸರ್ ಪರ್ಚೇಸ್ ವ್ಯಾಲ್ಯೂ. ಸೊ 10,000 ರೂಪಾಯಿನ ಯಾರೇ ಯೂಸರ್ ಒಂದು ಸಾರಿ ಪರ್ಚೇಸ್ ಮಾಡಿದ್ರೆ, ಸೊ ಅದು ಒಂದು UPV ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಸೊ ಆವಾಗ ಅದು ಕ್ಯಾಶ್ ಬ್ಯಾಕ್ ಗೆ ಆಡ್ ಆಗತ್ತೆ. ಸೊ ಎಕ್ಸಾಂಪಲ್ ತಗೊಳೋಣ. ಈಗ ನೀವೇ ಬಿಗ್ ಬಜಾರ್ ಅಲ್ಲಿ ಹೋಗಿ ಒಂದು UPV ನ ಜನರೇಟ್ ಮಾಡಿದೀರಾ. ಸೊ ನೀವು ಬಿಗ್ ಬಜಾರ್ ಅಲ್ಲಿ ಒಂದು UPV ನ ಜನರೇಟ್ ಮಾಡಿದಾಗ 10,000 rupees ಬಿಸ್ನೆಸ್ ಅನ್ನು ನೀವು ಗ್ಲೋಬಲ್ ಗಾರ್ನರ್ ಕೊಟ್ಟಿದ್ದೀರಾ ಥ್ರೂ ಬಿಗ್ ಬಜಾರ್, ಕೊಟ್ಟಿದ್ದೀರಾ ಥ್ರೂ ಗ್ಲೋಬಲ್ ಗಾರ್ನರ್. ಸೊ ಆವಾಗ ಒಂದು UPV ಜನರೇಟ್ ಆಗಿದೆ. ಆಗ ಬಿಗ್ ಬಜಾರ್ ಅವರು ನಾವು ಮಿನಿಮಮ್ 5% ತಗೊಳೋಣ, ಯಾಕೆಂದ್ರೆ 5% ಗಿನ ಕಡಿಮೆ ನಾವು ಯಾವುದೇ ವೆಂಡರ್ ಅನ್ನ
ಮಾಡೋದಿಲ್ಲ. ಯಾಕಂದ್ರೆ 5% ಇಲ್ಲ ಅಂತ ಹೇಳಿದ್ರೆ ನಮ್ಮ ಈ ಒಂದು ರೆವಿನ್ಯೂ ಮಾಡಲ್ ಅಥವಾ ನಮ್ಮ ಈ ಇಕೋಸಿಸ್ಟಮ್ ಏನ್ ಮಾಡಿದೀವಿ ಅದು ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾದ್ರೆ 5% ಅಂತ ಹೇಳಿದ್ರೆ ಇಫ್ ಸೇ ದ ಬಿಗ್ ಬಜಾರ್ ಇಸ್ ಗಿವಿಂಗ್ 5% ಕಮಿಷನ್ ಅಂತ ಹೇಳಿದ್ರೆ ಸೊ 500 rupees ವಿಲ್ ಬಿ ಅವರ್ ರೆವಿನ್ಯೂ. ಸೊ ನಮ್ಮ ಖರ್ಚೇನು ನಾವೇನ್ ಕೊಡ್ತಾ ಇದೀವಿ ಅಂದ್ರೆ 200 rupees ಒಂದು ಮೂವಿ ವೋಚರ್ ಅನ್ನ ಕೊಡ್ತಾ ಇದೀವಿ. ಸೊ ದಟ್ ಇಸ್ ದ ಓನ್ಲಿ ಎಕ್ಸ್ಪೆಂಡಿಚರ್ ಫಸ್ಟ್ UPV ಜನರೇಟ್ ಆದಾಗ. ನೀವು ಒಂದು UPV ಜನರೇಟ್ ಮಾಡಿದ್ರೆ ನಿಮ್ಗೆ 500 rupees ಅಲ್ಲಿ 200 rupees ಕೊಡೋದಕ್ಕೇನು ಕಂಪನಿಗೆ ಲಾಸ್ ಇರೋದಿಲ್ಲ, ಅದಕ್ಕೇನು ಕಷ್ಟನೂ ಆಗೋದಿಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮತ್ತೆ ನಿಮ್ಗೆ ಯಾವಾಗ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಅಲ್ಲಿ 6 UPVs ಬಂದಾಗ ಸೊ ರೆವಿನ್ಯೂನು ಕೂಡ 60,000 ಬಿಸ್ನೆಸ್ ಆದ್ರೆ 3,000 rupees ರೆವಿನ್ಯೂ ಬಂದಿರುತ್ತೆ. ಅದರಲ್ಲಿ ಫಸ್ಟ್ UPVಗೆ ನಾವು 500 rupees ಕೊಡ್ತೀವಿ. ಮತ್ತೆ ನೆಕ್ಸ್ಟ್ UPVs ಏನಿದೆ 6 UPVs ಗೆ ಮೂವಿ ವೋಚರ್ ಬರುತ್ತೆ. ಆ ಮೂವಿ ವೋಚರ್ದೆಲ್ಲ ಒಂದೇ ಸರಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನಾನು ನಿಮ್ಗೆ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ 36 UPVs ಬರುತ್ತೆ, 18,000 rupees ರೆವಿನ್ಯೂ ಬರುತ್ತೆ. ಫಸ್ಟ್ UPV ಏನ್ ಕ್ರಿಯೇಟ್ ಆಗಿರುತ್ತೆ ಅದಕ್ಕೆ 1,000 rupees ಹೋಗುತ್ತೆ. ಕೆಳಗಡೆ ಇರುವಂತ 6 UPVs ಗೆ 500 rupees ಹೋಗುತ್ತೆ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಟೋಟಲ್ ನಮ್ಮ ಕ್ಯಾಶ್ ಬ್ಯಾಕ್ ವಿಲ್ ಬಿ 4,000 rupees. ಸೊ ನೆಕ್ಸ್ಟ್ ಥರ್ಡ್ ಲೆವೆಲ್ ಅಲ್ಲಿ 216 UPVs ಜನರೇಟ್ ಆದಾಗ 1,08,000 rupees ರೆವಿನ್ಯೂ ಬಂದಿರುತ್ತೆ. ಅದರಲ್ಲಿ 8,500 rupees ಫಸ್ಟ್ UPV ಕೊಡ್ತೀವಿ. ಸೆಕೆಂಡ್ UPV ಅಂದ್ರೆ 6 UPVs ಗೆ 1,000 rupees ಹೋಗುತ್ತೆ. 36 UPVs ಗೆ 500 rupees ಹೋಗುತ್ತೆ. ಅಂದ್ರೆ ಟೋಟಲ್ ಕ್ಯಾಶ್ ಬ್ಯಾಕ್ ವಿಲ್ ಬಿ 32,500 rupees. ಸೊ ಇದಾದ್ಮೇಲೆ ಫೋರ್ತ್ ಲೆವೆಲ್ ಬಂದಾಗ 1296 UPVs ಜನರೇಟ್ ಆದಾಗ 6,48,000 rupees ನಮ್ಗೆ ಟೋಟಲ್ ರೆವಿನ್ಯೂ ಬಂದಿರುತ್ತೆ. ಅಲ್ಲಿ ಒಂದು ಅಂದ್ರೆ 10,000 GG ಕಾಯಿನ್ಸ್ ಅನ್ನ ಕನ್ವರ್ಷನ್ ಕೆಪಾಸಿಟಿ ಕೊಡ್ತೀವಿ. ಅಂದ್ರೆ ಇಲ್ಲಿ ನಮ್ಗೆ ಒಬ್ಬರಿಗೆ 10,000 ರೂಪಾಯಿ ಹೋಗುತ್ತೆ. ಮತ್ತೆ 6 ಜನಕ್ಕೆ 8,500, 6 UPVs ಗೆ ಪ್ಲಸ್ 36 UPVs ಗೆ 1,000. ಟೋಟಲ್ ಕ್ಯಾಶ್ ಬ್ಯಾಕ್ ವಿಲ್ ಬಿ 2,05,000 rupees. ಅಂದ್ರೆ ನಮ್ಮ ಟೋಟಲ್ ರೆವಿನ್ಯೂಸ್ 6,48,000 rupees. ಸೊ ಈ ತರ ನಾವು ನೋಡಿದಾಗ ಟೋಟಲ್ ನಮ್ಗೆ 7,77,500 rupees ರೆವಿನ್ಯೂ ಬಂದಿರುತ್ತೆ. ಸೊ ಇನ್ಕ್ಲೂಡಿಂಗ್ ಮೂವಿ ವೋಚರ್ಸ್ ಎಲ್ಲ ತಗೊಂಡ್ರೆ 5,53,000 rupees ಟೋಟಲ್ ನಮ್ಮ ಎಕ್ಸ್ಪೆಂಡಿಚರ್. ಅಂದ್ರೆ ಇನ್ನು 2,24,000 rupees ಉಳಿದಿರುತ್ತೆ. ಸೊ ಅಂದ್ರೆ ಸೊ ಡೆಫಿನೆಟ್ಲಿ ಕೊಡ್ಬೋದು. ಯಾಕಂದ್ರೆ 7 ಲಕ್ಷ ಬಂದಾಗ 5 ಲಕ್ಷ ರೂಪಾಯಿ ಅಷ್ಟೇ ನಮ್ದು ಕ್ಯಾಶ್ ಬ್ಯಾಕ್, ಇನ್ನು 2,24,000 ರೂಪಾಯಿ ಇದೆ. ಸೊ ಕೆಲವರು ಯೋಚನೆ ಮಾಡ್ತಿರ್ಬೋದು, ಹೌದಾ ಇಷ್ಟೊಂದು ಕಂಪನಿ ಕಮಿಷನ್ ಬರುತ್ತಾ, ಇಷ್ಟೊಂದು ಕಂಪನಿಗಳು ಇತ್ತ ಅಂತ. ಇಲ್ಲಿ ಇದು ನೋಡ್ಲಿಕ್ಕೆ ಮುಂಚೆ ನಮ್ಗೆ ಏನ್ ಕ್ವಶನ್ ಇತ್ತು ಅಂದ್ರೆ ಕಂಪನಿ ಇದನ್ನ ಹೆಂಗ್ ಕೊಡುತ್ತೆ ಅಂತ. ಇವಾಗ ಯೂಶಲಿ ನಾರ್ಮಲ್ ಆಗಿ ಅನ್ಸುತ್ತೆ, ಹೌದಾ ಇಷ್ಟೊಂದು ಲಾಭ ಬರುತ್ತಾ ಕಂಪನಿಗೆ ಅಂತ. ಖಂಡಿತ ಕಂಪನಿಗೆ ಇಷ್ಟೊಂದು ಲಾಭ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಮೂವಿ ವೋಚರ್ಸ್ ಎಲ್ಲಾನ ರಿಮೈನ್ ಕೊಟ್ಟಿದೀವಿ. ಇಷ್ಟಲ್ದೇನೆ ಏನಿದು 2,24,000 rupees 24,500 rupees ನಮ್ಮ ಹತ್ರ ಇದೆ. ಇದರಲ್ಲಿ ನಾವು ನೆಕ್ಸ್ಟ್ ಈ ಪ್ರಾಫಿಟ್ ಅನ್ನ ಕೂಡ ನಮ್ಮ ಪಾರ್ಟ್ನರ್ ಚಾನಲ್, ನಮ್ಮ ಪಾರ್ಟ್ನರ್ಸ್ಗೆ ಮತ್ತೆ ಬೇರೆ ನಮ್ಮಲ್ಲಿರುವಂತಹ ಯುಪಾಸ್ ಅನ್ನೋ ಇನ್ನೊಂದು ಫ್ರಾಂಚೈಸಿಗೆ ನಾವು ಅಲ್ಲಿ ಕೂಡ ಕಮಿಷನ್ ಅನ್ನ ಕೊಡ್ತೀವಿ. ಅದು ಯಾವ ರೀತಿ ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಸೊ ಇಲ್ಲಿಗೆ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ ಹೇಗಿದೆ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಾರ್ಮಲಿ ಒಂದು ಫಸ್ಟ್ ಸರ್ಕಲ್ ಅಲ್ಲಿ 500 rupees ಕೊಡ್ತೀವಿ, ಸೆಕೆಂಡ್ ಸರ್ಕಲ್ ಅಲ್ಲಿ 1,000 rupees ಕೊಡ್ತೀವಿ. ಇದೇ ರೀತಿ ಅಪ್ ಟು 9th ಸರ್ಕಲ್ ವರ್ಗು ನಾವು 21 lakhs ಪ್ಲಸ್ GG ಕಾಯಿನ್ ಕೊಡ್ತೀವಿ. ಸೊ ಸೇಮ್ ಥಿಂಗ್ 6 into RS 24 lakhs ಬಿಸ್ನೆಸ್ ಆಗಿರುತ್ತೆ. ಎಷ್ಟು ನಾವಿಲ್ಲಿ ನಿಮ್ಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಈಗ ನಾನೇನ್ ನಿಮ್ಗೆ 4 ತೋರಿಸಿದೆ ಅದೇ ರೀತಿ ತಗೊಂಡ್ರು ಕೂಡ ಟೋಟಲ್ ರೆವಿನ್ಯೂ ಅಂದ್ರೆ ಒಂದು ಸರ್ಕಲ್ ಕಂಪ್ಲೀಟ್ ಆದ್ರೆ ಆಲ್ಮೋಸ್ಟ್ 12,000 crores ಬಿಸ್ನೆಸ್ ಆಗಿರುತ್ತೆ. ಅದರಲ್ಲಿ 600 crores ರೆವಿನ್ಯೂ ಬಂದ್ರೆ 425 crores ವಿಲ್ ಬಿ ಅವರ್ ಕ್ಯಾಶ್ ಬ್ಯಾಕ್. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ನಾನು ಹೇಳಿದೆ. ಇದಾದ್ಮೇಲೆ ಈಗ ಸಂದೀಪ್ ಅವ್ರು ನಿಮ್ಗೆ ವೆಂಡರ್ ಮತ್ತೆ ಯೂಸರ್ ಅನ್ನ ಎಕ್ಸ್ಪ್ಲೈನ್ ಮಾಡೋದು. ಸ್ನೇಹಿತರೆ, ವೆಂಡರ್ ಮತ್ತೆ ಯೂಸರ್ ನಾವು ತಗೊಂಡ್ರೆ ವೆಂಡರ್ ಆಗ್ಲಿಕ್ಕೆ ನಮ್ಗೆ ಯಾರು ಕೂಡ ಅಬ್ಜೆಕ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ನಾವು ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್, ಝೀರೋ ಅಪ್ ಫ್ರಂಟ್ ಕಾಸ್ಟ್ ಅಲ್ಲಿ ವಿ ಆರ್ ಗಿವಿಂಗ್ ಎ ಫ್ರೀ ಡಿಜಿಟಲೈಸೇಷನ್ ಸಿಸ್ಟಮ್. ಸೊ ನಿಮ್ಗೆ ಗೊತ್ತಿದೆ ರೀಸೆಂಟ್ ಆಗಿ ಜಿಯೋ ಮತ್ತೆ ಫೇಸ್ಬುಕ್ ಒಂದಾಗಿ ಈ ಒಂದು ಸುಮಾರು ಕಿರಾಣಿ ಸ್ಟೋರ್ ಗಳನ್ನ ಡಿಜಿಟಲೈಸ್ ಮಾಡಬೇಕು ಅಂತ ಆಲ್ರೆಡಿ ಶುರು ಆಗಿದೆ. ಸೊ ಅದ್ರ ಕಾಸ್ಟ್ ಕೂಡ ನಿಮಗೆ ಕೆಲವರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ದೇ ಆರ್ ಚಾರ್ಜಿಂಗ್ 3 lakhs ಐ ಥಿಂಕ್ 3 lakhs ಪ್ಲಸ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನೋ ಕೊಡ್ತಾ ಇದ್ದಾರೆ. ಸೊ ಸೇಮ್ ಥಿಂಗ್ ವಾಟ್ ದೇ ಆರ್ ಗಿವಿಂಗ್ ಡಿಜಿಟಲ್ಗೆ ಸೇಮ್ ಥಿಂಗ್ ವಿ ಆರ್ ಆಲ್ಸೋ ಗಿವಿಂಗ್. ಸೊ ನೀವು ಕೆಲವರು ಗೊತ್ತಿದ್ರೆ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನೀವು ಚೆಕ್ ಮಾಡಿ ನೋಡಿ ಲೋಕಲ್ ವೆಂಡರ್ಸ್ ಏನಿದ್ದಾರೆ ಅಂತ ಹೇಳಿ. ಸೊ
ಇಷ್ಟು ನಮ್ಮ ಹತ್ರ ನಾವು ಅದಕ್ಕೆ ಫ್ರೀ ಆಗಿ ಕೊಡ್ತಾ ಇದೀವಿ. ಈವನ್ ಯೂಸರ್ಸ್ಗೆ ತುಂಬಾ ಬೆನಿಫಿಟ್ಸ್ ಕೊಡ್ತಾ ಇದೀವಿ. ನೀವೇ ನೋಡಿರೋ ಹಾಗೆ ನೀವು 10,000 ನಿಮ್ಮ ಮನೆಗೆ ನಿಮಗೆ ಬೇಕಾಗಿರೋ ಗ್ರೋಸರಿ ಅಥವಾ ನಿಮ್ಮ ಮನೆಯ ಕರೆಂಟ್ ಬಿಲ್ಲು ಅಥವಾ ನಿಮ್ಮ ಮೊಬೈಲ್ ಗಳನ್ನ ರೀಚಾರ್ಜ್ ಮಾಡಿ ಒಂದು UPI ನ ಜನರೇಟ್ ಮಾಡಿ ನಿಮಗೆ ಗೊತ್ತಿರುವಂತಹ ಈಗ ಫೇಸ್ಬುಕ್, ವಾಟ್ಸಪ್, ಜಿಪೇ ಅನ್ನ ನೀವು ಎಷ್ಟೋ ಜನಕ್ಕೆ ರೆಕಮೆಂಡ್ ಮಾಡಿದೀರಾ. ಅದೇ ರೀತಿ ಯಾರ್ಯಾರು ಈ ಮನೆಗೆ ಈ ವಸ್ತುಗಳನ್ನ ಯೂಸ್ ಮಾಡ್ತಾರೆ ಅಂತವ್ರನ್ನ ರೆಕಮೆಂಡ್ ಮಾಡಿದ್ರು ಕೂಡ ಬರೀ 6 ಮೆಂಬರ್ಸ್ ಅನ್ನ ರೆಕಮೆಂಡ್ ಮಾಡಿದ್ರೆ ಕಾಂಪೌಂಡಿಂಗ್ ಬೆನಿಫಿಟ್ ಅಲ್ಲಿ ನಿಮ್ಗೆ ಡೆಫಿನೆಟ್ಲಿ 1 crore ಬರುತ್ತೆ. ಬೇಡ ನೀವು ಹಾಕಿರೋ 10,000 rupees ಅಂತೂ ವಿತಿನ್ 4 to 5 months ಅಥವಾ 7 months ಅಲ್ಲಿ ವಾಪಸ್ ಬಂದೇ ಬರುತ್ತೆ. ಸೊ ಇಲ್ಲಿ ಏನು ನಿಮ್ಮ ಸ್ಪೆಂಡಿಂಗ್ ವಾಟ್ ಎವರ್ ಯುವರ್ ಸ್ಪೆಂಡಿಂಗ್ ಏನ್ ಮಾಡ್ತಾ ಇದೀರ ಇವತ್ತು ಅದಿಷ್ಟು ದಿನ ಸ್ಪೆಂಡಿಂಗ್ ಅದು ಖರ್ಚಾಗೇ ಇತ್ತು. ಆದ್ರೆ ಇನ್ ಮುಂದೆ ಅದು ಗ್ಲೋಬಲ್ ಗಾರ್ನರ್ ಮೂಲಕ ನೀವು ನಿಮ್ಮ ಖರ್ಚನ್ನ ಮಾಡಿದ್ರೆ ಇಟ್ ವಿಲ್ ಬಿ ಯುವರ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾದ್ರೆ ಯುಪಾಸ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಅ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಸೊ ಡಿಜಿಟಲ್ ಇಟ್ ಇಸ್ ಲೈಕ್ ಎ ಫ್ರಾಂಚೈಸಿ ಆಫ್ ಗ್ಲೋಬಲ್ ಗಾರ್ನರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಎ ಫ್ರಾಂಚೈಸಿ ಆಫ್ ಗ್ಲೋಬಲ್ ಗಾರ್ನರ್. ಸೊ ನಾವ್ ಯಾವ್ದೇ ವಸ್ತುಗಳನ್ನ ಅಥವಾ ಯಾವ್ದೇ ಒಂದು ಶಾಪ್ ಅನ್ನ ನಾವು ತಗೊಂಡಾಗ ಕೂಡ ನಮ್ಗೆ ಫ್ರಾಂಚೈಸಿ ಮಾಡೆಲ್ ಕೂಡ ಇರುತ್ತೆ. ಇಟ್ ಇಸ್ ಎ ಫ್ರಾಂಚೈಸಿ ಮಾಡೆಲ್ ಆಫ್ ಗ್ಲೋಬಲ್ ಗಾರ್ನರ್. ಯಾಕೆ ಫ್ರಾಂಚೈಸಿ ಬೇಕು ನಮ್ಗೆ ಅಂತ ಹೇಳಿದ್ರೆ ಗ್ಲೋಬಲ್ ಗಾರ್ನರ್ ಅಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ, ಏನೇನ್ ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಈ ಎಲ್ಲಾ ಪ್ರಾಡಕ್ಟ್ ಅನ್ನ ನಮ್ಮಲ್ಲಿರುವಂತಹ ಅಷ್ಟು ಪ್ರಾಡಕ್ಟ್ ಅನ್ನ ನೀವು ಗ್ಲೋಬಲ್ ಗಾರ್ನರ್ ಅಲ್ಲಿ ಟ್ರೇಡ್ ಮಾಡಬಹುದು. ಉದಾಹರಣೆಗೆ ಎಷ್ಟೋ ಜನಕ್ಕೆ ಇವಾಗ ಇಡೀ ಇಂಡಿಯಾದಲ್ಲಿ ಸುಮಾರು 3 to 4% ಮಾತ್ರ ಡಿಜಿಟಲ್ ಅಂದ್ರೆ ಈ ಆನ್ಲೈನ್ ಪರ್ಚೇಸ್ ಅನ್ನ ಮಾಡ್ತಾ ಇರೋದು. ತುಂಬಾ ಜನಕ್ಕೆ ಇನ್ನು ಆನ್ಲೈನ್ ಪರ್ಚೇಸ್ ಮಾಡ್ಲಿಕ್ಕೆ ಬರಲ್ಲ. ಉದಾಹರಣೆಗೆ ಮೊನ್ನೆ ಈಗ 2 ದಿವಸದಿಂದ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು US ಇಂದ. ಅವ್ರಿಗೆ ಏನಂತ ಹೇಳಿದ್ರೆ ಅವರ ತಂದೆ ತಾಯಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಗ್ಲೋಬಲ್ ಗಾರ್ನರ್ ಫೇಸ್ಬುಕ್ ಅಲ್ಲಿ ನೋಡಿ ನನಗೆ ಕಾಲ್ ಮಾಡಿದ್ರು. ಸೊ ಇಲ್ಲ ಅದೇನಂತ ಹೇಳಿದಾಗ ಸೊ ನಾನು ಅವ್ರಿಗೆ ಹೇಳ್ದೆ ಇಲ್ಲ ಈ ತರ ಬಿಸ್ನೆಸ್ ಈ ತರ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋಸ್ ಕಳಿಸಿದಾಗ ಅಗೇನ್ ಈ ಕಾಲ್ಡ್ ಮೀ. ನನ್ಗೆ ನಿಯರ್ ಬೈ ಅವ್ರದ್ದು ಇಲ್ಲೇ ಸದಾಶಿವನಗರಲ್ಲಿ ಅವ್ರ ತಂದೆ ತಾಯಿ ಇರೋದು. ಅವ್ರು ಹೇಳಿದ್ರು ನಿಯರ್ ಬೈ ಯುಪಾಸ್ ಅದೇನಿದೆ ಅವ್ರ ನಂಬರ್ ಕೊಡು. ಯಾಕೆಂದ್ರೆ ಈ ಒಂದು ಪ್ರಾಡಕ್ಟ್ ಇಂದ ಅವರ ಮನೆ ಅಂದ್ರೆ ಅವ್ರು US ಅಲ್ಲಿ ಇದ್ರು ಕೂಡ ಇಲ್ಲಿ ಅವ್ರ ಮನೆಗೆ ಅವರು ಈ ಕ್ಯಾನ್ ಬೈ ಸಮ್ ಪ್ರಾಡಕ್ಟ್ಸ್. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ತರ ಯುಪಾಸ್ ವಿಲ್ ಬಿ giving more and more revenue for the UPass owner and also it will be middleman for this user and buyer. ಸೊ ನಮ್ಮಲ್ಲಿ ಯುಪಾಸ್ ಅಂತ ಹೇಳಿದ್ರೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಯುಪಾಸ್ ಫ್ರಾಂಚೈಸಿಯನ್ನ ಯಾರು ತಗೋತಾರೆ ಅವ್ರಿಗೆ ಮೋರ್ ದೆನ್ 126 ಆನ್ಲೈನ್ ವೆಬ್ಸೈಟ್ ಫ್ರಾಂಚೈಸಿ ಸಿಗುತ್ತೆ. ಪ್ಲಸ್ 27,000 ಬ್ರಾಂಡ್ ಸ್ಟೋರ್ಸ್ ಫ್ರಾಂಚೈಸಿ ಸಿಗುತ್ತೆ. ಇವಾಗ ಆಲ್ಮೋಸ್ಟ್ 12,000 ಪ್ಲಸ್ ಆಲ್ಮೋಸ್ಟ್ 13,000 ಜನ ಲೋಕಲ್ ವೆಂಡರ್ಸ್ ಇದ್ದಾರೆ. ಲೋಕಲ್ ವೆಂಡರ್ಸ್ ಅಂದ್ರೆ ನಿಯರ್ ಬೈ ವೆಂಡರ್ಸ್. ನಿಮ್ ಮನೆ ಪಕ್ಕದಲ್ಲಿ ಇರೋರ್ನು ಕೂಡ ನಾವು ವೆಂಡರ್ ಮಾಡ್ಬೋದು. ಆಗ್ಲೇ ಸಂದೀಪ್ ಅವ್ರು ನಿಮ್ಗೆ ಹೇಳಿದ್ರು ವೆಂಡರ್ ರೆಫರಲ್ ಅಂತ. ಆಸ್ ಅ ಯೂಸರ್ ಯು ಕ್ಯಾನ್ ರೆಫರ್ ಯುವರ್ ವೆಂಡರ್. ನಿಮ್ಮ ಮನೆ ಪಕ್ಕದಲ್ಲಿರೋ ವೆಜಿಟೇಬಲ್ ಶಾಪ್ ಇರ್ಬೋದು, ಯಾವ್ದೋ ಹೋಟೆಲ್ ಇರ್ಬೋದು, ಯಾವ್ದೋ ಬೇಕರಿ ಇರ್ಬೋದು, ಎನಿಬಡಿ ಕ್ಯಾನ್ ಬಿಕಮ್ ಅ ವೆಂಡರ್ ವಿತೌಟ್ ಇನ್ವೆಸ್ಟಿಂಗ್ ಎನಿಥಿಂಗ್. ಬಟ್ ಇಫ್ ಯು ಆರ್ ರೆಫರಿಂಗ್ ದಟ್ ವೆಂಡರ್, ನೀವು ಯಾರಿಗೋ ಒಬ್ಬರು ನಿಮ್ಮ ವೆಂಡರ್ ರೆಫರ್ ಮಾಡಿದ್ರೆ ಅವ್ರು ಏನ್ ಕಮಿಷನ್ ಕೊಡ್ತಾರೆ ಗ್ಲೋಬಲ್ ಗಾರ್ನರ್ಗೆ, ಲೈಫ್ ಲಾಂಗ್ ಯು ವಿಲ್ ಬಿ ಗೆಟಿಂಗ್ ಎ ಕಮಿಷನ್ ವಿತೌಟ್ ಇನ್ವೆಸ್ಟಿಂಗ್ ಎನಿಥಿಂಗ್ ಇನ್ ಯುವರ್ ನಿಯರ್ ಬೈ ಶಾಪ್ಸ್. ಯು ಕ್ಯಾನ್ ಆಲ್ಸೋ ಅರ್ನ್. ದಟ್ ಈಸ್ ದ ಬ್ಯೂಟಿ ಆಫ್ ರೆಫರಲ್. ದಟ್ ಈಸ್ ದ ಬ್ಯೂಟಿ ಆಫ್ ರೆಫರಿಂಗ್ ಎ ವೆಂಡರ್ ಇನ್ ಯುವರ್ ಏರಿಯಾ. ಸೊ ಆತರ ಆಲ್ರೆಡಿ 12,000 ಪ್ಲಸ್ ಇದೆ. ಸೊ ಆತರ ನೀವು ವೆಂಡರ್ ಅನ್ನು ಕೂಡ ರೆಫರ್ ಮಾಡಬಹುದು. ಸೊ ಆ ಎಲ್ಲಾ ವೆಂಡರ್ದು ಫ್ರಾಂಚೈಸಿ ನಿಮ್ಗೆ ಈ ಒಂದು ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಗ್ಲೋಬಲ್ ಗಾರ್ನರ್ ಫ್ರಾಂಚೈಸಿಯಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಹಾಗಾದ್ರೆ ಇದೊಂದು ಸಣ್ಣ अरे सुनना, एक सॉलिड आइडिया है. अपना बिजनेस करते हैं ब्रो. उससे भी बेटर आइडिया दूं. अपना नहीं, सबका बिजनेस करते हैं ना यूपोस्ट पे रजिस्टर करके. अब लोन से नहीं, बनाओ अपनी दुकान को हर चीज की दुकान और बेचो 20 करोड़ से भी ज्यादा प्रोडक्ट्स और सर्विसेज सिर्फ यूपोस्ट से. बिग बाजार, शॉपर स्टॉप, फ्लिपकार्ट, अमेजॉन, अलीबाबा जैसी हजारों ब्रांड्स का या फिर आपके आसपास की दुकान का माल बेचिए और बनाइए सबके बिजनेस को अपना बिजनेस और दीजिए आपके कस्टमर्स को 2% से लेके 100% गारंटीड कैशबैक या उनकी हर 10,000 रुपए की खरीदारी पर पाइए 1 करोड़ कमाने का मौका. ज्यादा जानकारी के लिए विजिट www.globalgarner.com और कॉल 875-611-2227 और 635. ರೈಟ್ಲಿ ಸೆಡ್. ಸಬ್ಕಾ ಬಿಸ್ನೆಸ್ है अपना ಬಿಸ್ನೆಸ್. ಅಂದ್ರೆ ನೀವು ಒಂದ್ ಬಿಸ್ನೆಸ್ ಮಾಡ್ತಾರೆ, ನೀವೊಂದು ವೆಂಡರ್ ಆಗಿದ್ರೆ ನಮ್ಮ ಯುಪಾಸ್ ಫ್ರಾಂಚೈಸಿಯನ್ನ ತಗೊಳೋದ್ರಿಂದ ಬೇರೆ ಕಾಂಪಿಟ್ಯೂಟರ್ ಅಥವಾ ನಿಮ್ಮ ಏರಿಯಾದಲ್ಲಿರುವ ಅಥವಾ ನಿಮ್ಮ ಆನ್ಲೈನ್ ಅಲ್ಲಿರುವಂತ ಎಲ್ಲಾ ಬಿಸ್ನೆಸ್ ಅನ್ನ ಕೂಡ ನೀವು
ಸೇಲ್ ಮಾಡಬಹುದು. ಹಾಗಾದ್ರೆ ಈ ಒಂದು ಬಿಸ್ನೆಸ್ ಯಾರ್ಯಾರಿಗೆ ಸೂಟ್ ಆಗತ್ತೆ, ಅಥವಾ ಫ್ರಾಂಚೈಸಿಯನ್ನ ನಾವು ಯಾರಿಗೆ ಕೊಡ್ಬೇಕು, ಅಥವಾ ಫ್ರಾಂಚೈಸಿ ಯಾರು ತಗೋಬೇಕು ಅಂತ ಹೇಳಿದ್ರೆ, ಯಾರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು, ದೇ ಕ್ಯಾನ್ ಬೈ ದಿಸ್ ಫ್ರಾಂಚೈಸಿ. So they can start this franchisee. Housewives, if they want to earn if they want to work from home, they can start this franchisee. Cable operators, insurance agents, multi-outlet owners, small outlet owners. So other even consultants, anybody can become. Totally helbekandre who want extra income, they can become a franchisee of Global Garner. So ಈ ಗ್ಲೋಬಲ್ ಗನ್ನರ್ ಫ್ರಾಂಚೈಸಿಯನ್ನು ತಗೊಳೋದ್ರಿಂದ ಅವರು ಅವರ ಬಿಸ್ನೆಸ್ ಅನ್ನ ನಾವು ಜಾಸ್ತಿ ಮಾಡಬಹುದು. ಉದಾಹರಣೆಗೆ ಎಕ್ಸಾಂಪಲ್, ನೀವೊಂದು ಇನ್ಶೂರೆನ್ಸ್ ಏಜೆಂಟ್ ಅಂತ ಇಟ್ಕೊಳ್ಳಿ. ಸೊ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ರೆ ನೀವು ಗ್ಲೋಬಲ್ ಗಾರ್ನರ್ ಅಲ್ಲಿ ವೆಂಡರ್ ಆಗ್ಬೋದು. ಸೊ ವೆಂಡರ್ ಆಗ್ಲಿಕ್ಕೆ ನಾವೇನು ಅಮೌಂಟ್ ಅನ್ನ ತಗೊಳೋದಿಲ್ಲ, ಇಟ್ ಇಸ್ ಅ ಫ್ರೀ. ಅಥವಾ ನೀವು ನಮ್ಮ ಪಾರ್ಟ್ನರ್ ಆದ್ರೆ ನೀವು ಯಾರನ್ನ ಬೇಕಾದ್ರೂ ವೆಂಡರ್ ಮಾಡ್ಬೋದು. ಯೂಸರ್ ಆದ್ರೂ ಕೂಡ ನೀವು ವೆಂಡರ್ ಮಾಡ್ಬೋದು. ಪಾರ್ಟ್ನರ್ ಆದ್ರೆ ಹೆಂಗ್ ವೆಂಡರ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು, ಮುಂದಿನ ಸ್ಲೈಡ್ಸ್ ಅಲ್ಲಿ. ನೀವು ಯೂಸರ್ ಆಗಿದ್ದೀರಾ ಅಥವಾ ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದೀರಾ, ನೀವು ವೆಂಡರ್ ಆಗಿದ್ದೀರಾ ಅಂತ ಇಟ್ಕೊಳ್ಳೋಣ. ವೆಂಡರ್ ಆಗಿ ನಿಮ್ಮ ಒಂದು ವೆಂಡರ್ ಏನ್ ನಿಮ್ಮ ಇನ್ಶೂರೆನ್ಸ್ ಏನ್ ಮಾಡ್ತಾ ಇದ್ರೆ ಅದನ್ನ ನೀವು ವೆಂಡರ್ ಆಗಿ ಮಾಡಿದ್ರೆ, ಸೊ ನೀವು ನಿಮ್ಮ ಹತ್ರ ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ. ಯು ಹ್ಯಾವ್ ಎ ಕಸ್ಟಮರ್ಸ್, ಮೇ ಬಿ ಸ್ಮಾಲ್ ಇನ್ಶೂರೆನ್ಸ್ ಏಜೆಂಟ್ ಅಂದ್ರೂ ಕೂಡ ಮಿನಿಮಮ್ 500 ಕಸ್ಟಮರ್ಸ್ 300 ಕಸ್ಟಮರ್ಸ್ ಇದ್ದೇ ಇರ್ತಾರೆ. ಸೊ ನೀವು 500 ಕಸ್ಟಮರ್ಸ್ ಆಲ್ರೆಡಿ ನಿಮ್ಮ ಹತ್ರ ಇದ್ದಾರೆ. ಬಟ್ ಆ ಎಲ್ಲಾ ಕಸ್ಟಮರ್ಸ್ ನಿಮ್ಮ ಹತ್ರ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇನ್ಶೂರೆನ್ಸ್. ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಂತವ್ರು ಟೋಟಲ್ ಅದಕ್ಕೆ ನೀವು ಕನ್ಸಲ್ಟೆಂಟ್ ಆಗಿರ್ತೀರಾ. ಸೊ ನಿಮ್ಗೆ ಬಂದೇ ಬರ್ತಾರೆ. ಸೊ ಡೆಫಿನೆಟ್ಲಿ ದೇ ವಿಲ್ ಲಿಸನ್ ವಾಟ್ ಎವರ್ ಯು ಸೇ. ಸೊ ನೀವು ಈ ಫ್ರಾಂಚೈಸಿಯನ್ನ ತಗೊಂಡ್ರೆ, ಆ ಇನ್ಶೂರೆನ್ಸ್ ಏಜೆಂಟಿಗೆ ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಿ ಈ ಫ್ರಾಂಚೈಸಿಯನ್ನ ತಗೊಂಡ್ರೆ, ಆ 500 ಜನಕ್ಕೂ ಕೂಡ ನಮ್ ಗ್ಲೋಬಲ್ ಗಾರ್ನರ್ ಇರೋ ಅಷ್ಟೂ ಸರ್ವಿಸ್ ಅನ್ನ ನೀವು ಸೇಲ್ ಮಾಡ್ಬೋದು. ಸೊ ವಿತೌಟ್ ಇನ್ವೆಸ್ಟಿಂಗ್ ಎನಿಥಿಂಗ್, ಯು ಕ್ಯಾನ್ ಸೆಲ್ ಎಂಟೈರ್ product, whichever the product is there in Global Garner, you can sell it to anywhere in India, not only in your place. You can, ನಾನು ಆವಾಗಲೇ ಹೇಳಿದೆ, ನಮ್ಗೆ US ಅಲ್ಲಿ ಇರೋ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಮನೆಗೆ ತರಕಾರಿ ಬೇಕಂದ್ರೂ ನಾನು ಬುಕ್ ಮಾಡಿ ಕೊಡ್ಬೋದು. ಫ್ಲಿಪ್ಕಾರ್ಟ್ ಅಲ್ಲೋ, ಅಮೆಝಾನ್ ಅಲ್ಲೋ, ಬಿಗ್ ಬಾಸ್ಕೆಟ್ ಅಲ್ಲೋ, ಬಿಗ್ ಬಜಾರ್ ಅಲ್ಲೋ, ಐ ಕ್ಯಾನ್ ಬುಕ್. ಸೊ ಐ ಕ್ಯಾನ್ ಗೆಟ್ ಎ ಕಮಿಷನ್. ಸೊ ಈ ತರ ಯಾರಿಗ್ ಬೇಕಾದ್ರೂ ನಾವು ಈ ಒಂದು ಫ್ರಾಂಚೈಸಿಯನ್ನ ಸೇಲ್ ಮಾಡಬಹುದು. ಹಾಗಾದ್ರೆ ಏನ್ ಯೂಸ್ ಆಗತ್ತೆ ಈ ಫ್ರಾಂಚೈಸಿನ ಸ್ಟಾರ್ಟ್ ಮಾಡೋದ್ರಿಂದ, ಯುಪಾಸ್ ಅನ್ನ ತಗೊಳೋದ್ರಿಂದ ಏನ್ ಯೂಸ್ ಆಗತ್ತೆ ಅಂದ್ರೆ, ನಾನು ಅವಾಗ್ಲೇ ಹೇಳಿದ ಹಾಗೆ ಒಂದು ಇನ್ಶೂರೆನ್ಸ್ ಏಜೆಂಟ್ ಅಂತ ಅವಾಗ್ಲೇ ಎಕ್ಸಾಂಪಲ್ ಕೊಟ್ಟೆ. ಉದಾಹರಣೆಗೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ನೀವೊಂದು ಏರಿಯಾದ ನಿಮ್ಮ ಒಂದು ಟಿವಿ ಶಾಪ್ ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲ ಮೊಬೈಲ್ ಶಾಪ್ ಇದೆ ಅಂತ ಇಟ್ಕೊಳ್ಳೋಣ. ಯೂಶಲಿ ಇವಾಗಿಂದು ಡಿಜಿಟಲ್ ದುನಿಯಾ ಯಾವ ತರ ಇದೆ ಅಂದ್ರೆ, ಜನ ನಮ್ ಶಾಪ್ ಬಂದು ಮೊಬೈಲ್ ನೋಡ್ತಾರೆ, ಚೆಕ್ ಮಾಡ್ತಾರೆ, ಫಿಸಿಕಲ್ ಆಗಿ ಚೆಕ್ ಮಾಡ್ತಾರೆ, ಅಥವಾ ಟಿವಿ ಬಂದು ಚೆಕ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಹೆಂಗಿದೆ, ಇದು ಚೆನ್ನಾಗಿದೆ ಅಂತ. ಆಮೇಲೆ ಮನೇಲಿ ಹೋಗ್ಬಿಟ್ಟು ರಾತ್ರಿ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾರೆ, ಯಾವ್ದು ಕಡಿಮೆ ಪ್ರೈಸ್ ಇದೆ ಅದನ್ನ ಬುಕ್ ಮಾಡ್ಕೋತಾರೆ. ಸೊ ನಿಮ್ಗೆ ಅಲ್ಲಿ ನಿಮ್ಗೆ ಬಿಸ್ನೆಸ್ ಆಗಲ್ಲ, ಬಟ್ ನಿಮ್ಮ ಅಂಗಡಿಗೆ ಬಂದು ಚೆಕ್ ಮಾಡಿ ಹೊರಟೋಗ್ತಾರೆ. ಬಟ್ ನೀವು ಯುಪಾಸ್ ತಗೊಳೋದ್ರಿಂದ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ ಇರೋ ಪ್ರಾಡಕ್ಟ್ ಅನ್ನು ಕೂಡ ನೀವು ಸೇಲ್ ಮಾಡಬಹುದು. ನಿಮ್ಮ ಮೊಬೈಲ್ ಅಂಗಡಿಯಲ್ಲಿ ಅಥವಾ ನಿಮ್ಮ ಟಿವಿ ಅಂಗಡಿಯಲ್ಲಿ ಒಂದು ಬೋರ್ಡ್ ಹಾಕ್ಬಹುದು. ಸೊ ವಿ ವಿಲ್ ಗಿವ್ ವಾಟ್ ಎವರ್ ದ ಪ್ರೈಸ್ ಯು ಆರ್ ಗಿವಿಂಗ್ ಇನ್ ಆನ್ಲೈನ್. ಅದಕ್ಕಿಂತ ಇನ್ನು 2% ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಕೊಡ್ತೀನಿ ಅಂತ ನೀವು ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಅಥವಾ ಒಂದು ಪಾಂಪ್ಲೆಟ್ ಆಗ್ಬೋದು. ಯಾವ ತರ ಅಂತ ಹೇಳಿದ್ರೆ, ನಾನು ಆವಾಗ್ಲೇ ಹೇಳಿದಾಗ, ನಿಮ್ ಅಂಗಡಿಯಲ್ಲಿ ಬಂದವರು ಸರ್ 12,000 ರೂಪಾಯಿ ಮೊಬೈಲ್ ಇಲ್ಲ, ಅದು ಫ್ಲಿಪ್ಕಾರ್ಟ್ ಅಲ್ಲ 11,000 ಅಂದ್ರೆ, ಎಸ್ ಯು ಕ್ಯಾನ್ ಬುಕ್ ಫ್ರಮ್ ಯುವರ್. ಸೊ ನಿಮ್ಮ ಕಾಂಪಿಟೇಷನ್ ಅನ್ನ ನೀವು ಎಲಿಮಿನೇಟ್ ಮಾಡಬಹುದು. ಯಾಕಂದ್ರೆ ಇವನ್ ನಿಮ್ಮ ಕಾಂಪಿಟೇಟರ್ ಇರುವಂತಹ ಎಲ್ಲ ಶಾಪ್ ನ ಬಿಸ್ನೆಸ್ ಅನ್ನ ನೀವು ಮಾಡಬಹುದು. ಸೊ ಎರಡನೇದಾಗಿ ಡೆಫಿನೆಟ್ಲಿ ಇಟ್ ವಿಲ್ ಮಲ್ಟಿಪ್ಲೈಸ್ ಯುವರ್ ಇನ್ಕಮ್. ಹಾಗಾದ್ರೆ ಯೂಸರ್ಗೆ ಏನ್ ಲಾಭ ಅಂದ್ರೆ, ಯೂಸರ್ಗೆ ಯು ಆರ್ ಎ ಫ್ರೀ ಅಸಿಸ್ಟೆಂಟ್. ಅವ್ರೇನ್ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡ್ತಾ ಇಲ್ಲ. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಈಗ ಯೂಶಲಿ ನೀವು ಟಿಕೆಟ್ ಬುಕ್ ಮಾಡ್ಬೇಕು ಅಂದ್ರೆ ನೀವು ಯಾವ್ದಾದ್ರು ಏಜೆಂಟ್ಗೆ ಹೇಳ್ತೀರಾ, ಟಿಕೆಟ್ ಬುಕ್ ಮಾಡಿ, ಯಾವ್ದಾದ್ರು ಫ್ಲೈಟ್ ಟಿಕೆಟ್, ಬಸ್ ಟಿಕೆಟ್, ಟ್ರೈನ್ ಟಿಕೆಟ್. ಅವ್ರು ನಿಮ್ಗೆ 200 ರೂಪಾಯಿ 300 ರೂಪಾಯಿ ಸರ್ವಿಸ್ ಚಾರ್ಜ್ ಮಾಡಿ ನಿಮ್ಗೊಂದು ಬಸ್ ಟಿಕೆಟ್ ಅಥವಾ ಟ್ರೈನ್ ಟಿಕೆಟ್, ಫ್ಲೈಟ್ ಟಿಕೆಟ್ ಮಾಡ್ಕೊಡ್ತಾರೆ. ಬಟ್ ನಿಮ್ಮ ಹತ್ರ ಈ ಯುಪಾಸ್ ಇದ್ರೆ, ಯು ಕ್ಯಾನ್ ಬುಕ್ ಟಿಕೆಟ್ ಆನ್ ಬಿಹಾಫ್ ಆಫ್ ಯುವರ್ ಕಸ್ಟಮರ್ಸ್. ಸೊ ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ರೆ, ಅಥವಾ ನೀವೊಂದು ಟಿವಿ ಅಂಗಡಿಯವರಾಗಿದ್ರೆ, ಅಥವಾ ನೀವು ಮೊಬೈಲ್ ಅಂಗಡಿಯವರಾಗಿದ್ರೆ, ನಿಮ್ಮ ಕಸ್ಟಮರ್ಗೆ ಯು ಕ್ಯಾನ್ ಸೆಲ್ ಫ್ಲೈಟ್ ಟಿಕೆಟ್ಸ್. ಸೊ ಅವರು ನಿಮ್ಗೆ ಯೂಸರ್ಸ್ಗೆ ನೀವು ಸಿಂಗಲ್ ಪಾಯಿಂಟ್ ಸೇಲ್ಸ್ ಆಗಿರ್ತೀರಾ, ನಿಮ್ಗೆ ಏನ್ ಬೇಕಾದ್ರೂ ಅಲ್ಲಿ ಸೇಲ್ ಮಾಡಬಹುದು. ಜೊತೆಲಿ 100% ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್. ಸೊ ಅದ್ ಯಾವ ತರ ಬರುತ್ತೆ ಅಂದ್ರೆ, ಇವಾಗ ಸಂದೀಪ್ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ GG ಕಾಯಿನ್ ಅಂತೂ ಬಂದೇ ಬರುತ್ತೆ ಆಸ್ ಅ ರಿವಾರ್ಡ್.
ಸೊ ಇವನ್ ಸ್ಮಾಲ್ ಶಾಪ್ ಕ್ಯಾನ್ ಆಲ್ಸೋ ಸ್ಟಾರ್ಟ್ ರಿವಾರ್ಡ್ ಸಿಸ್ಟಮ್. ನಿಮ್ಮ ಸಣ್ಣ ಒಂದು ಮೊಟ್ಟೆ ಅಂಗಡಿ ಇದ್ರೂ ಕೂಡ ನೀವು ರಿವಾರ್ಡ್ ಪಾಯಿಂಟ್ ಅನ್ನ ಕೊಡಬಹುದು. ಆ ರಿವಾರ್ಡ್ ಪಾಯಿಂಟ್ ಅನ್ನ ನಾಳೆ ನಾನು ಸೆಂಟ್ರಲ್ ಮಾಲ್ ಅಲ್ಲಿ, ಆರೋನ್ ಅಲ್ಲಿ, ಶಾಪರ್ ಸ್ಟಾಪ್ ಅಲ್ಲಿ ಬೇಕಿದ್ರೆ ಅವರು ಯೂಸ್ ಮಾಡ್ಕೋಬಹುದು. ಪ್ಲಸ್ ಡಿಫಾಲ್ಟ್ 100% ವರೆಗೂ ವಿ ಕ್ಯಾನ್ ಗೆಟ್ ಲೈಕ್ 2 to 100% ಕ್ಯಾಶ್ ಬ್ಯಾಕ್ ಸಿಗತ್ತೆ. ಅದ್ರ ಜೊತೆಯಲ್ಲಿ ಆಟೋಮೆಟಿಕ್ ರಿಯಲ್ ಕ್ಯಾಶ್ ಬ್ಯಾಕ್ ಅಂಡ್ ಆಲ್ಸೋ 10,000 rupees ನೀವು UPV ಜನರೇಟ್ ಮಾಡಿ 10,000 rupees ಪರ್ಚೇಸ್ ಮಾಡಿ ನೀವು ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಜೊತೆಲಿ ನೀವು 6 ಜನ ರೆಫರ್ ಮಾಡಿದ್ರೆ ಯು ಕ್ಯಾನ್ ಅರ್ನ್ 1 crore. ಸೊ ಇದೆಲ್ಲ ಬೆನಿಫಿಟ್ ಅನ್ನ ನೀವು ಯುಪಾಸ್ ಅಲ್ಲಿ ತಗೋಬಹುದು. ಹಾಗಾದ್ರೆ ನೀವು ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ನೀವು ಯುಪಾಸ್ ಓನರ್ ಆಗಿದ್ರೆ, ನೀವು ಈ ಫ್ರಾಂಚೈಸಿನ ತಗೊಂಡಿದ್ದೀರಾ, ನಾವ್ ಯಾವ ರೀತಿ ಬೇರೆ ಕಸ್ಟಮರ್ ನ ನಾವು ಯಾವ ತರ ಬಿಸ್ನೆಸ್ ಮಾಡಬಹುದು ಸರ್ ಅಂತ ಹೇಳಿದ್ರು, ಈಗ ನೋಡಿ ಎಕ್ಸಾಂಪಲ್ ನಿಮ್ದೇ ಒಂದು ಯೋಚನೆ ಮಾಡಿ. ವಾಟ್ ಈಸ್ ಯುವರ್ ಮ್ಯಾಂಡೇಟರಿ ಎಕ್ಸ್ಪೆನ್ಸ್ ಮಂತ್ಲಿ ಅಂತ. ಈಗ ಕಾರ್ ಸರ್ವಿಸ್, ಮೆಡಿಸನ್, ಗ್ರಾಸರಿ, ಬೇಬಿ ಕೇರ್, ಕ್ಲಾತಿಂಗ್, ಇದನ್ನೆಲ್ಲ ನಾವು ತಗೊಂಡ್ರು ಕೂಡ ಆನ್ ಅಂಡ್ ಅವರೇಜ್ 20,000 ರಿಂದ 25,000 ರೂಪಾಯಿ ಪರ್ ಮಂತ್ ಒಂದು ನಾರ್ಮಲ್ ಫ್ಯಾಮಿಲಿ ಸಿಟಿಯಲ್ಲಿ 2 tier 3 tier ಸಿಟಿಯಲ್ಲಿ ಇರೋರಿಗೆ ಗ್ಯಾರಂಟಿ 20,000 ರೂಪಾಯಿ ಬಂದೇ ಬರುತ್ತೆ. ಸೊ ಅದ್ರ ಜೊತೆಯಲ್ಲಿ ನಮ್ದು ಅಕೇಶನಲ್ ಎಕ್ಸ್ಪೆನ್ಸ್ ಕೂಡ ಇರುತ್ತೆ. ಈಗ ಮಂತ್ಲಿ ಇಯರ್ಲಿ ಎಕ್ಸ್ಪೆನ್ಸ್ ಏನಂದ್ರೆ ನಾವು ಟ್ರಾವೆಲ್ ಮಾಡೋದಿರ್ಬೋದು, ಅಥವಾ ಯಾವ್ದೋ ಮದುವೆ ಗಿಫ್ಟ್ ಕೊಡೋದಿರ್ಬೋದು, ಗೋಲ್ಡ್ ಇರ್ಬೋದು, ಅಥವಾ ನಾವು ವಾಚ್ಗಳು, ಈ ತರ ಏನೋ ಒಂದು ಮದುವೆ ಗಿಫ್ಟ್ ಕೊಡ್ತಾ ಇರ್ತೀವಿ. ಮತ್ತೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಮನೆಗೆ, ಏನು ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವಿ, ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ತೀವಿ. ಸೊ ಈ ತರದ್ದು ಎಲ್ಲ ಹಾಲಿಡೇಸ್ಗೆ ಹೋಗ್ತೀವಿ. ಸೊ ಒಬ್ಬೊಬ್ರದ್ದು ಒಂದೊಂದು ಈ ಮ್ಯಾಂಡೇಟರಿ ಎಕ್ಸ್ಪೆನ್ಸ್ ಕೂಡ ಇದ್ದೇ ಇರುತ್ತೆ. ನಾವೆಲ್ಲ ಅಪ್ರಾಕ್ಸಿಮೇಟ್ ಅದೆಲ್ಲ ತಗೊಂಡ್ರೆ ಅದೊಂದು 20,000-25,000 ರೂಪಾಯಿ ಬಂದೇ ಬರುತ್ತೆ. ಸೊ ಆನ್ ಅಂಡ್ ಅವರೇಜ್ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಿಮ್ಗೆ. ಒಬ್ರದ್ದು ಮಂತ್ಲಿ ಇನ್ಕಮ್ ಒಂದು 50,000 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. ಟೋಟಲ್ ಎಲ್ಲ ನಾವು ವರ್ಷದ ಲೆಕ್ಕ ಹಾಕಿದ್ರೆ ಎಲ್ಲ ಹಾಲಿಡೇ ಗಿಲಿಡೇ ಮತ್ತೆ ನಿಮ್ದು ಮನೆಗೆ ಬಟ್ಟೆ ತರೋದು, ಟಿವಿ ಅಥವಾ ಮೊಬೈಲ್ ಎಲ್ಲ ತಗೊಂಡ್ರು ಕೂಡ ಆನ್ ಅಂಡ್ ಅವರೇಜ್ ಒಬ್ರಿಗೂ 40,000-45,000 ರೂಪಾಯಿ ಬಿಸ್ನೆಸ್ ಇದ್ರು, ನಿಮ್ಮಲ್ಲಿ ಆತರ ಅಟ್ಲೀಸ್ಟ್ ಒಂದು 100 ಜನ ಕಸ್ಟಮರ್ ಇದ್ರು ಕೂಡ ಒಬ್ಬರಿಗೆ 1,800 rupees ನಿಮ್ಗೆ ಕಮಿಷನ್ ಬಂದ್ರು 100 ಜನಕ್ಕೆ ಎಷ್ಟು ಬರುತ್ತೆ ನೀವೇ ಲೆಕ್ಕ ಹಾಕಿ. ಸೊ ಇಟ್ ಇಸ್ ಆಲ್ಮೋಸ್ಟ್ 1,80,000 rupees. ಸೊ ಈ ತರ ಯುಪಾಸ್ ಅಲ್ಲ ಫ್ರಾಂಚೈಸಿಯನ್ನ ತಗೊಂಡು ಯು ಕ್ಯಾನ್ ಸೆಲ್ ಎನಿ ಪ್ರಾಡಕ್ಟ್ ಫ್ರಮ್ ಗ್ಲೋಬಲ್ ಗಾರ್ಡನ್. ಇಟ್ ಇಸ್ ಅ ಪ್ಯೂರ್ ಡಿಜಿಟಲ್ ಮಾಲ್ ಆಫ್ ಗ್ಲೋಬಲ್ ಗಾರ್ಡನ್. ಸೊ ಹಾಗಾದ್ರೆ ವಾಟ್ ಈಸ್ ಅ ಯುಪಾಸ್ ಕಾಸ್ಟ್? ಇದು ಫ್ರೀ ಇಲ್ಲ. ದಿಸ್ ಇಸ್ ನಾಟ್ ಫ್ರೀ. ಯುಪಾಸ್ ಅನ್ನೋದು ಫ್ರಾಂಚೈಸಿ ಅನ್ನೋದು ಇಟ್ ಇಸ್ ನಾಟ್ ಫ್ರೀ. ಯೂಸರ್ ಇಸ್ ಫ್ರೀ, ವೆಂಡರ್ ಇಸ್ ಫ್ರೀ. ಇದು ಏನಂದ್ರೆ ಇದಕ್ಕೆ ಯಾರಿಗೂ ಫೋರ್ಸ್ ಇಲ್ಲ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಆಲ್ಸೋ. ಸೊ ಇಲ್ಲಿ ಏನಂತ ಹೇಳಿದ್ರೆ ಯುಪಾಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ 54,000 rupees ಪ್ಲಸ್ GST ಅನ್ನ ಕೊಟ್ಟು ನಿಮ್ಮ ಯುಪಾಸ್, ನಿಮ್ಮ ಮಾಲ್ ಅನ್ನ, ನಿಮ್ಮ ಶಾಪ್ ಅನ್ನ ಅಥವಾ ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಇನ್ನೇನು ಸ್ಮಾಲ್ ಒಂದು ಏನು ಬಸ್ ಟಿಕೆಟ್ ಫ್ರಾಂಚೈಸಿ ತಗೋಬೇಕು ಅಂದ್ರೂ ಯು ಹ್ಯಾವ್ ಟು ಪೇ ಮಿನಿಮಮ್ 75,000 to 1 lakh ಇವಾಗ. ಸೊ ಈ ತರ ನೀವು ನಾನೇನ್ ತೋರಿಸಿದೆ ನಿಮ್ಗೆ ಟೋಟಲ್ ಅಷ್ಟು ಫ್ರಾಂಚೈಸಿ ತಗೊಳ್ಳಿಕ್ಕೆ ಯು ಆರ್ ಪೇಯಿಂಗ್ ಓನ್ಲಿ 54,000 rupees. ದ ಬ್ಯೂಟಿ ಇಸ್ ದಿಸ್ ಇಸ್ ನಾಟ್ ಎ ಫಿಸಿಕಲ್ ಪ್ರಾಡಕ್ಟ್. ನಿಮ್ ಮೊಬೈಲ್ ಅಲ್ಲಿ ನಿಮ್ಮ ಯುಪಾಸ್ ಅನ್ನ ನೀವು ರನ್ ಮಾಡಬಹುದು. ಎಲ್ಲಿ ಇಂಟರ್ನೆಟ್ ಇರುತ್ತೆ ಅಲ್ಲಿ ನಿಮ್ಮ ಅಂಗಡಿಯನ್ನು ಓಪನ್ ಮಾಡಬಹುದು. ಅಲ್ಲಿಂದ ನೀವು ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು. ಎಂಟೈರ್ ಇಂಡಿಯಾದಲ್ಲಿ ಎಲ್ಲಿಗೆ ಬೇಕಾದ್ರೂ ನೀವು ಬಿಸ್ನೆಸ್ ಅನ್ನ ಮಾಡಬಹುದು. ಯು ಕ್ಯಾನ್ ಟ್ರೇಡ್ ಎನಿವೇರ್ ಫ್ರಮ್ ಯುವರ್ ಪ್ಲೇಸ್. ಸೊ ಅದ್ರ ಜೊತೆ ವಾಟ್ ಇಸ್ ದ ರಿಸ್ಕ್? ಏನಪ್ಪ ರಿಸ್ಕ್? ಯಾಕಂದ್ರೆ ಯಾವುದೇ ಬಿಸ್ನೆಸ್ ಮಾಡುವಾಗ್ಲೂ ನಾವು ಯೋಚನೆ ಮಾಡೋದೇನು, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ 54,000, ನನ್ಗೆ ರಿಸ್ಕ್ ಏನಿರ್ಬೋದು ಅಂತ. ಇಲ್ಲಿ ಏನ್ ರಿಸ್ಕ್ ಅಂದ್ರೆ ಇಟ್ ಇಸ್ ಝೀರೋ. ಯಾಕೆಂದ್ರೆ ರಿಸ್ಕ್ ಏನಕ್ಕೆ ಝೀರೋ ಅಂದ್ರೆ ದೇರ್ ಇಸ್ ನೋ ಮೇಂಟೆನೆನ್ಸ್. ನೀವು ಈಗ ಯುಪಾಸ್ ತಗೊಂಡು ಬಿಗ್ ಬಜಾರ್ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ರಿಸ್ಕ್ ಮೇಂಟೆನೆನ್ಸ್ ಎಲ್ಲ ಬಿಗ್ ಬಜಾರ್ ಅವ್ರದ್ದು. ಕೋವಿಡ್ ಬಂತು ಅಂದ್ರೆ ಅವ್ರು ಕ್ಲೋಸ್ ಮಾಡ್ತಾರೆ, ನಿಮ್ಗೇನು ಎಫೆಕ್ಟ್ ಆಗಲ್ಲ. ನೀವು ಯಾವ್ದೇ ಏನು ಎಂಪ್ಲಾಯ್ಸ್ ಸಂಬಳ ಕೊಡೋ ಆಗಿಲ್ಲ, ಕರೆಂಟ್ ಬಿಲ್ ಕಟ್ಟೋ ಆಗಿಲ್ಲ, ಬಾಡಿಗೆ ಕಟ್ಟೋ ಆಗಿಲ್ಲ, ಆಪರೇಷನ್ ಚಾರ್ಜಸ್ ಇಲ್ಲ. ಸೊ ಇಟ್ ಇಸ್ ಟೋಟಲಿ ಝೀರೋ. ಯುಪಾಸ್ ಅಲ್ಲಿ ಏನಿದ್ರು ಬಂದಿದ್ದು ಯು ವಿಲ್ ಓನ್ಲಿ ದ ಪ್ರಾಫಿಟ್. ಇಲ್ಲಿ ನೋ ರಿಸ್ಕ್, ಏನಿದ್ರು ಪ್ರಾಫಿಟ್ ಅಷ್ಟೇ. ಲಾಸು ರಿಸ್ಕ್ ಅನ್ನೋ ಪದಾನೇ ಇಲ್ಲ ಗ್ಲೋಬಲ್ ಗಾರ್ಡನರ್ ಅಲ್ಲಿ. ಇಟ್ ಇಸ್ ಓನ್ಲಿ ಎ ಪ್ರಾಫಿಟ್. ಇಫ್ ಯು ಡೂ ದ ಬಿಸ್ನೆಸ್ ಯು ವಿಲ್ ಗೆಟ್ ದ ಪ್ರಾಫಿಟ್, ಅದರ್ವೈಸ್ ನಥಿಂಗ್ ಯು ಆರ್ ಲೂಸಿಂಗ್ ಇಯರ್. ಸೊ ನೆಕ್ಸ್ಟ್ ಹಾಗಾದ್ರೆ ಅದ್ರ ಜೊತೆಲಿ ನಾವೇನ್ ಕೊಡ್ತಾ ಇದೀವಿ, ಅದ್ರ ಜೊತೆಲಿ ಅದು ಈ ಟೋಟಲ್ ವರ್ತ್ ಆಫ್ 54,000 rupees ಏನ್ ಕೊಡ್ತಾ ಇದ್ದೀರಾ, ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಇದು. ನಿಮಗೆ 129 ಆನ್ಲೈನ್ ವೆಬ್ಸೈಟ್ಸ್ ಫ್ರಾಂಚೈಸಿ ನಿಮಗೆ ಸಿಗುತ್ತೆ. 27,000 ಬ್ರ್ಯಾಂಡ್ ಸ್ಟೋರ್ಸ್, ಯಾವುದು ಬಾಟಾ ಶೋರೂಮ್ ಇರ್ಬೋದು, ಕಲ್ಯಾಣ್ ಜುವೆಲರ್ಸ್ ಇರ್ಬೋದು, ಬಿಗ್ ಬಜಾರ್ ಇರ್ಬೋದು, ಮತ್ತೆ ಈ ತರ ಇವನ್ ಬಾಸ್ಕಿನ್ ರಾಬಿನ್ಸ್ ಇರ್ಬೋದು. ಮೆಗಾ ಸ್ಟೋರ್ ಅಲ್ಲಿ ಅಷ್ಟು 27,000 ಬ್ರ್ಯಾಂಡ್ ಅನ್ನ ಸೇಲ್ ಮಾಡುವಂತಹ ನಿಮ್ಗೆ ರೈಟ್ಸ್ ನಿಮ್ಗೆ ಸಿಗತ್ತೆ. ಅಂದ್ರೆ ಯು ವಿಲ್ ಬಿ ದ ಫ್ರಾಂಚೈಸಿ ಆಫ್ ದಿಸ್. ಸೊ ಇದೆಲ್ಲದನ್ನು ನೀವೇನಾದ್ರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಲೆಕ್ಕ ಹಾಕಿದ್ರೆ ಇಟ್ ವಿಲ್ ಗೋ ಮೋರ್ ದೆನ್ 5,000 crores. ಸೊ ನೀವು 1%, 2% ಲೆಕ್ಕ ಹಾಕಿದ್ರು ಕೂಡ ಅದು ಇಟ್ ವಿಲ್ ಬಿ ವೆರಿ ಹ್ಯೂಜ್ ಅಮೌಂಟ್. ಅಂದ್ರೆ ವಾಟ್ ವಿ ಆರ್ ಚಾರ್ಜಿಂಗ್ ದಿಸ್ ಫಾರ್ ದಿಸ್ ಯುಪಾಸ್ ಇಸ್ ಜಸ್ಟ್ 54,000 rupees.
And also we are giving a free movie worth movie vouchers like a Paytm movie vouchers 50,000 worth ನಿಮಗೆ ವಾಪಸ್ ಕೊಟ್ಬಿಡ್ತೀವಿ. ಯಾಕಂದ್ರೆ ನೀವೊಂದು 500 ಜನ ಕಸ್ಟಮರ್ ಅನ್ನ ಮಾಡ್ಲಿ ಅಂತ 500 ಮೂವಿ ವೋಚರ್ಸ್ ನಿಮಗೆ ಸಿಗತ್ತೆ. ಅದ್ರ ಜೊತೆಲಿ ಸ್ಟ್ಯಾಂಡಿ ಮತ್ತೆ ಡಿಸ್ಪ್ಲೇ ಬೋರ್ಡ್ ಜೊತೆಲಿ ನಿಮ್ಗೆ ಅದು ಸ್ಟ್ಯಾಂಡಿ ಡಿಸ್ಪ್ಲೇ ಬೋರ್ಡ್ ಅಲ್ಲ, ಇಟ್ ಇಸ್ ಲೈಕ್ ಎ ಸ್ಟ್ಯಾಂಡಿ ಪ್ಲಸ್ ನಿಮ್ಗೆ ಪಾಂಪ್ಲೆಟ್ಸ್ ಅನ್ನ ನಾವೇ ಕೊಡ್ತೀವಿ, ಪ್ಲಸ್ ಪೇಪರ್ ಪಾಂಪ್ಲೆಟ್ಸ್ ಅನ್ನ. ಅದ್ರ ಜೊತೆಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬ್ರಾಂಡಿಂಗ್ ಕೂಡ ಕೊಡ್ತೀವಿ. ನಿಮ್ಮ ಒಂದು ಯುಪಾಸ್ ಏರಿಯಾದಲ್ಲಿ ಯು ಕ್ಯಾನ್ ಡೂ ಇವನ್ ಬ್ರಾಂಡಿಂಗ್ ಇನ್ ಟೈಮ್ಸ್ ಆಫ್ ಇಂಡಿಯಾ ಆಲ್ಸೋ. 50% ಡಿಸ್ಕೌಂಟ್ ಸಿಗತ್ತೆ ನಿಮ್ಗೆ. ಅಥವಾ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಲ್ಲಿ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಬೇಕಿದ್ರೆ ಯು ಕ್ಯಾನ್ ಡೂ ಟೈಮ್ಸ್ ಆಫ್ ಇಂಡಿಯಾ ಬ್ರಾಂಡಿಂಗ್. ಪ್ಲಸ್ ಯು ವಿಲ್ ಬಿ ಗೆಟಿಂಗ್ 20 crore ಪ್ಲಸ್ ಪ್ರಾಡಕ್ಟ್ಸ್. 20 ಕೋಟಿಗಿನ್ನ ಹೆಚ್ಚು ಪ್ರಾಡಕ್ಟ್ ನಿಮ್ಗೆ ಫ್ರಾಂಚೈಸಸ್ ಸಿಗುತ್ತೆ. 27,000 ಆನ್ಲೈನ್ ಬ್ರಾಂಡ್ಸ್, ನಾನು ಇವಾಗ ಹೇಳಿದಾಗೆ 12,000 ಲೋಕಲ್ ವೆಂಡರ್ಸ್ ಪ್ಲಸ್ 126 ಮೇಜರ್ ವೆಬ್ಸೈಟ್ ನಿಮ್ಗೆ ಫ್ರಾಂಚೈಸಸ್ ಸಿಗತ್ತೆ. ಸೊ ಯೂಶಲಿ ನಾವೆಲ್ಲ 54,000 ಹಾಕಿದಾಗ ಅದಕ್ಕೆ ನಾವು ಯೂಶಲಿ 10% 15% ಮಾಡಿದ್ರು ಒಂದು 48% ಬೇಕು ಅಂತ ಅನ್ಕೋತೀವಿ. ಜಸ್ಟ್ ನಾನು ಅವಾಗ್ಲೇ ಎಕ್ಸಾಂಪಲ್ ಕೊಟ್ಟಾಗಿ ನಿಮ್ಮ ಹತ್ರ 500 ಯೂಸರ್ಸ್ ಇದ್ದು ಪರ್ ಯೂಸರ್ 1,800 rupees ಪರ್ ಮಂತ್ ನೀವು ಅರ್ನ್ ಮಾಡಿದ್ರು ಕೂಡ 500 ಯೂಸರ್ಸ್ಗೆ ಇಟ್ ವಿಲ್ ಬಿ ಮೋರ್ ದೆನ್ 9 lakh. ಬೇಡ ಇದ್ರಲ್ಲಿ 10% ತಗೊಂಡ್ರು ಇಟ್ ಇಸ್ 90,000 rupees. ಇವನ್ 5,000 rupees ತಗೊಂಡ್ರು ಇಟ್ ಈಸ್ ಆಲ್ಮೋಸ್ಟ್ ಆಲ್ ಇದರಲ್ಲಿ 10% ಅಂತ ಹೇಳಿದ್ರೆ 50 ಜನ ಕಸ್ಟಮರ್. 50 ಜನ ಕಸ್ಟಮರ್ ನೀವು ಬಿಸ್ನೆಸ್ ಟ್ರೇಡ್ ಮಾಡಕ್ ಶುರು ಮಾಡಿದ್ರು ಕೂಡ ಒಂದು 20,000 30,000 ರೂಪಾಯಿ ಅವ್ರ ಮನೆಗ್ ಬೇಕಾಗಿರೋದನ್ನ ಮಾಡಿದ್ರು ಕೂಡ ನಿಮ್ಮ ಯುಪಾಸ್ ಇನ್ವೆಸ್ಟ್ಮೆಂಟ್ ಯು ವಿಲ್ ಗೆಟ್ ಇಟ್ ಇನ್ 1 month. ಬೇಡ 3 months ತಗೊಳ್ಳಿ, 4 months ತಗೊಳ್ಳಿ, ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಸೊ ಈ ತರ ತಗೊಂಡ್ರೆ 12,000 ROE. ಸೊ ನೀವು ಸಿಂಪಲ್ ಆಗಿ ತಗೊಂಡ್ರು ಕೂಡ ಈವನ್ 100 rupees ಪರ್ ಕಸ್ಟಮರ್, ಜಾಸ್ತಿ ಬೇಡ, ಬರೀ ಒಂದ್ ಕಸ್ಟಮರ್ ಅಲ್ಲಿ ಬರೀ ಗ್ರಾಸರಿ ಸೇಲ್ ಮಾಡಿದ್ರು ಕೂಡ ನೀವು 100 rupees ಕಮಿಷನ್ ತಗೋಬಹುದು. ಇವನ್ 100 rupees ಅಂತ ತಗೊಂಡ್ರು ಕೂಡ ಇಟ್ ವಿಲ್ ಬಿ ಮೋರ್ ದನ್ 50,000 rupees. ಸೊ 1,500% ROE ನಿಮ್ಗೆ ಸಿಗುತ್ತೆ. ಸೊ ಹಾಗಾದ್ರೆ ಈಗ ಸಂದೀಪ್ ಅವ್ರು ನಿಮ್ಗೆ ಹೇಳಿದ್ರು, ಸಿ ವಾಟ್ ಈಸ್ ಅ ಬೆನಿಫಿಟ್ ಇನ್ ಸರ್ಕಲ್ ಬೆನಿಫಿಟ್ ಏನಂತ. ನೀವು ಯುಪಾಸ್ ತಗೊಂಡು ನಿಮ್ಮ ಹತ್ರ 500 ಜನ ಕಸ್ಟಮರ್ ಇದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ 500 ಜನ ಕಸ್ಟಮರ್ದು ಒಂದೊಂದು UPV ಜನರೇಟ್ ಆದ್ರೆ ಅವರು ಎಲ್ಲಾ UPV ಅನ್ನ ನೀವು 6 ಜನದ ಪ್ರಕಾರ ನೀವು ಇಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ಟ್ಯಾಗಿಂಗ್ ಅಂಡರ್ ಯುವರ್ ಸರ್ಕಲ್. ಅಂದ್ರೆ ನೀವೇ ಒಂದ್ ಸರ್ಕಲ್ ಅನ್ನ ಇನಿಷಿಯೇಟಿವ್ ಮಾಡಿದ್ರೆ ವಿದಿನ್ 9 to 10 months ಅಲ್ಲಿ ಡೆಫಿನೆಟ್ಲಿ ಯು ಆರ್ ದ ಫಸ್ಟ್ ಪರ್ಸನ್ ಟು ಅರ್ನ್ 1 crore. ಸೊ ಇವನ್ ಯು ವಿಲ್ ಬಿ ಗೆಟಿಂಗ್ ಎ ಮೋರ್ ಯುಪಾಸ್ ತಗೊಳೋದ್ರಿಂದ ನಿಮ್ಗೆ ಅದು ಸಿಗತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುಪಾಸ್. ಸರಿ, ಇವಾಗ ಯೂಸರ್ ಆಯ್ತು, ವೆಂಡರ್ ಬಗ್ಗೆ ತಿಳ್ಕೊಂಡ್ರಿ, ಯೂಸರ್ ಬಗ್ಗೆ ತಿಳ್ಕೊಂಡ್ರಿ. ಯೂಸರ್ ಮತ್ತೆ ವೆಂಡರ್ ಬಗ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಇವನ್ ಪ್ರಾಡಕ್ಟ್ ಬಗ್ಗೆನೂ ತಿಳ್ಕೊಂಡ್ರಿ. ಸೊ ಯೂಸರ್ಗೆ ಅಮೌಂಟ್ ಇಲ್ಲ, ವೆಂಡರ್ಗೆ ಅಮೌಂಟ್ ಇಲ್ಲ. ಯುಪಾಸ್ ಬೇಕಂದ್ರೆ ನೀವು ತಗೋಬಹುದು. ಇಫ್ ಯು ವಾಂಟ್ ಇಟ್ ಇಸ್ ಅ ಫ್ರಾಂಚೈಸಿ, ನಿಮ್ಗೆ ಅರ್ಥ ಆಗಿರುತ್ತೆ. ಫ್ರಾಂಚೈಸಿ ಅಂದ್ರೆ ಪೇ ಮಾಡಿದ್ರೆ ನಿಮ್ಗೆ ಸಿಗತ್ತೆ ಅಂತ ಹೇಳಿ. ಓಕೆ, ಹಾಗಾದ್ರೆ ಈ ಗ್ಲೋಬಲ್ ಗವರ್ನರ್ ಯುಪಾಸ್ ಅನ್ನ ಎಲ್ಲಿ ತಗೋಬೇಕು? ಈ ವೆಂಡರ್ ನ ಮಾಡೋದಕ್ಕೆ ಯಾರು ಇನ್ಚಾರ್ಜು? ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಸೊ ನಮ್ಗೆ ಒಂದು ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಅಂತ, ನಾವು ಸೇಲ್ಸ್ ಮ್ಯಾನ್ ಅಂತ ಹೇಳ್ತೀವಿ, ಮಿಡಲ್ ಮ್ಯಾನ್. ಬೆನಿಫಿಟ್ ನಾನು ಕೆಲಸ ಮಾಡ್ತೀನಿ, ನಿಮ್ಗೆ ಬೆನಿಫಿಟ್ ಹಂಗೆ ಹೇಳಕ್ ಆಗಲ್ಲ. ಓಕೆ, ಸ್ವಲ್ಪ ಸಂದೀಪ್ ಒಂದ್ ನಿಮಿಷ ಹೇಳಿ. ಓಕೆ ಓಕೆ, ಈ ಕ್ವಶನ್ ಏನೋ ಮಾತಾಡ್ತಾ ಇದೆ, ಕ್ವಶನ್ ಇತ್ತಾ ಏನೋ? ಓಕೆ, ಸೊ ಇಲ್ಲಿ ನಿಮ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಹಾಗಾದ್ರೆ ಯುಪಾಸ್ ಅನ್ನೋದನ್ನ ಸೇಲ್ ಮಾಡಬಹುದು. ಇದು ಸೆಲೆಬಲ್ ಪ್ರಾಡಕ್ಟ್, ಹೌದಾ ಅಲ್ವಾ? ಅದು ಪೋಲ್ ರನ್ ಮಾಡಿದ್ಯಾ ಸಂದೀಪ್? ಹೇಳಿ. ಕ್ವಶನ್ ರನ್ ಮಾಡಿದ್ಯಾ ಪೋಲ್? ಮಾಡಿದ್ದೀನಿ. ಯಾವುದು, ಏನ್ ಪೋಲ್ ಅದು ಸರಿ ಹೇಳ್ಬಿಡ್ ನನ್ಗೆ. ಯುಪಾಸ್ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಇನ್ವೆನ್ಷನ್ ಪ್ರಾಡಕ್ಟ್, ಯುಪಾಸ್ ಆರ್ ಇಂಟ್ರೆಸ್ಟೆಡ್ ಟು ಬೈ ಇಟ್. ಸೊ ಇಟ್ ಇಸ್, ನೀವು ತಗೋತಿರೋ ಬಿಡ್ತಿರೋ ಬೇಡ, ಇದು ಯಾರಾದ್ರೂ ನೀವು ಈ ಬೆನಿಫಿಟ್ ಅನ್ನ ಹೇಳಿದ್ರೆ ಅವ್ರು ಎಸ್ ಹೇಳ್ತಾರೋ ನೋ ಹೇಳ್ತಾರೋ ನೀವೊಂದು ಸೆಲೆಕ್ಟ್ ಮಾಡಿ ನನ್ಗೊಂದು ಅದೊಂದು ಪೋಲ್ ಅನ್ನ ಕೊಡಿ. ಆಯ್ತಾ? ಕಂಪ್ಲೀಟ್ ಆಯ್ತಾ ಸಂದೀಪ್? ಓಕೆ, ಅದನ್ನ ನೀವೊಂದು ಕ್ವಶನ್ ಆನ್ಸರ್ ಅನ್ನ ನೀವು ಕೊಡಿ. ಓಕೆ, ನೆಕ್ಸ್ಟ್ ಬಂದು, ಸೊ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಯೂಸರ್ ಆಯ್ತು, ವೆಂಡರ್ ಆಯ್ತು, ಇದಕ್ಕೆಲ್ಲದಕ್ಕೂ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಸೊ ಗ್ಲೋಬಲ್ ಗವರ್ನರ್ ನಮ್ದು ಅಹಮದಾಬಾದ್ ಅಲ್ಲಿ ಆಫೀಸ್ ಇದೆ, ಎಲ್ಲದಕ್ಕೂ ಗ್ಲೋಬಲ್ ಗವರ್ನರ್ ಒಂದೊಂದು ಯೂಸರ್ಗೂ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದೊಂದು ಏರಿಯಾ ವೈಸ್ ನಾವು ಡಿಸ್ಟ್ರಿಬ್ಯೂಟರ್ ನಮಗ್ ಬೇಕು. ಹಾಗಾದ್ರೆ ಫಸ್ಟ್ ನಾವ್ ಇದನ್ನ ಯೋಚನೆ ಮಾಡೋಣ. ನಾವ್ ಎಷ್ಟೋ ಜನ ಕೆಲಸ ಮಾಡೋರು ಇದೀರಿ, ಸೇಲ್ಸ್ ಮ್ಯಾನ್ ಗಳು ಇರ್ಬೋದು ನಾವು, ಅಥವಾ ನಮ್ ಬಿಸ್ನೆಸ್ ಮಾಡ್ತಿರೋರು ಇರ್ಬೋದು, ಬೇರೆ ಕಡೆ ಕೆಲಸ ಮಾಡ್ತಿರೋರು ಇರ್ಬೋದು. ಸೊ ಯೂಶಲಿ ನಾವು ಸೇಲ್ಸ್ ಮ್ಯಾನ್, ಬಿಸ್ನೆಸ್ ಮ್ಯಾನ್ ಕೆಲಸ ಮಾಡೋರ್ಗೆ ನಮ್ಗೆ ಕೆಲವು ಅಡಲ್ಸ್ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಮೋನೋಟೋನಸ್ ಜಾಬ್, ಒಂದೇ ತರದ ಕೆಲಸ ಮಾಡ್ತಾ ಇರ್ತೀವಿ, ಬೇಜಾರಾಗೋಗುತ್ತೆ. ಸಾರಿ, ಸೋಷಿಯಲ್ ಸರ್ಕಲ್ ಅನ್ನ ಕೆಲವು ಟೈಮ್ ನಾವು ಬಿಡ್ಬೇಕಾಗತ್ತೆ. ಉದಾಹರಣೆಗೆ ನಾನು ಬ್ಯಾಂಗ್ಳೂರಲ್ಲಿ ಇದೀನಿ, ಯಾವ್ದೋ ನಾನು ಟ್ರಾನ್ಸ್ಫರ್ ಮಾಡ್ತಾರೆ ಮೈಸೂರಿಗೆ ಅಂದ್ರೆ ಐ ಹ್ಯಾವ್ ಟು ಗೋ ಟು ಮೈಸೂರ್ ಅಂಡ್ ಐ ಹ್ಯಾವ್ ಟು ವರ್ಕ್ ದೇರ್.
ಸೊ ಪ್ಲಸ್ ಪುಷ್ ಸೇಲ್ಸ್, ಏನೋ ಒಂದು ಪ್ರಾಡಕ್ಟ್ ಕೊಟ್ರೆ ಅದೇ ಪ್ರಾಡಕ್ಟ್ ನಾನು ಮಾಡ್ತಾ ಇರ್ಬೋದು, ಯಾಕಂದ್ರೆ ನಮ್ಮಲ್ಲಿ ಏನು ಪ್ರಾಡಕ್ಟ್ಸ್ ಇಲ್ಲ. ಸೊ ಒಂದೇ ಪ್ರಾಡಕ್ಟ್ ಅನ್ನು ಮಾಡುವಾಗ್ಲೂ ಬೇಜಾರಾಗ್ಬೋದು. ಬಟ್ ಅನ್ಸರ್ಟನಿಟಿ ಅದ್ರ ಜೊತೆಲಿ ಯಾವಾಗ ಬೇಕಾದ್ರೂ ಅವ್ರ ಕೆಲಸದಿಂದ ತೆಗೆದಾಕ್ಬೋದು. ನಿಮ್ಗೆ ಗೊತ್ತು ಈ ಕೋವಿಡ್ ಎಫೆಕ್ಟ್ ಅಲ್ಲಿ ಎಷ್ಟೆಷ್ಟು ಕಂಪ್ನಿಯಲ್ಲಿ ಎಷ್ಟೆಷ್ಟು ಜನ ತೆಗೆದಾಕಿದ್ದಾರೆ ಅಂತ ಹೇಳಿ. ಸೊ ಇದೆಲ್ಲದು ಕೂಡ ಎಲ್ಲಾರ ಮನೆಯಲ್ಲೂ ಅಥವಾ ಎಲ್ಲಾ ಫ್ರೆಂಡ್ಸ್ ಅಲ್ಲೂ ಅಥವಾ ನಮ್ಮಲ್ಲೂ ಕೂಡ ಈ ಎಲ್ಲಾ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದೀವಿ ಅಂತವ್ರಿಗೆ. ಸೊ ಎನಿಬಡಿ ವಾಂಟ್ ಟು ಡೂ ಅ ಬಿಸ್ನೆಸ್, ಇಫ್ ದೇ ವಾಂಟ್ ಟು ಅರ್ನ್ ಥ್ರೂ ದಿಸ್ ಸಿಸ್ಟಮ್ ಏನು ಇಷ್ಟೊತ್ತವರೆಗೂ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದು ಯಾವ್ದಕ್ಕೂ ನಿಮ್ಗೆ ಇನ್ವೆಸ್ಟ್ ಮಾಡದೇನೆ ನೀವು ಮಾಡ್ಬೋದು. ಸೊ ಹಾಗಾದ್ರೆ ಏನು ಡಿಸ್ಟ್ರಿಬ್ಯೂಟರ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ, ನಮ್ಗೆ ವಿ ಆರ್ ಲುಕಿಂಗ್ ಫಾರ್ 18,000 ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್. ಏನಕ್ಕೆ ಪರ್ಟಿಕ್ಯುಲರ್ 18,000 ಅಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲಿ ಸುಮಾರು 19,000 ಪಿನ್ ಕೋಡ್ಸ್ ಇದೆ. ಅದರಲ್ಲಿ 18,000 ಪಿನ್ ಕೋಡ್ಗೆ ಅಂದ್ರೆ ಕೆಲವೆಲ್ಲ ತುಂಬಾ ಇಂಟೀರಿಯರ್ ಇರ್ಬೋದು, ಅದನ್ನ ಬಿಟ್ಟು ನಾವು 18,000 ಪಿನ್ ಕೋಡ್ಗೆ ಒಂದೊಂದು ಪಿನ್ ಕೋಡ್ಗೆ ಒಂದೊಂದು ಪಾರ್ಟ್ನರ್ ಅನ್ನ ನೋಡ್ತಾ ಇದೀವಿ. ಈ 1,300 ಬಂದು ಕರ್ನಾಟಕಗೆ. ಸೊ ಕರ್ನಾಟಕದಲ್ಲಿ ವಿ ನೀಡ್ ಓನ್ಲಿ 1,300 ಪಾರ್ಟ್ನರ್ಸ್. ಸೊ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ಸ್. ಸೊ ಜೊತೆಯಲ್ಲಿ ಇಫ್ ಆ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ಅಂದ್ರೆ ಅವರಿಗೆ ವಿ ವಿಲ್ ಬಿ ಗಿವಿಂಗ್ ಎ ರೈಟ್ಸ್ ಲೈಕ್ ದಟ್ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ವಿಲ್ ಬಿ ಹ್ಯಾವಿಂಗ್ ಎ ನಂಬರ್ ಆಫ್ ಪಾರ್ಟ್ನರ್. ನಾನು ಮಿನಿಮಮ್ 5 ಅಂತ ಇಟ್ಕೊಂಡಿದ್ದೀನಿ. 5 ಜನ ಪಾರ್ಟ್ನರ್ ಅನ್ನ ನೀವು ಅಪಾಯಿಂಟ್ ಮಾಡಬೇಕು. 51 ಯುಪಾಸಸ್ ಅನ್ನ ಸೇಲ್ ಮಾಡ್ಬೇಕು. ಯಾಕಂದ್ರೆ ಸೇಲ್ ಮಾಡೋ ಅಧಿಕಾರ ಮಾತ್ರ ಈ ಪಾರ್ಟ್ನರ್ಸ್ ಮಾತ್ರ ಇರೋದು. ಅದ್ರ ಬೆನಿಫಿಟ್ ಏನು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೇನೆ ನಾನು. ಸೊ 51 ಯುಪಾಸಸ್ ಜೊತೆಲಿ 180 ಜನ ವೆಂಡರ್ಸ್ ಅನ್ನ ಮಾಡಬೇಕು. ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ಚಾನಲ್ ಪಾರ್ಟ್ನರ್ಸ್ ಅಂತ ಕೂಡ ಇದೆ. ಚಾನಲ್ ಪಾರ್ಟ್ನರ್ ಇಸ್ ಇನ್ ಚಾರ್ಜ್ ಆಫ್, ಸೊ ವಿಲ್ ಬಿ ಇನ್ ಚಾರ್ಜ್ ಆಫ್ 10 ACPs. ಸೊ ನಮಗೆ ಬರೀ 130 ಮೆಂಬರ್ಸ್ ಬೇಕು ಕರ್ನಾಟಕದಲ್ಲಿ. ಆಲ್ರೆಡಿ ಇಟ್ ಇಸ್ ಅರೌಂಡ್ 100 ವಿ ಹ್ಯಾವ್ ಕ್ರಾಸ್ಡ್. ವಿ ನೀಡ್ ಮೇ ಬಿ ಅನದರ್ 30 ಅಂಡ್ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ವಿ ಹ್ಯಾವ್ ಆಲ್ಮೋಸ್ಟ್ 50% ಹತ್ರ ಬಂದಿದ್ದೀವಿ. ಸೊ ವಿ ಆರ್ ಲುಕಿಂಗ್ ವಿತ್ ಇನ್ 2 months ವಿ ವಾಂಟೆಡ್ ಟು ಕಂಪ್ಲೀಟ್ ದಿಸ್ ಡಿಸ್ಟ್ರಿಬ್ಯೂಟರ್ ಚಾನಲ್. ಇವತ್ತೇನ್ ನಿಮ್ ಫ್ರೆಂಡ್ಸ್ ನಿಮ್ಮನ್ನು ಕರೆದಿದ್ದಾರೆ, ಅವ್ರು ಮೇನ್ ಕರೆದಿರೋದೇ ನಿಮ್ಗೆ ಈ ಬೆನಿಫಿಟ್ ಗೋಸ್ಕರ. ನಮ್ಗೆ ಯೂಸರ್ಸ್ ವೆಂಡರ್ಸ್ ಅನ್ನ ನಾವು ಮಾಡ್ಬೋದು. ಅದು ಬೆನಿಫಿಟ್ ನಿಮ್ಗೆ ಗೊತ್ತಿರ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಂದ್ರೆ ವೆಂಡರ್ ಆಗ್ತಾರಾ, ಯೂಸರ್ ಆಗ್ತಾರಾ, ನಿಮಗೆ ಒಂದು ಕಂಪನಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಅಥವಾ ಒಂದು ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ಲಿಕ್ಕೆ ಮುಂಚೆ, ಒಂದು ಕಂಪನಿಯಲ್ಲಿ ಪಾರ್ಟ್ನರ್ ಆಗ್ಲಿಕ್ಕೆ ಮುಂಚೆ ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ನಾಲೆಡ್ಜ್ ಇರ್ಬೇಕು. ಅದ್ರ ಬಗ್ಗೆ ಎಂಟೈರ್ ಸಿಸ್ಟಮ್ ಬಗ್ಗೆ ಗೊತ್ತಿರ್ಬೇಕು. ಅದಕ್ಕೋಸ್ಕರ ನಾವು ಇಷ್ಟೊತ್ತಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ವಾಟ್ ಈಸ್ ಅವರ್ ಪ್ರಾಡಕ್ಟ್, ಹೌ ಇಟ್ ವಿಲ್ ವರ್ಕ್ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಸೊ ಇದನ್ನ ನಾವು ನೆಕ್ಸ್ಟ್ ನಿಮ್ಗೆ ಪಾರ್ಟ್ನರ್ ಆಗ್ಬೇಕು ಅಂತ ಹೇಳಿದ್ರೆ ಏನಕ್ಕೆ ಯಾವ ತರ ಇದು ಪಾರ್ಟ್ನರ್ ಅಂತ ಹೇಳಿದ್ರೆ, ಉದಾಹರಣೆಗೆ ನಿಮಗೆ ಗೊತ್ತಿರ್ಬೋದು, ಇವತ್ತು ಇಂಡಿಯಾದಲ್ಲಿ ಮೋಸ್ಟ್ಲಿ ನಂಬರ್ 1 ಟೆಲಿಕಾಮ್ ಅಂತ ನಾವು ತಗೊಂಡ್ರೆ ಜಿಯೋನೇ. ಸೊ ಜಿಯೋ ಸ್ಟಾರ್ಟ್ ಆಗಿ ಮೋಸ್ಟ್ಲಿ ಇಲ್ಲಿಗೆ 3.5 ವರ್ಷನೇನೋ ಆಗಿರ್ಬೋದು. ಜಿಯೋ ಸ್ಟಾರ್ಟ್ ಆಗಿ 3.5 ವರ್ಷ ಅಷ್ಟೇ ಆಗಿರೋದು. ಆದ್ರೆ ಜಿಯೋ ತನ್ನ ಕೆಲಸ ಯಾವಾಗ ಪ್ರಾರಂಭ ಮಾಡಿತ್ತು ಅಂತ ಹೇಳಿದ್ರೆ ಮೋಸ್ಟ್ಲಿ 3 ವರ್ಷದಿಂದ 4 ವರ್ಷದಿಂದ ಅಂತ ನೀವು ಹೇಳ್ಬೋದು. ಸೊ ಅಲ್ಲ, ಖಂಡಿತ ಇದು ಜಿಯೋ ಸ್ಟಾರ್ಟ್ ಆಗಿದ್ದು. ಜಿಯೋ ಒಂದು ಮಾಡೆಲ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಫೆಬ್ರವರಿ 2007 ಅಲ್ಲಿ ಇದನ್ನ ವರ್ಕ್ ಸ್ಟಾರ್ಟ್ ಆಗಿದ್ದು. ವೈರಿಂಗ್ ಮಾಡ್ಲಿಕ್ಕೆ, ಟವರ್ಸ್ ಕಟ್ಲಿಕ್ಕೆ, ಅದು ಇಮಿಡಿಯೇಟ್ ಆಗಿ ಬಂದಿದ್ದಂತ ಕಂಪನಿ ಏನಲ್ಲ. ಸೊ ಇವತ್ತು ಟುಡೇ ಇಟ್ ಇಸ್ ನಂಬರ್ 1 ಇನ್ ಇಂಡಿಯಾ. ಸೊ 2016 ಅಲ್ಲಿ ಲಾಂಚ್ ಆಗಿದ್ದು. ಸೊ ಆಲ್ಮೋಸ್ಟ್ ಆಲ್ 4,500 crore ಟರ್ನ್ ಓವರ್ ಇದೆ ಇವಾಗ. ನಂಬರ್ 1 ಇನ್ 3 years. ಬಟ್ ಅದ ಹಿಂದೆ ಸುಮಾರು 9 ವರ್ಷ ಅವರು ಕಷ್ಟಪಟ್ಟಿದ್ದಾರೆ ಈ ಒಂದು ಆ ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಅಂದ್ರೆ ಅದನ್ನ ಲಾಂಚ್ ಮಾಡ್ಲಿಕ್ಕೆ ಮುಂಚೆ. ಸೊ ಸೇಮ್ ಥಿಂಗ್ ವಿ ಆರ್ ಆಲ್ಸೋ ಡೂಯಿಂಗ್. ಅದಕ್ಕೆ ಮುಂಚೆ ಆಲ್ಮೋಸ್ಟ್ 1.8 lakh crores ಅವ್ರು ಖರ್ಚು ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನಾವು ಅಷ್ಟೇನೆ, ವಿ ವಾಂಟ್ ಪಾರ್ಟ್ನರ್ ಥ್ರೂ ಯು, ವಿ ವಾಂಟ್ ಟು ಸೆಲ್ ಯುಪಾಸ್ ಥ್ರೂ ಯು. ನಮ್ಗೆ ನೀವು ಪಾರ್ಟ್ನರ್ ಆದ್ರೆ ನಿಮ್ ಥ್ರೂನಲ್ಲಿ ನಮಗೆ ಪಾರ್ಟ್ನರ್ ಬೇಕು. ಪಾರ್ಟ್ನರ್ ಥ್ರೂನಲ್ಲಿ ವಿ ವಾಂಟೆಡ್ ಟು ಸೆಲ್ ದಿಸ್ ಯುಪಾಸ್. ವಿ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಡಿಜಿಟಲ್ ಮಾಲ್. ಬಟ್ ಈ ಡಿಜಿಟಲ್ ಮಾಲ್ಗೂ ಸರ್ ಇದಿದೆ, ಏನು ಲಿಮಿಟ್ಸ್ ಇದೆ. ವಿ ಆರ್ ನಾಟ್ ಗೋಯಿಂಗ್ ಟು ಸೆಲ್ ಇವನ್ 1 crore 2 crore ಯುಪಾಸಸ್ ಅಲ್ಲ. ಇಟ್ ಇಸ್ ಜಸ್ಟ್ 9 lakh ಯುಪಾಸಸ್. 51 ಯುಪಾಸ್ ಅಷ್ಟೇ. 18,000 ಜನ ಮೆಂಬರ್. ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ACP 51 ಯುಪಾಸಸ್ ಅಷ್ಟೇ ಟಾರ್ಗೆಟ್. 51 ಯುಪಾಸಸ್ ಅನ್ನ ಸೇಲ್ ಮಾಡಿದ್ರೆ 900 ಡಿಜಿಟಲ್ ಮಾಲ್ಸ್ ನಮ್ದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾವೇನ್ ಸ್ಟಾರ್ಟಿಂಗ್ ಅಲ್ಲಿ ಸಂದೀಪ್ ಅವ್ರು ನಿಮ್ಗೆ ಹೇಳಿದ್ರು, ಸೊ ಆ ಒಂದು GMV ಅನ್ನ, ಆ ಒಂದು ಬಿಸ್ನೆಸ್ ಅನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಜಸ್ಟ್ ನೆಕ್ಸ್ಟ್ ವೆಂಡರ್ಸ್, ಯೂಸರ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇದೆಲ್ಲದಕ್ಕೂ ಕೂಡ ಯು ಆರ್ ದ ಇನ್ಚಾರ್ಜ್, ಯು ಆರ್ ದ ಪಾರ್ಟ್ನರ್ ಅಂಡ್ ಯು ಆರ್ ದ ಡಿಸ್ಟ್ರಿಬ್ಯೂಟರ್ಸ್. ಹಾಗಾದ್ರೆ ವಾಟ್ ಈಸ್ ದ ಟೋಟಲ್ ಎಷ್ಟಪ್ಪ ಅಂತ ಹೇಳಿದ್ರೆ 9,000 ಪಾರ್ಟ್ನರ್ಸ್ ಅಂಡ್ 9 lakh ಯುಪಾಸಸ್. ನಾನು ಇವಾಗ ಹೇಳ್ದಾಗೆ ನಮ್ಮ ಉದ್ದೇಶ ಏನಂದ್ರೆ 27,000 crore ಕಸ್ಟಮರ್ಸ್, 130 ಕೋಟಿಯಲ್ಲಿ ನಮಗ್ ಬೇಕಾಗಿರೋದು ಬರೀ 27 ಕೋಟಿ ಅಷ್ಟೇ. 27 crore ಕಸ್ಟಮರ್ಸ್ ಅಷ್ಟೇನೆ. ಅವರು ಏನು ಒಂದು ಯುಪಾಸ್ಗೆ ಬರೀ 300 ಜನ ಮಾತ್ರ. ನಾನು 500 ಜನ ಅಂತ ಅವಾಗ್ಲೇ ಹೇಳಿದೆ. 9 ಲಕ್ಷ ನಮ್ಮಲ್ಲಿರುವಂತ ಯುಪಾಸ್. ಒಂದೊಂದು ಯುಪಾಸ್ ಅಲ್ಲಿ ಬರೀ 300 ಜನ ಕಸ್ಟಮರ್ ಬಂದ್ರು 27 ಕೋಟಿ ಕಸ್ಟಮರ್ ಬರ್ತಾರೆ. ಈ 27 ಕೋಟಿಯಲ್ಲಿ ಡೆಫಿನೆಟ್ಲಿ ವಿ ವಿಲ್ ಬಿಕಮ್ ಇನ್ ವರ್ಲ್ಡ್ಸ್ ನಂಬರ್ 1
ಇಕೋಸಿಸ್ಟಮ್, ಏನ್ ಸೇಲ್ಸ್ ಇಕೋಸಿಸ್ಟಮ್ ಕಂಪನಿ, ಅದೇನ್ ಡಿಜಿಟಲ್ ಇಂಡಿಯಾದಲ್ಲಿ ಇವತ್ತು ಏನ್ ಕರಿತೀವಿ, ಸೊ ಆ ತರದ ಕಂಪನಿ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಸೊ ದಟ್ ಈಸ್ ದ ಟೋಟಲ್ ಪ್ಲಾನ್. ಹಾಗಾದ್ರೆ ನಮ್ಮ ಲಾಭ ಏನು ಅಂತ ನಾವು ತಗೊಳೋದಾದ್ರೆ, ಸೊ ನಾವು ಇಷ್ಟೊತ್ತವರೆಗೂ ಹೇಳಿದ್ವಿ ಯು ಪಿ ವಿ ಅಂತ ಹೇಳಿ. ಯಾವ ಪಿನ್ ಕೋಡ್ ಅಲ್ಲಿ ಒಂದು UPV ಜನರೇಟ್ ಆದ್ರೂ ಕೂಡ ಆ ಪಿನ್ ಕೋಡ್ ಅಲ್ಲಿ ಇರುವಂತ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ವಿಲ್ ಬಿ ಗೆಟಿಂಗ್ 15 rupees. ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಯಾವುದೇ ಪಿನ್ ಕೋಡ್ ಅಲ್ಲೂ ಕೂಡ 50,000ಕ್ಕಿಂತ ಕಡಿಮೆ ಅಥವಾ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರಲ್ಲ. ಆ 1 ಲಕ್ಷ ಜನದಲ್ಲಿ ಇವನ್ 25% ಅಂದ್ರೆ ಬರೀ 25,000 ಜನ ಗ್ಲೋಬಲ್ ಗಾರ್ನರ್ ನ ಯೂಸ್ ಮಾಡ್ತಾರೆ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಬೆನಿಫಿಟ್ ಇದೆ, ಯೂಸರ್ಸ್ ಏನಿಲ್ಲ. ನಾವಿಲ್ಲಿ ಯಾವುದೇ ರೀತಿಯಾದಂತಹ ಬೈಯಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ, ನಾವ್ ಯಾವುದೇ ಪ್ರಾಡಕ್ಟ್ ಅನ್ನ ಪುಷ್ ಮಾಡ್ತಾ ಇಲ್ಲ. ನಾವ್ ಅವ್ರಿಗಿಲ್ಲ ನೀವು ಇದನ್ನೇ ತಗೊಳ್ಳಿ, ನೀವ್ ಯಾವ್ದು ಬಾಸುಮತಿ ಅಕ್ಕಿನೇ ಯೂಸ್ ಮಾಡ್ಬೇಕು, ಇಲ್ಲ ರಾಮದೇವ್ ಬಾಬಾದ್ ಅಟ್ಟನೇ ಯೂಸ್ ಮಾಡ್ಬೇಕು, ಕಾಲ್ಗೆಟ್ ಯೂಸ್ ಮಾಡ್ಬೇಕಂತ ಫೋರ್ಸ್ ಮಾಡ್ತಾ ಇಲ್ಲ. ಅವ್ರಿಗೆ ಏನಾದ್ರೂ ಯೂಸ್ ಮಾಡ್ಕೊಳ್ಳಿ, ಥ್ರೂ ಗ್ಲೋಬಲ್ ಗಾರ್ನರ್ ಮಾಡಿ. ನಿಮ್ ಮನೆಗ್ ಬೇಕಾಗಿರೋ ಐಟಮ್ ತಗೊಳ್ಳಿ, ನಿಮ್ಗೆ ಇಷ್ಟವಾಗಿರೋ ಐಟಮ್ ಬೇಕು, ನಿಮ್ಗೆ ಅನ್ನಪೂರ್ಣ ಅಟ್ಟ ಬೇಕಾ ಅದನ್ನೇ ತಗೊಳ್ಳಿ, ನೀವು ಏನು ಫಾರ್ಚೂನ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ, ಥ್ರೂ ಗ್ಲೋಬಲ್ ಗಾರ್ನರ್ ಮಾಡಿ. ಜೊತೆಲಿ ಅವ್ರಿಗೆ 2 to 100% ಕ್ಯಾಶ್ ಬ್ಯಾಕ್ ಇರುತ್ತೆ. ಯಾರು ಬೇಡ ಅಂತ ಹೇಳ್ತಾರೆ? ಅವ್ರಿಗೆ ಸ್ವಲ್ಪ ಅರ್ಥ ಆಯ್ತು ಅಂದ್ರೆ ಮೈ ಸರ್ಕಲ್ 10,000 ರೂಪಾಯಿಗೆ 1 ಕೋಟಿ ಬೇಕಾದ್ರೂ ದುಡಿಬಹುದು. ಬೇಡ 1 ಕೋಟಿ ಬೇಡ ಸರ್, ನಮ್ಗೆ 10,000 ವಾಪಸ್ ಬರ್ಲಿ ಬಿಡಿ 5 ತಿಂಗಳಾದ್ಮೇಲೆ, ಅದ್ರಲ್ಲಿ ತಪ್ಪೇನಿದೆ? ಯಾವ ಯೂಸರ್ ಬೇಡ ಅನ್ನಲ್ಲ. ಡೆಫಿನೆಟ್ಲಿ ಇವನ್ 25% ತಗೊಂಡ್ರು ಒಬ್ಬರಿಗೆ 15 ರೂಪಾಯಿ. ದಿಸ್ ಇಸ್ ಅ ಪರ್ ಮಂತ್ ಬಿಸ್ನೆಸ್ ಇದು. ಒಂದು 15 ರೂಪಾಯಿ ಅಂದ್ರೆ ಯು ಜಸ್ಟ್ ಥಿಂಕ್ ಆಸ್ ಅನ್ ACP ವಾಟ್ ವಿಲ್ ಬಿ ಯುವರ್ ಅರ್ನಿಂಗ್ಸ್ ಆಫ್ಟರ್ ಸಮ್ ಟೈಮ್, ನಮ್ದೆಲ್ಲ ಸಿಸ್ಟಮ್ ಸೆಟ್ ಆಗಿ ಯೂಸರ್ಸ್ ಬಂದಾಗ. ಸೊ ಚಾನಲ್ ಪಾರ್ಟ್ನರ್ ವಿಲ್ ಬಿ ಗೆಟಿಂಗ್ 2 rupees. ವೆಂಡರ್ ಕಮಿಷನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಯಾರು ಸಂದೀಪ್, ವೆಂಡರ್ ರೆಫರಲ್ ಹೆಂಗ್ ಬರುತ್ತೆ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಸೊ ಒಂದು ACP ನಿಮ್ಮ ಪಿನ್ ಕೋಡ್ ಅಲ್ಲಿ ನೀವು ಎಷ್ಟು ಜನ ವೆಂಡರ್ ಮಾಡ್ತೀರ, ನಾನು ಆವಾಗಲೇ ಒಂದು ಲಿಸ್ಟ್ ಕೊಟ್ಟೆ. 2 lakh 180 ವೆಂಡರ್ಸ್ ಅನ್ನ ಮಾಡ್ಬೇಕು ನಿಮ್ಮ ಪಿನ್ ಕೋಡ್ ಅಲ್ಲಿ ಅಂತ ಹೇಳಿ. ನೀವು ಏನು ವೆಂಡರ್ಸ್ ಅನ್ನ ಮಾಡ್ತೀರಾ ಆ ವೆಂಡರ್ಸ್ ಮಿನಿಮಮ್ 5% ಕಮಿಷನ್ ಅನ್ನ ಏನು ಗ್ಲೋಬಲ್ ಗಾರ್ನರ್ ಕೊಡ್ತಾರೆ, ಆ ಒಂದು ಕಮಿಷನ್ ಅಲ್ಲಿ 5.5% ವಿಲ್ ಬಿ ಯುಎಸ್ ಲೈಫ್ ಲಾಂಗ್. ಸೊ ನೆಕ್ಸ್ಟ್ CP ವಿಲ್ ಬಿ ಗೆಟಿಂಗ್ 1%. ಸೊ UPass ನಾವೇನು UPass ಅಂತ ಹೇಳಿದ್ವಿ. ಸೊ ದಿಸ್ ಇಸ್ ಅ ಸೆಲೆಬಲ್ ಪ್ರಾಡಕ್ಟ್. ಸೊ ಫ್ರಾಂಚೈಸಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಒಂದೊಂದು ಫ್ರಾಂಚೈಸಿ ನಾವ್ ಎಷ್ಟಕ್ಕೆ ಸೇಲ್ ಮಾಡ್ತೀವಿ ಅಂತ. 54,000 ರೂಪಾಯಿ ಫ್ರಾಂಚೈಸಿಯನ್ನ ನೀವು ನಿಮ್ಮ ಪಾರ್ಟ್ನರ್ ಥ್ರೂ ನಲ್ಲಿ ನಿಮ್ಮ ಪಿನ್ ಕೋಡ್ ಅಲ್ಲಿ ನೀವು ACP ಆಗಿ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಬೋದು. ಪಿನ್ ಕೋಡ್ ಇನ್ಚಾರ್ಜ್ ಅಷ್ಟೇ ನಿಮ್ದು. ಆ ಪಿನ್ ಕೋಡ್ ಅಲ್ಲಿ 2 ಇನ್ಕಮ್ ಮಾತ್ರ ಬರೀ ಪಿನ್ ಕೋಡ್ 15 ರೂಪಾಯಿ ಅಥವಾ 5.5%. ಬಟ್ UPass ಅನ್ನ ಯು ಕ್ಯಾನ್ ಸೆಲ್ ಎನಿವೇರ್ ಇನ್ ಇಂಡಿಯಾ, ಇಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್. ಸೊ ನೀವು ಎಲ್ಲಿ ಬೇಕಾದ್ರೂ ಮಾರ್ಬೋದು. ಒಂದು UPass ಅನ್ನ ಸೇಲ್ ಮಾಡಿದ್ರೆ ಯುವರ್ ಪಾರ್ಟ್ನರ್ ವಿಲ್ ಬಿ ಗೆಟಿಂಗ್ 5,000 rupees ಒನ್ ಟೈಮ್ ಇಮಿಡಿಯೇಟ್ ಕಮಿಷನ್. ಸೊ ಅಂಡ್ ದ ACP ವಿಲ್ ಬಿ ಗೆಟಿಂಗ್ 2,000 rupees. ಯು ಜಸ್ಟ್ ಥಿಂಕ್ if you are selling 5 UPasses every month, the partner will be getting 25,000 rupees, yours will be almost 10,000 rupees. So CP will be getting 1,000 rupees. And ಅದೊಂದೇ ಅಲ್ಲ, ನೆಕ್ಸ್ಟ್ ಪರ್ ಮಂತ್ ಏನು ಆ UPass ಬಿಸ್ನೆಸ್ ಮಾಡುತ್ತೆ, ಆ ಬಿಸ್ನೆಸ್ ಮಾಡಿರೋದ್ರಲ್ಲಿ ಏನ್ ಕಮಿಷನ್ ಅರ್ನ್ ಆಗಿರುತ್ತೆ UPassಗೆ. ನಾನು ಅವಾಗಲೇ ತೋರಿಸಿದಾಗ ನಿಮ್ಗೆ 9 lakhs ಅಂತ ಏನೋ ತೋರಿಸಿದೆ. ಬೇಡ 1 lakh ಇಟ್ಕೊಳ್ಳಿ. 1 lakh ಅಲ್ಲೇ ಅಂದ್ರೂ 5% ಇಸ್ ಪಾರ್ಟ್ನರ್ ಅಂದ್ರೆ 5,000 ರೂಪಾಯಿ ಆರಾಮಾಗಿ ಅವ್ರಿಗೆ ಬರುತ್ತೆ. ಆ ತರ ಅವರು ಒಂದು 50 UPass ಅನ್ನ ಮಾಡಿದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟು ಬರುತ್ತೆ ಬಿಸ್ನೆಸ್ ಅಂತ ಹೇಳಿ. 5,000. ಸೊ ಆಲ್ಮೋಸ್ಟ್ 2.5 lakhs. ಇವನ್ ನಾವು ಸಿಂಪಲ್ ಆಗಿ ತಗೊಂಡ್ರು ಕೂಡ 10 UPass ಅನ್ನು ಸೇಲ್ ಮಾಡಿದ್ರು ಕೂಡ ಇಲ್ ಬಿ ಅರ್ನಿಂಗ್ ಇವನ್ 50,000 rupees ಪರ್ ಮಂತ್ ಪರ್ ಲೈಫ್ ಲಾಂಗ್. ಸೊ 2.5% ಆಫ್ ದಟ್ ಕಮಿಷನ್ ವಿಲ್ ಬಿ ACPs ಅಂಡ್ 1.5% ವಿಲ್ ಬಿ CPs. ಸೊ ಇದು ನೆಕ್ಸ್ಟ್ ನಮಗೆ ಬರುವಂತಹ ಕೆಲವು ಪ್ರಾಡಕ್ಟ್ಗಳು. So this is the total partner incentive plan. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಜನ ಪಾರ್ಟ್ನರ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ಆಗಿ ನೀವೊಂದು ಪಿನ್ ಕೋಡ್ ತಗೊಂಡ್ರೆ ಮಿನಿಮಮ್ ನಿಮಗೆ ಅದೊಂದು ಎಕ್ಸ್ಕ್ಲೂಸಿವ್ ರೈಟ್. ಯಾರು ACP ಇರ್ತಾರೋ ಅವ್ರು ಮಾತ್ರ ಪಾರ್ಟ್ನರ್ ಮಾಡ್ಲಿಕ್ಕೆ ಆಗೋದು, ಬೇರೆಯವ್ರು ಯಾರು ಮಾಡ್ಲಿಕ್ಕೆ ಆಗಲ್ಲ. ಜೊತೆಲಿ ಯೂಸರ್ ಕಾಂಟ್ ಸೆಲ್ UPass, ಯೂಸರ್ ವಿಲ್ ಗೆಟ್ ಓನ್ಲಿ ಯೂಸರ್ ಬೆನಿಫಿಟ್. ಸೊ ಪಾರ್ಟ್ನರ್ ವಿಲ್ ಬಿ ಗೆಟಿಂಗ್ ದಿಸ್ ಇಸ್ ಎಕ್ಸ್ಟ್ರಾ ಬೆನಿಫಿಟ್ ಫಾರ್ ಪಾರ್ಟ್ನರ್. ಸೊ ಅಪ್ರಾಕ್ಸಿಮೇಟ್ ಆಗಿ ಪಾರ್ಟ್ನರ್ ತಿಂಗಳಿಗೆ 1 UPass ಅನ್ನ ಸೇಲ್ ಮಾಡಿದ್ರು ಕೂಡ ಆಫ್ಟರ್ 1 year ವಿಲ್ ಬಿ ಗೆಟಿಂಗ್ 60,000 ಒನ್ ಟೈಮ್ ಇನ್ಕಮ್. ಮಂತ್ಲಿ 1 ಲಕ್ಷ ಆ UPass ಅರ್ನ್ ಮಾಡಿದ್ರು ಕೂಡ ವಿಲ್ ಬಿ ಗೆಟಿಂಗ್ 60,000 rupees ಎವ್ರಿ ಮಂತ್. ಸೊ ನೀವು ಆತರ ಎಷ್ಟು ಜನ ಬೇಕಾದ್ರೂ ತಗೋಬಹುದು. ಈಗ UPass ಅನ್ನೋದು ನಿಮ್ದೇ ಫ್ರಾಂಚೈಸಿ. ಕಂಪನಿ ಐಡಿಯಾ, ಕಂಪನಿ ಏನು ಐಡಿಯಾಲಜಿ, ಇದ್ರದ್ದೆಲ್ಲ ಸಿಸ್ಟಮ್ ಏನ್ ಮಾಡಿದಾರೆ ನಮ್ CEO. ಸೊ ದಿಸ್ ಇಸ್ ಪೀಪಲ್ ಡ್ರಿವನ್ ಕಂಪನಿ ಆಗ್ಬೇಕು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಗ್ಬೇಕಾಗಿರೋ ಕಂಪನಿ ಅಂತ ಹೇಳಿ ಅವ್ರು ಇದನ್ನ ಮಾಡಿರೋದು. ಸೊ ಇಲ್ಲಿ
ACP ಇನ್ಕಮ್ ಇದು ಅಪ್ರಾಕ್ಸಿಮೇಟ್ ಆಗಿ ನಾನು ತಗೊಂಡಿರೋದು. ಇದನ್ನ ತಗೊಂಡ್ರು ಕೂಡ ಇದ್ರದೊಂದು ಡೀಟೇಲ್ ಅನ್ನ ನಾವು ನಾಳೆ ನಿಮಗೆ ಕೊಡ್ತೀವಿ ಒಂದು ಕ್ಯಾಲ್ಕುಲೇಟರ್ ಅಲ್ಲಿ. ಇನ್ಕಮ್ ಬಗ್ಗೆ ನಾಳೆ ವಿ ವಿಲ್ ಡಿಸ್ಕಸ್. ನಾಳೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಇನ್ವೈಟೀಸ್. ನಾಳೆ ಅವ್ರು ನಿಮ್ಗೆ ಲಿಂಕ್ ಕಳಿಸ್ತಾರೆ. ಅದನ್ನ ಲೀಡರ್ಶಿಪ್ ಟೀಮ್ ಪ್ರೆಸೆಂಟೇಶನ್ ಅಂತ ಕರಿತೀವಿ. ಅಲ್ಲೇ ನಿಮ್ಗೆ ಟೋಟಲ್ ಏನಿದೆ ಅಲ್ಲಿ ಕೇವಲ ಪಾರ್ಟ್ನರ್ ಬೆನಿಫಿಟ್ ಬಗ್ಗೆ ಮಾತ್ರ ಹೇಳ್ತೀವಿ. ಯೂಸರ್ ಮತ್ತೆ ಇದ್ರ ಬಗ್ಗೆ ನಾವೇನು ಹೇಳಲ್ಲ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನಾಳೆ ನಾವು ಕೊಡ್ತೀವಿ. ಸೊ ದಿಸ್ ಇಸ್ ದ ನಾವೇನು ಮಾಡಿದ್ದೀವಿ. ಸೊ ಇಲ್ಲಿ ನಾನು ಅವಾಗಲೇ ಹೇಳಿದಾಗೆ ಇಲ್ಲಿ ಯಾವುದೇ ರೀತಿಯಾದ ಹರ್ಡಲ್ಸ್ ಇಲ್ಲ. ಯಾಕಂದ್ರೆ ನಿಮ್ಗೆ ಮೋನೋಟೋನಸ್ ಜಾಬ್ ಅಲ್ಲ. ನೀವು ನಿಮ್ ಪಿನ್ ಕೋಡ್ ಅಲ್ಲೇ ಕೆಲಸ ಮಾಡಬಹುದು. ನಾನು ಹೇಳಿದಾಗೆ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಪುಷ್ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ನಿಮ್ಗೆ ಅನ್ಸರ್ಟನಿಟಿ ಇಲ್ಲ. ಯಾಕಂದ್ರೆ ನಿಮ್ ಪಿನ್ ಕೋಡ್ ಅಲ್ಲಿ 51 UPAS ಮಾರಿದ್ರೆ ನೀವು 1 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ, ಸೊ ಮಿನಿಮಮ್ 2 UPAS ಪರ್ ಮಂತ್ ನೀವು ಮಾರಿದ್ರೆ ಯು ಆರ್ ದ ಕಿಂಗ್ ಆಫ್ ದಟ್ ಪಿನ್ ಕೋಡ್. ಒಂದ್ ಯೋಚನೆ ಮಾಡಿ, ನಿಮ್ ಪಿನ್ ಕೋಡ್ ಅಲ್ಲಿ ಇರೋ ಅಷ್ಟು ಅಂಗಡಿಗಳಿಗೆ ನೀವು ಪಾರ್ಟ್ನರ್ ಆಗ್ಬೋದು. ನೀವು ₹1 ಇನ್ವೆಸ್ಟ್ ಮಾಡ್ದೇನೆ ನೀವು ಅದೊಂದು ಪಿನ್ ಕೋಡ್ ಅಲ್ಲಿ ನೀವು ACP ಆಗಿ ಇಲ್ಲಿ ಬಂದ್ರೆ ಇಡೀ ಪಿನ್ ಕೋಡ್ ಅಲ್ಲಿ ಇರುವಂತಹ ಎಂಟೈರ್ ಶಾಪ್ಸ್ ನಿಮ್ದೆ. ಯಾವ ಶಾಪನ್ ಬೇಕಾದ್ರೂ ನೀವು ವೆಂಡರ್ ಮಾಡ್ಬೋದು. ಯಾರು ಬೇಡ ಅಂತ ಹೇಳಲ್ಲ. ಬಿಸ್ನೆಸ್ ಕೊಡ್ತೀನಿ ಅಂದ್ರೆ ಯಾವ ವೆಂಡರು ಬೇಡ ಅಂತ ಹೇಳಲ್ಲ. ಇವತ್ತು ಬರೀ ಮಾರ್ಕೆಟಿಂಗ್ ಮಾಡೋದಕ್ಕೇನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಾನು ಬಿಸ್ನೆಸ್ ಕೊಡ್ತೀನಿ ಅಂದ್ರೆ 5% ಯಾರು ಕೊಡಲ್ಲ ಅಂತ ಹೇಳಲ್ಲ. ಬಿಕಾಸ್ ಯು ಕ್ಯಾನ್ ಟ್ರೈ. ಅಥವಾ ನೀವೇ ಬಿಸ್ನೆಸ್ ಮನ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಕಷ್ಟ ಏನಂತ ಹೇಳಿ. ಸೊ ಎಂಟೈರ್ ಪಿನ್ ಕೋಡ್ ಅಲ್ಲಿ ನಿಮ್ದೊಂದು ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಸೊ ಏನು ಅಂತ ಎಕ್ಸಾಂಪಲ್ ನಾನು ಇವಾಗಲೇ ಹೇಳ್ದಂಗೆ ಆಫ್ಟರ್ 1 year ಈಗ ಯೋಚನೆ ಮಾಡಿ, ಜಸ್ಟ್ ನೀವು ಮಾಡ್ತಾ ಇರೋ ಕೆಲಸ ಜೊತೆಲಿ 2 hours 3 hours ನೀವು ಕೆಲಸ ಶುರು ಮಾಡಿದ್ರು ಕೂಡ ಡೆಫಿನೆಟ್ಲಿ ಆಫ್ಟರ್ 1 month ಅಥವಾ 1 year, ಸೊ ವಾಟ್ ವಿಲ್ ಬಿ ಯುವರ್ ಎಫರ್ಟ್ ಇನ್ ಯುವರ್ ಪಿನ್ ಕೋಡ್. ಯಾಕೆ ನಿಮ್ ಪಿನ್ ಕೋಡ್ ಅನ್ನು ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಬೇರೆ ಕಡೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಮ ಪಿನ್ ಕೋಡ್ ಅಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಆಫ್ಟರ್ 12 months, ಸೊ ಡೆಫಿನೆಟ್ಲಿ ಯು ವಿಲ್ ಬಿ ದ ಬಾಸ್, ಯು ವಿಲ್ ಬಿ ಕಿಂಗ್ ಆಫ್ ದಟ್ ಪಿನ್ ಕೋಡ್. ಸೊ ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ ಮಾಡ್ಕೋಬಹುದು. ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ದೆನ್ 1 lakh ಯೂಸರ್ಸ್, ವೆಂಡರ್ಸ್, UPAS ಎಲ್ಲ ಕೂಡ ನಿಮ್ಗೆ ಅಂಡರ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯು ವಿಲ್ ಗೆಟ್ ಅಪರ್ಚುನಿಟಿ ಟು ಲೀಡ್ ಅ ಟೀಮ್. ಯಾಕಂದ್ರೆ ನೀವೇ ಒಂದು ಟೀಮ್ ಅನ್ನ ಮಾಡ್ಕೋಬಹುದು. ನೀವು ಒಂದು ACP ಆಗಿದ್ರೆ ಯು ಕ್ಯಾನ್ ಹ್ಯಾವ್ ಅಟ್ಲೀಸ್ಟ್ ನೀವು ತುಂಬಾ ಜನ ಬೇಡ ಅಂದ್ರೆ ಒಂದು 20 ಜನ ಪಾರ್ಟ್ನರ್ ಲೈಫ್ ಕೊಡ್ಬೋದು. 20 ಜನಕ್ಕೆ ನೀವು ಅನ್ನ ಹಾಕುವಂತ ಕೆಪಾಸಿಟಿ ಇರುತ್ತೆ. 20 ಜನದ ಒಂದು ಆಫೀಸ್ ಮಾಡಿ ಒಂದೊಂದು ಪಾರ್ಟ್ನರ್ ಒಂದೊಂದು UPAS ಅನ್ನು ಕೊಟ್ಟರು ಕೂಡ ಒಂದೊಂದು UPAS ಅಲ್ಲಿ 300 ಜನ ಕಸ್ಟಮರ್ ಬಂದ್ರು 1 ಲಕ್ಷ ಇರುವಂತ ಪಿನ್ ಕೋಡ್ ಅಲ್ಲಿ ಇವನ್ 10 UPAS ಗೆ 300 ಜನ ಅಂದ್ರೆ ಇಟ್ ಇಸ್ ನಾಟ್ ಇವನ್ 10% ಬಂದ್ರು ನಿಮ್ಮ ಟಾರ್ಗೆಟ್ ಅನ್ನ ನೀವು ರೀಚ್ ಮಾಡಬಹುದು. ಅವ್ರಿಗೂ ಕೂಡ ಒಂದು ಲೈಫ್ ಅನ್ನ ಕೊಡಬಹುದು. ಜೊತೆಲಿ ಯುವರ್ ಇನ್ ನೆಟ್ವರ್ಕ್ ಇನ್ಕ್ರೀಸ್ ಇನ್ ಯುವರ್ ಪಿನ್ ಕೋಡ್. ಅದೇ ನೀವು ಬೇಕಿದ್ರೆ ನಾಳೆ ಎಂಟೈರ್ ಪಿನ್ ಕೋಡ್ ಅಲ್ಲಿ ನೀವು ಗೊತ್ತಿರ್ತೀರಾ. ನೀವು ಎಲ್ಲಾ ಪಿನ್ ಕೋಡ್ ಅಲ್ಲಿ ಎಲ್ಲಾ ಅಂಗಡಿಯಲ್ಲೂ ಕೂಡ ನೀವು ಒಂದು ಪಾರ್ಟ್ನರ್ ಆಗಿರ್ತೀರ. ನಿಮ್ದೊಂದು ಐಡೆಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಜೊತೆಲಿ ಯು ವಿಲ್ ಗೆಟ್ ಅನ್ ಆಕ್ಸೆಸ್ ಟು ನ್ಯಾಷನಲ್ ಲೆವೆಲ್. ಯಾಕಂದ್ರೆ ಡೆಫಿನೆಟ್ಲಿ ಅವರ್ ನೆಟ್ವರ್ಕ್ ಜೊತೆಯಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಇಟ್ ಇಸ್ ಎ ಕಾಪಿರೇಟೆಡ್ ಕಂಪನಿ. ಇವಾಗ ಇಂಡಿಯಾದಲ್ಲಿ ಶುರು ಆಗ್ತಾ ಇದೆ. ಸೊ ಅವರ್ ಪ್ಲಾನ್ ಇಸ್ ಟು ಗೋ ಟು ಇವನ್ ಔಟ್ಸೈಡ್ ಆಫ್ ಇಂಡಿಯಾ ಆಲ್ಸೋ. ಸೊ ಅಲ್ಲಿನೂ ಕೂಡ ನೀವು ಒಂದ್ಸರಿ ನೀವು ಪಾರ್ಟ್ನರ್ ಆಗಿದ್ರೆ ಡೆಫಿನೆಟ್ಲಿ ದಟ್ ಪಾರ್ಟ್ನರ್ಶಿಪ್ ಬೆನಿಫಿಟ್ ವಿಲ್ ಬಿ ಕಮಿಂಗ್ ಟು ಯು ಅಬೋವ್ ಆಲ್. ಸೊ ಜೊತೆಲಿ ತುಂಬಾ ಜನಕ್ಕೆ ಕನ್ಸುಗಳಿರುತ್ತೆ. ಏನಪ್ಪಾ ಇವ್ನ್ ಮಾತ್ರ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ಬೇಕು, ಇವ್ರು ಮಾತ್ರ ದೊಡ್ಡ ಮನೇಲಿ ಇರ್ಬೇಕು. ಎಲ್ಲರಿಗೂ ಒಂದು ಆ ಕನ್ಸು ಇದ್ದೇ ಇರುತ್ತೆ. ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ ಇಫ್ ಯು ಆರ್ ರೆಡಿ ಟು ಟೇಕ್ ಇಟ್. ಯೋಚನೆ ಮಾಡಿ ಯು ಕ್ಯಾನ್ ಟೇಕ್ ಎ ಡಿಸಿಷನ್. ಡೆಫಿನೆಟ್ಲಿ ಸಿ ಔಟ್ ಆಫ್ 131 ಕೋಟಿ ಜನಸಂಖ್ಯೆಯಲ್ಲಿ ನಮಗ್ ಬೇಕಾಗಿರೋದು ಬರೀ 18,000 ಜನ, ಅದೂನು ವಿತ್ ಇನ್ ಜುಲೈ. ಯಾಕಂದ್ರೆ ಜುಲೈ ಆದ್ಮೇಲೆ ನಮ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಯೂಸರ್ಸ್ಗೆ, ವೆಂಡರ್ಸ್ಗೆ. ವಿ ಆರ್ ಕಮಿಂಗ್ ಅಪ್ ವಿತ್ ಬಿಗ್ ಅಡ್ವರ್ಟೈಸ್ಮೆಂಟ್ಸ್, ಹೋರ್ಡಿಂಗ್ಸ್, ಟಿವಿ ಆಡ್ಸ್, ರೇಡಿಯೋ ಜಿಂಗಲ್ಸ್ ಎಲ್ಲ. ಅಷ್ಟರೊಳಗಡೆ ನಮ್ಗೆ ಈ ಒಂದು ಟೀಮ್ ಸೆಟ್ ಆಗ್ಬೇಕು. ಟೀಮ್ ಸೆಟ್ ಆಗೋದಕ್ಕೋಸ್ಕರ ಈ ಕೋವಿಡ್ ಇದ್ದಿದ್ರೆ ವಿ ಆರ್ ಯೂಸಿಂಗ್ ದಿಸ್ ಜೂಮ್ ಪ್ಲಾಟ್ಫಾರ್ಮ್. ವಿತ್ ಇನ್ 2 months ಅಂದ್ರೆ ಜುಲೈ ಎಂಡ್ ಒಳಗಡೆ ವಿ ವಾಂಟೆಡ್ ಟು ಕಂಪ್ಲೀಟ್ ದಿಸ್ 18,000 people in India, 1,300 plus 100, almost all 1,430 members, team members from ಕರ್ನಾಟಕ ಅಷ್ಟೇ. ಅದಾದ್ಮೇಲೆ ನೀವು ಬರ್ತೀವಿ ಅಂದ್ರೂ ನಮ್ಗೆ ಚಾನ್ಸ್ ಇರಲ್ಲ. ನಿಮ್ ಪಿನ್ ಕೋಡ್ ಅಲ್ಲಿ ಇನ್ನೊಬ್ರು ಬಂದ ತಕ್ಷಣ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನಾಳೆ ಕೊಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಕಮ್ ಟುಮಾರೋ ಫಾರ್ LTP. ಅದ್ರ ಜೊತೆಯಲ್ಲಿ ವಿ ವಿಲ್ ಬಿ ಸಪೋರ್ಟಿಂಗ್ ವಿತ್ ಆಲ್ ಟ್ರೈನಿಂಗ್ ಥಿಂಗ್ಸ್. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಯು ಎಂಟೈರ್ ನಾಲೆಡ್ಜ್. ನಿಮ್ಮನ್ನ ಪಕ್ಕಾ ರೆಡಿ ಮಾಡಿನೇ ನಿಮ್ಗೆ ಫೀಲ್ಡ್ ಕಳ್ಸೋದು. ಸೊ ಆಗಸ್ಟ್ ನೀವು ಜುಲೈ ಒಳಗಡೆ ನಮ್ಮ ಪಾರ್ಟ್ನರ್ ಎಲ್ಲ ಕ್ಲಿಯರ್ ಆದ್ಮೇಲೆ 1 month ಕಂಟಿನ್ಯೂಸ್ ನಾವು ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ ಅನ್ನ ಮಾಡಿ ಟ್ರೈನಿಂಗ್ ನಾವು ಮಾರ್ಕೆಟ್ ಕಳಿಸ್ತೀವಿ. ಆ ರೀತಿಯಾಗಿ 63 ಲಕ್ಷ crore GMV ಅನ್ನ ದ ಟಾರ್ಗೆಟ್ ಇಸ್ ಮಾರ್ಚ್ 2022ಗೆ ನಾವಿಷ್ಟು GMV ಅನ್ನ ರೀಚ್ ಮಾಡಬೇಕು ಅನ್ನೋದು ನಮ್ಮ ಕಂಪನಿಯ ಗುರಿ. ನಾವ್ ಏನ್ ಇಷ್ಟೊತ್ತರೆಗೂ ಮಾತಾಡಿದೀವಿ, ಇಟ್ ಇಸ್ ನಾಟ್ ಎನ್ ಅ ಸ್ಟೋರಿ, ಯಾವುದೇ ಕತೆ ಅಲ್ಲ. ಇಟ್ ಇಸ್
ಟ್ರಾನ್ಸ್ಪರೆಂಟ್. ವಿ ಕ್ಯಾನ್ ಗಿವ್ ಯು ದ ಡಾಕ್ಯುಮೆಂಟ್. ಏನಕ್ಕೆ 63 ಲಕ್ಷ ಕೋಟಿ ಅಂತಾನೆ ಕೇಳಿದೀವಿ, ಏನಕ್ಕೆ 9 ಲಕ್ಷ ನಮ್ಗೆ ಯುಪಾಸ್ ಮಾರ್ಬೇಕು, ಏನಕ್ಕೆ ನಾವು 1800 ಜನ ಮಾತ್ರ ಏನು ಸಿಪಿಸ್ ನ ಇಂಡಿಯಾದಲ್ಲಿ ತಗೋತಾ ಇದೀವಿ, 130 ಜನ ಏನಕ್ಕೆ ಕರ್ನಾಟಕ, ಪ್ರತಿಯೊಂದಕ್ಕೂ ವಿ ಹ್ಯಾವ್ ಎನ್ ಎ ಡಾಕ್ಯುಮೆಂಟ್. ಅಂಡ್ ಆಲ್ಸೋ ದ ಮೇನ್ ಥಿಂಗ್ ಇಸ್ ದ ಟೈಮ್ಸ್ ಆಫ್ ಇಂಡಿಯಾ ಇಸ್ ವಿತ್ ಅಸ್. ವಿ ಹ್ಯಾವ್ 14 state heads ಆಲ್ರೆಡಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಫೋಟೋಸ್ ನೋಡಿದ್ರಿ. 180 ಮಾಸ್ಟರ್ ಚಾನೆಲ್ ಪಾರ್ಟ್ನರ್ಸ್ ಅಕ್ರಾಸ್ ಇಂಡಿಯಾ, 1800 channel partner across India, and 18,000 assistant channel partner across India. Through that, we wanted to create this 9 lakhs partner by September 2020, and we wanted to sell this 9 lakh. Sell another, we wanted to start our 9 lakh digital malls in India. Through that, we wanted to give digitalize 36 lakhs vendors in March 21. ಸೊ ಅದಾದ್ಮೇಲೆ ದಿಸ್ ಇಸ್ ಆಲ್ ಕಮಿಂಗ್ ಇನ್ ಎಕ್ಸ್ಟ್ರಾ. ಏನಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಫ್ರಾಂಚೈಸಿಗೂ ಕೂಡ ವಿ ಆರ್ ಗೋಯಿಂಗ್ ಟು ಗಿವ್ ಎನ್ ಸ್ಟಾಫ್. ನಾಳೆ ನೀವು ಬರೀ ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿ ಎಂಟೈರ್ ಸ್ಟಾಫ್ ಅನ್ನ ಕೂಡ ಗ್ಲೋಬಲ್ ಗಾರ್ನರ್ ಕೊಡುತ್ತೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಕಮಿಂಗ್. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬರ್ತಾ ಇದೆ. ಸೊ ಫೈನಲಿ ವಿ ವಾಂಟೆಡ್ ಟು ಕ್ರಿಯೇಟ್ 30 lakhs GG ಸ್ಟಾಫ್ ಅಂಡ್ 72 lakhs ವೆಂಡರ್ ಸ್ಟಾಫ್. ಸೊ ಇದು ಈ ತರ ನಮ್ಮ ದಿಸ್ ಇಸ್ ದ ಟೋಟಲ್ ಪ್ಲಾನ್ ಆಫ್ ಗ್ಲೋಬಲ್ ಗಾರ್ನರ್. ಎಸ್ಪೆಷಲಿ ದ ಒನ್ ಮೋರ್ ಥಿಂಗ್ ಇಸ್ ವಿ ಆರ್ ವೆರಿ ಪ್ರೌಡ್ ದಟ್ ದಿಸ್ ಇಸ್ ಮೇಡ್ ಇನ್ ಇಂಡಿಯಾ. It is a proud company of Indian company. So Indian company, definitely within 2 years it will become a number 1 company in the world. You will be the part of that. So ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನ ನಾಳೆ ನಾವು ನಿಮಗೆ ಕೊಡ್ತೀವಿ.